ಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮಹಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ತತ್ವಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ. ದೃಷ್ಟದೃಶ್ಯ ಪ್ರಕ್ರಿಯೆಯ ಇನ್ನೊಂದು ಭಾಗವನ್ನು ಹೇಳಬೇಕಾಗಿತ್ತು. ನೆನ್ನೆ 2 ಉಪನ್ಯಾಸ ಇದೆ ಅಂತ ನೋಡಲೇ ಇಲ್ಲ ನಾನು. ಆಯಿತು, ಈಗ ದೃಷ್ಟದೃಶ್ಯ ಪ್ರಕ್ರಿಯೆಯ ಇನ್ನೊಂದು ಮುಖದಿಂದ ವಿವರಣೆ ಕೊಡಬೇಕು ಅಂತ ಹೇಳಿ ಈ ಮೊದಲಿಗೆ ನಾನಾಚ್ಛಿದ್ರ ಘಟೋದರ ಸ್ಥಿತ ಮಹಾದೀಪಪ್ರಭಾ ಭಾಸ್ವರಂ ಜ್ಞಾನಂ ಯಸ್ಯತು ಚಕ್ಷುರಾದಿಕರಣದ್ವಾರ ಬಹಿಸ್ಪಂದತೆ. ಒಂದು ಅರಿವು ಒಂದು ದೇಹ ಅನ್ನುವಂತಹ ಗಡಿಗೆಯ ಒಳಗೆ ದೀಪದಂತೆ ಇದ್ದು ಆ ಇಂದ್ರಿಯಗಳೆಂಬ ಛಿದ್ರಗಳ ಮೂಲಕವಾಗಿ ನಾನಾ ಪ್ರಕಾರವಾಗಿ ಗತ್ತಲು ತೋರ್ತಾ ಇದೆ. ಅದನ್ನ ತಿಳಿತೀನಿ ಅಂತ ಹೋಗ್ತಾ ಇದ್ದಾನೆ. ತಿಳಿಯುವವನ್ನೇ ತಿಳಿತಾ ಇದ್ದಾರಲ್ಲಪ್ಪ ಇವರು. ಜಾನಾಮೀತಿ ತಮೇವ ಭಾಂತ ಮನೋಭಾತ್ಯೇತತ್ ಸಮಸ್ತಂ ಜಗತ್. ಅಂತಹ ಗುರುಸ್ವರೂಪಿನಾದಂತಹ ಪರಮಾತ್ಮ ದಕ್ಷಿಣಾಮೂರ್ತಿ ನಮಗೆ ಈ ದೃಷ್ಟದೃಶ್ಯ ಪ್ರಕ್ರಿಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಆರಂಭ ಮಾಡ್ತಾ ಇದ್ದೀವಿ. ಈಗ ಅರಿವಿನ ಪರಮಾರ್ಥವನ್ನ ವಿಚಾರ ಮಾಡಿದರೆ ದ್ರಷ್ಟೃವಿನ ಸ್ವರೂಪವನ್ನು ನಿರ್ಣಯ ಮಾಡಿದಾಗ ಆಗತ್ತೆ ಅನ್ನೋಕ್ಕೋಸ್ಕರವಾಗಿ ವಿಷಯವನ್ನ ಬೇರೆ ಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ನೆನ್ನೆ ದೃಶ್ಯ ದ್ರಷ್ಟೃ ಈ ವಿಭಾಗವನ್ನಿಟ್ಕೊಂಡು ಹೋಗ್ತಾ ಇದ್ವಿ. ಈಗ ಅರಿವು ಯಾವ ಸ್ವರೂಪದ್ದು? ಅರಿವು ಅಂದ್ರೆ ಏನು? ಅದೇನೋ ಕ್ರಿಯೆಯೋ ಗುಣವೋ ವಸ್ತುವೋ ಅನ್ನೋ ಪ್ರಶ್ನೆ. ಅರಿವು ಅನ್ನೋದು ಕ್ರಿಯೆ ಅಂತ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂದ್ರೆ ಕೆಲವು ಸಲ ಅರಿವನ್ನು ಮಾಡ್ಕೋತೀವಿ, ಅರಿವನ್ನು ಮಾಡ್ಕೊಳ್ಳೋದಿಲ್ಲ. ಹಾಗೆ ಹೋಗೋದು ಅನ್ನೋ ಕ್ರಿಯೆಯೋ, ಅರಿವು ಅನ್ನೋದು ಅವನು ಅರಿಯುತ್ತಾನೆ ಅನ್ನೋದು. ಅರಿಯುತ್ತಾನೆ ಅಂತ ಹೇಳಿದಾಗ ಅದೊಂದು ಕ್ರಿಯೆ ತಾನೆ. ಅರಿವನ್ನು ಮಾಡ್ಕೊಳ್ಳುತ್ತಾನೆ. ಕಣ್ಣಿಂದ ಅರಿವನ್ನು ಮಾಡ್ಕೊಳ್ತೀವಿ, ಬುದ್ಧಿಯಿಂದ ಅರಿವನ್ನ ಮಾಡ್ಕೊಳ್ತೀವಿ. ಹಾಗೆ ಅರಿವು ಅನ್ನೋದು ಒಂದು ಕ್ರಿಯೆ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಹಾಗಲ್ಲ, ಅರಿವು ಅಂದ್ರೆ ಗುಣ. ಅದು ಅಂತಃಕರಣದಲ್ಲೋ ಬುದ್ಧಿಯಲ್ಲೋ ಇಂದ್ರಿಯದಲ್ಲೋ ಇರೋ ಒಂದು ಗುಣ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋದಿಲ್ಲ. ಆದ್ರಿಂದ ಗುಣ ಅಂತ. ಇನ್ನು ಕೆಲವರು ಇಲ್ಲ ಇಲ್ಲ ಅರಿವು ಅಂದ್ರೆ ವಸ್ತುನೇ ಅದು ಅಂದ್ಬಿಟ್ರು. ವಸ್ತು ಅಂತ ಹೇಳಿಬಿಟ್ರೆ ನಮ್ಗೇನಾಗತ್ತೆ? ಅರಿವೆಂಬ ವಸ್ತುವು ಈ ಪದ ಕೇಳಿದ್ರೆ ಏನಾಗತ್ತೆ? ವಸ್ತು ಅಂದ್ರೆ ಏನು ನಮ್ಮ ದೃಷ್ಟಿಯಲ್ಲಿ? ಜಡ ಅಚೇತನ. ಅರಿವೆಂಬ ಅಚೇತನ ಅಂತ ಅಂದ್ಬಿಟ್ರೆ ಅರಿವು ಅನ್ನೋ ಶಬ್ದಕ್ಕೆ ಚೈತನ್ಯ ಅಂತ ಅದ ಅರ್ಥ. ಚೈತನ್ಯವೆಂಬ ಅಚೇತನ ಸರಿಯಾಗತ್ತಾ? ಹಾಗಾದ್ರೆ ಅರಿವೆಂಬ ವಸ್ತು ಅಂತ ಹೇಳಿದಾಗ ವಸ್ತುತ್ವ ಅದರಲ್ಲಿ ಅಧ್ಯಾರೋಪ. ಯಾಕೆ ವಸ್ತು ಅಂತ ಹೇಳಿದ್ರು, ಯಾಕೆ ಕ್ರಿಯೆಯಲ್ಲ, ಯಾಕೆ ಗುಣವಲ್ಲ ಅನ್ನೋದನ್ನೇ ಈಗ ನಾವು ವಿಚಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದ್ರೆ ನಮ್ಮ ದೇಹದಿಂದ ಅರಿವು ಹೊರಗೆ ಹೋಗ್ತಾ ಇದೆ, ಇಂದ್ರಿಯಗಳಿಂದ ಅರಿವು ಬರ್ತಾ ಇದೆ. ಅರಿವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಮೂಲ ಸ್ವರೂಪ ಏನೋ ಇಂದ್ರಿಯಗಳ ದ್ವಾರ ಬರ್ತಾ ಇರೋ. ಅಲ್ಲಿಂದಲೇ ನಾವು ಅರಿವು ಎಲ್ಲಿ ಬಂತು ಅಂತ. ಈಗ ನೀರನ್ನ ಇಲ್ಲಿ ಬರ್ತಾ ಇದೆ, ಎಲ್ಲಿ ಹೊಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಅರಿವು ಇಂದ್ರಿಯಗಳಿಂದ ಬರ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ ಅಂತ. ಈ ಇಂದ್ರಿಯಗಳಿಂದ ಬರುವ ಅರಿವು ಇರುವ ವಸ್ತುವಿನ ಮೇಲೆ ಬೀಳತ್ತೆ. ಏನೋ ಒಂದಿದೆಯಲ್ಲ, ಹಾಗೆ ಈಗ ಬೆಳಕು ಅಲ್ಲಿಂದ ಬಂದದ್ದು ಇದ್ದ ವಸ್ತುವಿನ ಮೇಲೆ ಬಿದ್ದ ಮೇಲೆ ಬೆಳಕು ಕಾಣುತ್ತೋ, ಹಾಗೆ ಅರಿವು ಅನ್ನೋದು ಇಂದ್ರಿಯಗಳಿಂದ ಹೋದ್ಮೇಲೆ ಅಲ್ಲಿ ಇರೋ ವಸ್ತುವಿನ ಮೇಲೆ ಬೀಳತ್ತೆ. ಇರುವುದನ್ನ ಅರಿತೀವಿ. ಆದ್ರಿಂದ ಇರುವು ಅನ್ನೋದು ಅರಿವಿಗೆ ಒಂದು ಅವಲಂಬನೆ ಅಂತ ಒಬ್ಬರು. ಇಲ್ಲ, ಅರಿವಿನಿಂದ ಇರುವನ್ನು ಅರಿತೀವಿ. ಅರಿವಿದ್ರೆ ಇರುವು ಗೊತ್ತಾಗತ್ತೆ. ಆದ್ರಿಂದ ಅರಿವು ಮೊದಲು, ಇರುವು ಆಮೇಲೆ. ಈ ಪ್ರಶ್ನೆಯಲ್ಲಿ ಏನಾಯ್ತು ಅಂದ್ರೆ ಇರವು ಅರಿವುಗಳಲ್ಲಿ ಇರವನ್ನು ಆಶ್ರಯಿಸಿ ಅರಿವಿದೆಯೋ, ಅರಿವನ್ನು ಆಶ್ರಯಿಸಿ ಇರವಿದೆಯೋ ಅನ್ನೋ ಪ್ರಶ್ನೆ. ಈ ಪ್ರಶ್ನೆ ಬಿಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದು ಪ್ರಶ್ನೆ. ಯಾಕೆ ಅಂತಂದ್ರೆ ಲೋಕದಲ್ಲಿ ಪುಸ್ತಕ ಇದೆ ಅಂತ ಹೇಳ್ತೀವಿ. ಇರುವ ಪುಸ್ತಕ ಅಂತ ಹೇಳಿದಾಗ ಪುಸ್ತಕವನ್ನು ಆಶ್ರಯಿಸಿ ಇರುವು ಇದೆಯೋ, ಇರವನ್ನು ಆಶ್ರಯಿಸಿ ಪುಸ್ತಕ ಇದೆಯೋ? ಇರವನ್ನು ಆಶ್ರಯಿಸಿ ಪುಸ್ತಕ ಇದ್ರೆ ಪುಸ್ತಕ ಹೋದ್ರೆ ಇರು ತೋರುತ್ತಾ?
ಎರಡೂ ಒಂದೇ ಹೇಗಾಗತ್ತೆ? ಈಗ ಒಂದೇ ಅನ್ನೋದು ಮುಂದೆ, ಈಗ ಮುಂದೆ ಒಂದು, ಈಗ ವಿಚಾರ ಕಾಲದಲ್ಲಿ ಇಟ್ಕೊಂಡು ಪುಸ್ತಕ ಅಂತ ಒಂದು ಇದೆ ಅಂತ ಇಟ್ಕೊಂಡು ಇರುವ ಪುಸ್ತಕ. ಹಾಗೆ ಅಲ್ಲಿ ಈ ಬಣ್ಣ ಇದೆಯಲ್ಲ, ಪುಸ್ತಕದ ಬಣ್ಣ, ಬಣ್ಣ ಇರಬೇಕಾದ್ರೆ ಪುಸ್ತಕ ಇರ್ಬೇಕು ತಾನೆ. ಬರೀ ಬಣ್ಣ ಅಂತ ಒಂದು ತೋರಲ್ವಲ್ಲ, ಬರೀ ಕೆಂಪು ತಗೊಂಡ್ಬಂದ್ರೆ ತಗೊಂಡ್ಬರ್ತಾರ, ಕೆಂಪಾದದ್ದೇನು ಅಂತ ಕೇಳ್ತಾರೆ. ಆದ್ರಿಂದ ಯಾವುದು ವಿಶೇಷಣವೋ ಅದು ವಿಶೇಷಕ್ಕೆ ಅಧೀನ ಇರಬೇಕು. ಇರುವು ಎಂಬುದು ವಿಶೇಷಣವೋ ಪುಸ್ತಕ ಅನ್ನೋದು ವಿಶೇಷಣವೋ? ಪುಸ್ತಕದ ಇರವು ಅಂದಾಗ ಪುಸ್ತಕ ವಿಶೇಷಣ ಅಂತಾಗತ್ತೆ. ಇರುವಾದ ಪುಸ್ತಕ ಅಂದ್ರೆ, ಇರುವ ಪುಸ್ತಕ ಅಂದ್ರೆ ಇರುವು ವಿಶೇಷಣ ಅಂತಾಗತ್ತೆ. ನಾವು ವ್ಯವಹಾರದಲ್ಲಿ ಏನ್ ತಿಳ್ಕೊಂಡಿದೀವಿ? ಇರುವು ಅನ್ನೋದ್ರ ಜೊತೆಲಿ ಪುಸ್ತಕ ನೋಡ್ತಾ ಇರುವ, ಪುಸ್ತಕದ ಜೊತೆಲಿ ಇರುವು ನೋಡ್ತೀವೋ? ಯಾವುದು ಯಾವುದಕ್ಕೆ ಅಧೀನ? ಪುಸ್ತಕ ಇರೋದ್ರಿಂದ ಇರುವಿಕೆ ಕಂಟೋ, ಇರುವಿಕೆ ಇರೋದ್ರಿಂದ ಪುಸ್ತಕ ಕಂಟೋ? ಪುಸ್ತಕ ಇರೋದ್ರಿಂದ ಇರುವಿಕೆ ಕಂಟೋ, ಇರುವಿರೋದ್ರಿಂದ ಪುಸ್ತಕ ಕಂಟು. ಈ ವಿಚಾರ ನಮಗೆ ಅನುಭವದಲ್ಲಿ ಬಿಡಿಸ್ಕೊಳ್ಳೋಕೆ ಬರಲ್ಲ. ಅದು ವಿವೇಕಿಗಳಾದರೂ ಬಿಡಿಸ್ಕೊಳ್ಬೇಕು. ಶಂಕರರು ನಾಸತೋ ವಿದ್ಯತೆ ಭಾವ ಎಂಬಲ್ಲಿ ತೋರಿಸಿದ್ದಾರೆ. ತೋರಿಸಿದ್ರು ಅವ್ರು ಏನ್ ಮಾಡಿದ್ದಾರೆ? ಸ್ವಲ್ಪ ತರ್ಕವನ್ನು ಬಳಸಿದ್ದಾರೆ ಅಲ್ಲಿ, ಅನ್ವಯ ವ್ಯತಿರೇಕ ತರ್ಕವನ್ನು. ಏನ್ ಮಾಡಿದ್ರು? ಇರುವು ಅನ್ನೋದು ಇದು ಎಷ್ಟೇ ಬದಲಾವಣೆ ಆದ್ರೂ ಇರು ಒಂದೇ ತರ ಇರುತ್ತೆ. ನಾಳೆ ಇದು ಮಣ್ಣಾಯ್ತು ಅಂತ ಇಟ್ಕೊಳ್ಳಿ, ಇರುವ ಮಣ್ಣಾಗಿರುತ್ತೆ, ಇರು ಹೋಗಲ್ಲ. ಇದು ಎಲ್ಲಿ ದಾಟ್ಕೊಂಡು ಹೋದ್ರು ಅದು ಎಷ್ಟೇ ಆಗಲಿ, ಒಂದು ವಸ್ತುವನ್ನು ತಗೊಂಡ್ರೆ ಅದನ್ನ ಬಟ್ಟೆ ಇರುವು ಹತ್ತಿಗೆ ಹೋಯ್ತು ಅಂತ ಇಟ್ಕೊಳ್ಳಿ, ಹತ್ತಿ ಇರು ಎಲ್ಲ ಹೋಯ್ತು? ಇರು ಹತ್ತಿ, ಬಟ್ಟೆಯಲ್ಲಿ ಇರುವಿಲ್ಲ ಅಂದ್ರೆ ಇರುವು ಹತ್ತಿ ಜೊತೆ ಸೇರ್ಕೊಂಡ್ಬಿಡುತ್ತೆ. ಹತ್ತಿಯಲ್ಲಿ ಇರುವಿಲ್ಲ ಅಂತಂದ್ರೆ ಮುಂದೆಲ್ಲ ಹೋಯ್ತು ಇರು ಅಂತ ಕೇಳ್ತೀವಿ. ಸುಟ್ಟೇ ಬಿಟ್ರೆ ಅಂತ ಇಟ್ಕೊಳ್ಳಿ ಹತ್ತಿನ, ಏನಾಯ್ತು? ಇರುವೋ ಬೂದಿ ಜೊತೆ. ಇರು ಎಲ್ಲಿದೆ ಈಗ? ಬೂದಿ ಜೊತೆಲಿ. ಇರುವು ತಪ್ಪಿಸ್ಕೊಳ್ಳೋಕೆ ಆಗಲ್ಲ ನಿಮ್ಮ ಕೈಲಿ. ಅಕಸ್ಮಾತ್ ಅನ್ನು ಕರೆದ್ರೆ ಏನಾಯ್ತು ಅನ್ಕ ಇದೆ. ಅದು ಈ ಪ್ರಕ್ರಿಯೆ ಇಟ್ಕೊಂಡೆ ಮನುಷ್ಯನಿಗೆ ಈಗ ಸೂಕ್ಷ್ಮ ಶರೀರ ಇದೆ, ದೇಹ ಬಿಟ್ಟು ಹೋಯ್ತು, ಇರಬೇಕಲ್ವಾ? ಎಲ್ಲೋಯ್ತು ಅದು ಇರುವು? ಸೂಕ್ಷ್ಮ ಶರೀರದ ಇರುವು ಎಲ್ಲಿ ಹೋಯ್ತು ಅಂತ ಕೇಳ್ತೀವಿ. ಸೂಕ್ಷ್ಮ ಶರೀರಕ್ಕೆ ಇರುವು ಇದೆ ಅನ್ನೋದು ಇಟ್ಕೊಂಡೇ ಕರ್ಮ ಸಿದ್ಧಾಂತ ಹೊರಟಿರೋದು. ಈ ಇರುವು ಅನ್ನೋದು ಎಲ್ಲೆಲ್ಲೂ ವ್ಯಾಪಿಸ್ಕೊಂಡಿದೆ, ಅದು ಬಿಟ್ಟು ಹೋಗಲ್ಲ. ಈಗ ಎಲ್ಲೆಲ್ಲೂ ಇರೋದು ದೊಡ್ಡದೋ, ಒಂದು ಕಡೆಯಲ್ಲಿ ಇರೋದು ದೊಡ್ಡದೋ? ಈಗ ನಾವು ಈಗ ಹೇಳಿ, ವಿಶೇಷ ಅನ್ನೋದು ದೊಡ್ಡದು, ವಿಶೇಷಣ ಅನ್ನೋದು ಚಿಕ್ಕದು. ಈಗ ಯಾವುದಕ್ಕೂ ವಿಶೇಷಣ? ಪುಸ್ತಕ ಇರುವು ವಿಶೇಷಣವೋ, ಇರುವ ಪುಸ್ತಕಕ್ಕೂ ವಿಶೇಷಣವೋ? ಹಾಗನ್ಸಲ್ವಲ್ಲ. ಪುಸ್ತಕ ಅನ್ನೋದು ವಸ್ತು, ಇರುವು ಅನ್ನೋದು ವಿಷಯ ಅಂತ ಅನ್ಸತ್ತಲ್ಲ. ಅಂದ್ರೆ ನಾವು ಇರುವನ್ನು ಗಮನಿಸಲ್ಲ. ನಮಗೆ ಇದು ಸಾಮಾನ್ಯ ಸ್ವಾಮಿ, ನಮ್ಗೆ ಬೇಕಾದ್ದೇನೋ ವಿಶೇಷ. ಇರುವು ಬಿಡ್ರಿ, ಇರುವನ್ನು ತಗೊಂಬರ್ರಿ ಅಂತ ಯಾರು ಅಂತಾರ? ಇರುವ ಹೀಗೆ ಹಾಗೆ ಇರುವಿನಲ್ಲಿ ಈ ರೀತಿ ಇದೆಯೋ ಹಾಗೆ ಅರಿವು ಕೂಡ, ಪುಸ್ತಕದ ಅರಿವು ಒಂದು ಸಂಬಂಧ ಇಲ್ಲದೆ ಬರೀ ಅರಿವು ತೋರಲ್ಲ. ಈಗ ಅರಿವು ಅನ್ನೋದು ಪುಸ್ತಕದ ಜೊತೆ ಕಂಬದ ಅರಿವು. ಹಾಗೆ ಇರವನ್ನು ಎಲ್ಲದರಲ್ಲೂ ಜೋಡಿಸ್ತಾ ಇದೀವೋ ಹಾಗೆ ಅರಿವನ್ನು ಎಲ್ಲದರಲ್ಲೂ ಜೋಡಿಸ್ತೀವ? ಅರಿದೇ ಇರೋದು ಒಂದಿದೆಯಾ? ಇಲ್ಲ. ಯಾವುದನ್ನು ಅರಿದ್ರು ಅದರ ಜೊತೆಲಿ ಅದರ ಅರಿವು. ಈಗ ಮರದ ಅರಿವು ಅಂತ ಹೇಳಿದ್ರಿ. ಈಗ ಮರ ದೊಡ್ಡದೋ ಅರಿವು ದೊಡ್ಡದೋ? ಮರದ ಅರಿವು ಸ್ವಾಮಿ. ಮರ ಇಲ್ಲಿ ಹೋದ್ರೆ ಅರಿವು ಬರ್ತಿತ್ತಾ? ಹೀಗೆ ಪ್ರಪಂಚದ ಅರಿವು ಇರುವುಗಳನ್ನ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಿಹಾಕೊಂಡಿದೆ ಏನೇನೋ ಮುಚ್ಕೊಂಡಿಲ್ಲ. ಇರುವಿನಲ್ಲಿ ಈ ಪುಸ್ತಕದಿಂದ ಇರು ಮುಚ್ಕೊಂಡಿಲ್ಲ. ಅದು ಏನಾಗಿದೆ ಅಂದ್ರೆ ನಾವು ನೋಡೋರಿಗೆ ಪುಸ್ತಕ ನೋಡ್ತಾ ಇದ್ದೀವಿ, ಇರು ಕಾಣಿಸ್ತಾ ಇಲ್ಲ. ಒಂದು ಆನೆ ಇತ್ತು, ಮರದಿಂದ ಮಾಡಿರೋ ಆನೆ ಚೆನ್ನಾಗಿದೆ ನೋಡ್ತಾ ಇದ್ದವ್ರಿಗೆ ಮರ ಮುಚ್ಕೊಂಡು ಹೋಗ್ಬಿಡ್ತು. ಯಾವುದರಿಂದ? ಆನೆಯಿಂದ. ಯಾವಾಗ ಮರ ನೋಡಿದ್ರೋ ಆನೆ ಮುಚ್ಚೋಯ್ತು. ಹಾಗೆ ಇರುವಿನಿಂದ ಪುಸ್ತಕ ಮುಚ್ಚಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಪುಸ್ತಕದಿಂದ ಯಾಕೆ ಹಾಗೆ ಮಾಡ್ತಾ ಇದ್ದೀವಿ ಗೊತ್ತಾ? ನಮ್ಮಲ್ಲಿ ಪುಸ್ತಕ ಬೇಕು ಅನ್ನೋ ಕಾಮ ಇದೆ, ಇರು ಬೇಕು ಅಂತಿತ್ತ. ನಮ್ಗೆ ಅಂಗಡಿಯಲ್ಲಿ ಹೋಗಿ ಒಂದು ಸ್ವಲ್ಪ ಇರು ಕೊಡ್ರೆ, ಸ್ವಲ್ಪ ಅರಿವು ಕೊಡ್ರಿ ಅಂತ ಕೇಳಿದ್ರೆ ಯಾರು ಕೊಡ್ತಾರ? ಕೊಡೋದಾದ್ರೆ ಇವ್ರು ಕೊಡ್ಬೇಕಷ್ಟೇ. ಅವ್ರು ಕೊಡುವಾಗಲೂ ಏನು ಹೇಳ್ತಾರೆ? ನಿಮ್ಗೆ ಆತ್ಮರೂಪವಾದ ಪ್ರೇಮ ಇರುವಿನಲ್ಲಿದ್ರೆ ಬರೀ ಇರು ನಂದಾಗಬೇಕು ಅಲ್ಲ, ಇರುವೇನಾಗಬೇಕು, ನಾನಾಗಬೇಕು ಅನ್ನೋ ಪ್ರೇಮ ಇದ್ರೆ ಇರು ಕೊಡ್ತಾರೆ. ಅವ್ರು ಹಾಕಿ ಕೊಡಲ್ಲ, ಸುಲಭವಾಗಿ ಪರೀಕ್ಷೆ ಮಾಡ್ತಾರೆ. ಇದೇ ಬೇಕು ಅಂತ ಅಂದಿದ್ಯಾ, ಅಥವಾ ಈ ಇರುವಿನ ವಿಶೇಷಣಗಳಿದೆಯಲ್ಲ, ಅಲ್ಲ ಇರುವಿನ ವಿಶೇಷಣಗಳು ಹೌದಾ, ಅದು ಬೇಕು ಅಂತಿದೆಯಾ? ಯಾವುದು ಬೇಕು ಅಂತಿದೆ ನಮಗೆ? ನಿಜವಾಗಿ ನಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಹೇಳಿದರೆ ಈ ತೋರೋ ವಸ್ತು ಬರೀ ತೋರಿಕೆ ಸಾಕು ಅಂತಿರೋ. ತೋರಿಕೆಯಲ್ಲಿ ಅಂದ್ರೆ ಅರಿವು ಅಂತ ಅರ್ಥ. ಇಲ್ಲಿ ತೋರಿಕೆಯು ಅರಿವಿಲ್ಲದ ತೋರಿಕೆ ಆಗಲ್ಲ. ಮರದ ಅರಿವು ಬೇಕೋ, ಮರ ಬೇಕೋ ನಿಮ್ಗೆ? ಮರದ ಅರಿವು ಬೇಕೇನಿಲ್ಲ. ಹಾಗೆ ಪುಸ್ತಕದ ಅರಿವು ಬೇಕೋ, ಪುಸ್ತಕ ಬೇಕಾ? ಪುಸ್ತಕ ಬೇಕು. ಯಾವುದಾದ್ರೂ ಕೇಳಿ ನೀವು,
ವಸ್ತು ಬೇಕು ಅಂತೀರಿ, ಅದರ ಅರಿವು ಬೇಕು ಅಂತ ಹೇಳಲ್ಲ. ಅರಿವು ಜೊತೆಲಿದೆ. ಹೇಗೆ ಬೆಳಕಿದೆ ಅಂದ್ರೆ ಇದು ಬೆಳಕು ಬೇಕು ಅಂತೀರೋ, ಈ ವಸ್ತು ಬೇಕು ಅಂತೀರಾ? ಬೆಳಕು ಹೇಗಿದ್ರು ತಗೊಂಡ್ರೆ ಬೆಳಕು ತಾನಾಗೆ ಬರುತ್ತಲ್ಲ, ಬೆಳಕು ಯಾಕೆ ಬೇಕು? ಮನುಷ್ಯನಿಗೆ ಎಲ್ಲಾ ಕಡೆಯಲ್ಲೂ ಸಿಗೋ ವಸ್ತು ಬೇಕಾಗಿಲ್ಲ. ಆಕಾಶ ಎಲ್ಲಾ ಕಡೆಯಲ್ಲೂ ಇದೆ, ಬೇಕಾ? ಇಲ್ಲ. ಇರು ಎಲ್ಲಾ ಕಡೆಯಲ್ಲೂ ಇದೆ, ಬೇಕಾ? ಬೇಕಾಗಿಲ್ಲ. ಯಾವುದು ಎಲ್ಲ ಕಡೆಯಲ್ಲೂ ಇಲ್ವೋ ಅದು ಬೇಕು, ಯಾಕಂದ್ರೆ ಸಿಗಲ್ಲ. ಅತಿ ಪರಿಚಯಾತ್ ಅವಜ್ಞಾ ಅಂತಾರೆ. ಸಿಗದೇ ಇರೋ ವಸ್ತು ಬೇಕಂತೆ. ಸಿಕ್ಕಿರೋ ವಸ್ತು ಬೇಕು ಅಂತ ಹೇಳಿದ್ರೆ ಸಿಕ್ಕಿರೋ ವಸ್ತು ಯಾಕೆ ಬೇಕಾ? ಇದು ನಾವು ನೋಡುವ ದೃಷ್ಟಿಯಲ್ಲಿ ಬಂದಂಥ ವ್ಯತ್ಯಾಸ. ಈ ಅರಿವನ್ನ ಭಗವಂತ ಏನು ಮಾಡ್ದ? ಅರಿವಿನ ಜೊತೆಯಲ್ಲಿ ಅಲ್ಲೊಂದು ಇರುವಿದೆ ಅಂತ ಹೇಳಿದ. ಈಗ ಪ್ರಶ್ನೆ, 5 ಇಂದ್ರಿಯಗಳಿಂದ ಅರಿವು ಹೋಗ್ತಾ ಇದೆ. ಅದು ಬಣ್ಣ ಬಣ್ಣವಾಗಿ ಹೋಗ್ತಾ ಇದೆ. ಬಣ್ಣ ಬಣ್ಣ ಅನ್ನೋ ಶಬ್ದಕ್ಕೆ ನಾನು ಶಬ್ದವನ್ನು ಒಂದು ಬಣ್ಣ ಅಂತ ಕರಿತಾ ಇದ್ದೀನಿ. ನಿಜವಾಗಿ ರೂಪ ಅನ್ನುವಂಥ ಒಂದು ಅರಿವು, ಶಬ್ದ ಅನ್ನೋದೇನೋ ಒಂದು ಅರಿವು, ಸ್ಪರ್ಶ ಅನ್ನೋದೇನೋ ಅರಿವು. ಆ ಸ್ಪರ್ಶ ಅನ್ನೋ ಅರಿವಿಗಿಂತ ಬೇರೆಯಾದ ಅನ್ನೋ ವಸ್ತು ಇದೆ ಅಂತ ಕಲ್ಪಿಸ್ತಾ ಇದ್ದೀವಿ ನಾವು. ಸ್ಪರ್ಶಾವರಿವಿರುವ ಒಂದು ಗಟ್ಟಿ ಇಲ್ಲಿದೆ ಅಂತ. ನಿಮ್ಗೆ ಗಟ್ಟಿ ಅಂತ ಅರಿವು ಬಿಟ್ಟು ಅಲ್ಲಿ ವಸ್ತು ಇದೆ ಅಂದ್ರೆ ಹಾಕಿ ತೀರ್ಮಾನ ಮಾಡ್ತೀರಿ ಹೇಳ್ರಿ ನೋಡ. ರೂಪದ ಅರಿವಿದೆ, ಆದರೆ ಆ ರೂಪ ಅನ್ನೋದು ಅರಿವಲ್ಲದ ಆ ರೂಪವನ್ನು ಆಧಾರವಿದ ವಸ್ತು ಇದೆ ಅಂತ ನೀವು ಹೇಳಿದ್ರಲ್ಲ, ಹೇಗೆ ತೀರ್ಮಾನ ಮಾಡ್ತೀರಿ ಅದನ್ನ? ಇಲ್ಲವೇ ಇಲ್ಲ. ನಾನು ಹೇಳೋದು 5 ಇಂದ್ರಿಯಗಳಿಂದ ಬರೀ 5 ಅರಿವು ಹೊರಗೆ ಬರ್ತಾ ಇದೆ. ಆ ಅರಿವನ್ನೇ ಪ್ರಪಂಚ ಅಲ್ಲೊಂದು ವಸ್ತು ಇದೆ ಅಂತ ಕಲ್ಪಿಸ್ತೀವಿ. 5 ಅರಿವು ಬೇರೆ ಬೇರೆ ಚಿತ್ತೂತಗಳಿಂದ ಬಂದ್ರೆ ಅದು 5 ಇಟ್ಕೊಂಡಂತ ಒಂದು ಕಲ್ಪಿತವಾದ ಒಂದು ವಸ್ತು ಇದೆ ಅಂತೀವಿ. ಅದು ಆ ವಸ್ತು ಯಾರ ಅರಿವಿಗೂ ಬರಲ್ಲ. ಅದಕ್ಕೆ ನಾವು ಅವತ್ತು ಪರೀಕ್ಷೆ ಮಾಡಿದ್ದು ಏನು, ಆ 5 ಅರಿವು ಇದೆಯಲ್ಲ, ಅದು 5 ಅರಿವು ಒಂದರಲ್ಲಿ ಅಂದ್ರೆ ಯಾವುದರಲ್ಲಿ ಅದು ಬೇಕಾಗಿದೆಯಲ್ಲ. ನಮಗೆ ನಿಂಬೆಹಣ್ಣು ಬೇಕು ಅಂತೀರಲ್ಲ, ನಿಂಬೆಹಣ್ಣನ್ನ 5 ಇಂದ್ರಿಯಗಳ ಅರಿವಿನಿಂದ ಅರಿತು 5 ಇಂದ್ರಿಯಗಳ ಅರಿವಿನ ರೂಪವಾದ ಅರಿವು ಬೇಕೋ? 5 ಇಂದ್ರಿಯಗಳ ವಾಸನೆ ಅರಿವು ಬೇಕೋ, ಸ್ಪರ್ಶದ ಅರಿವು ಬೇಕೋ, ಆ ರುಚಿಯ ಅರಿವು ಬೇಕೋ, ಹಾಗೆ ಹೇಳ್ತಾ ಇದ್ದೀರೋ? ಆ ರುಚಿಯ ಅರಿವಿಯನ್ನು ತೋರ್ತಾ ಇದೆಯಲ್ಲ ಅಲ್ಲೇ, ಅದಕ್ಕಿಂತ ಬೇರೆಯಾದ ವಸ್ತು ಬೇಕೋ ನಿಮಗೆ? ಬರೀ ಹೋಗಿ ಅಲ್ಲಿ ಇದು ಎಂತದೋ ಹೂವಿನ ಹಾರದ ಅರಿವನ್ನು ತಗೊಂಬ ಅಂದ್ರೆ ಹೊಡಿತಾರೆ. ಹೂವಿನ ಹಾರ ತಗೊಂಬ. ಹಾರ ಅಂದ್ರೆ ಅದೊಂದು ರೂಪ. ಆ ರೂಪ ಅಂದ್ರೇನೋ ಅದೊಂದು ಅರಿವು. ಈಗ ನೋಡಿ ಏನ್ ಮಾಡಿಬಿಟ್ರು ಅವರು, ಮೊದಲು ವಸ್ತುವನ್ನ ಬಣ್ಣ ಅಂದ್ರೆ ಅದರಲ್ಲಿ ಲಯ ಮಾಡಿಬಿಟ್ರು. ವಸ್ತು ಬಣ್ಣಕ್ಕಿಂತ ಬೇರೆ ಇಲ್ಲ ಅಂದ್ರು. ಆ ಬಣ್ಣ ಎಲ್ಲ ಅರಿವಿಗಿಂತ ಬೇರೆ ಇಲ್ಲ ಅಂದ್ರು. ನಿಮ್ಮ ಇಂದ್ರಿಯಗಳಿಂದ ಬಂದಿರಬಹುದು, ಆದ್ರೆ ಅದು ಆ ಥರ ಬರೋಕ್ ಕಾರಣ ಒಂದೇ ಅರಿವು ಬೇರೆ ಬೇರೆ ತೂತುಗಳಿಂದ ಬಂದು ಬೇರೆ ಬೇರೆ ಥರ ಆಯ್ತು ಅಲ್ವಾ? ಈಗ ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ಈಗ ಅರಿವು ಅಲ್ಲಿಂದ ಬಂತು ಅಂತ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅರಿವು ಎಲ್ಲ ಕಡೆಯೂ ಇದೆಯಾ, ಬರಬೇಕಾ? ಅರಿವು ಇಷ್ಟದಂತೆ ಆಗತ್ತೋ ಇಲ್ವಾ? ನಿಮ್ಮ ಇಷ್ಟದಂತೆ ಅರಿವಾಗತ್ತಾ? ಏನಾಗಬೇಕು? ಆಗ ಅಲ್ಲ ರೇ, ವಸ್ತುವಿನ ಅರಿವು, ಈ ಪುಸ್ತಕದ ಅರಿವು ಇಷ್ಟದಂತೆ ಆಗಬೇಕು ಅಂದ್ರೆ ನಂಗೆ ಇದು ಈಗ ಸದ್ಯಕ್ಕೆ ಈಗಲೇ ಹಾನಿಯಾಗಿ ತೋರಲಿ. ಅರಿವಿನಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯ ಇಲ್ಲ. ಏನ್ ಹೇಳ್ತೀವಿ ಅದನ್ನ? ವಸ್ತುತಂತ್ರ ಅಂತ. ಇಲ್ಲಿ ವಸ್ತುತಂತ್ರ ಅನ್ನೋ ಶಬ್ದಕ್ಕೆ ಅರ್ಥ ನೀವು ತಪ್ಪು ಮಾಡ್ಕೋಬಾರ್ದು. ತೋರ್ದಾಗ ವಸ್ತು ಇದೆ ಅಂತಲೂ ಮಾಡ್ಕೋಬಾರ್ದು. ಬಹಳ ತಪ್ಪಾಗ್ಬಿಡುತ್ತೆ ಈ ವಸ್ತು ಅಂತ ಪದ. ಅರಿವಾಗ ಮುಂಚೆನೆ ವಸ್ತು ಇರುತ್ತೆ ಅಂತಲೂ ಮಾಡ್ಕೋಬಾರ್ದು. 2 ತಪ್ಪು ತಿಳುವಳಿಕೆ ಬರುತ್ತೆ. ಯಾವ 2 ತಪ್ಪು ತಿಳುವಳಿಕೆ ಹೇಳಿ? ತೋರಿದ ವಸ್ತು, ಒಬ್ರು ಹೇಳಿದ್ರು ಎಲ್ಲೆಲ್ಲಿ ಜ್ಞಾನ ಆಗತ್ತೋ ಅಲ್ಲೆಲ್ಲ ವಸ್ತು ಇದ್ದೇ ಇರುತ್ತೆ ಅಂದ್ರು. ತೋರ್ದ ಹಾಗೆ ವಸ್ತು ಇರುತ್ತೆ ಅಂತ ಮಾಡಿಬಿಟ್ರೆ ಯಾವ ಕಾಲಕ್ಕೆ ಏನೇನು ಹೇಗೆ ತೋರುತ್ತೋ ಹಾಗಾಗಿ ವಸ್ತು ಇದೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದನ್ನ ಹೇಳಕ್ ಬಂದಿದ್ದಲ್ಲ ವಸ್ತು ತಂತ್ರಜ್ಞಾನ ಅನ್ನೋದು. ಎರಡನೇದೇನ್ ಮಾಡಿದ್ವಿ, ತೋರೋಕ್ ಮುಂಚೆನೇ ವಸ್ತು ಇರುತ್ತೆ ಅಂತ. ನಾವು ನೋಡದೆ ಹೋದ್ರೂ ಪ್ರಪಂಚ ಇರುತ್ತೆ ಅಂತ ಹೇಳ್ತೀವಲ್ಲ, ಅದು ವಸ್ತು ತಂತ್ರಜ್ಞಾನ ಅಲ್ಲ. ಯಾವುದು? ಅಷ್ಟೇ. ನಿಮ್ಮ ತಿಳುವಳಿಕೆಯು ಇರುವುದನ್ನ, ನಿಮ್ಮ ಸ್ವಾತಂತ್ರ್ಯ ಇಲ್ಲ, ಇದ್ದದ್ದನ್ನು ಅರಿಯೋದಷ್ಟೇ. ಅರಿವೇ ಇರೋದು. ಯಾವ ಅರಿವಿರೋದು ಅಂತ ಮುಂದೆ ಹೇಳ್ತೀನಿ ನಾನು. ಇರುವ ಅರಿವನ್ನು ಅರಿಯಬೇಕು ಅಂದ್ರೆ ಈಗ ಬಹಳ ಕಷ್ಟಕ್ಕೆ ಬಂದ್ಬಿಡ್ತು. ಅರಿವನ್ನು ಅರಿಯಬೇಕು ಅಂದ್ರೆ ಅರಿವಿಗೆ ವಿಷಯವಾಗಬೇಕು. ಇದೇನೋ ನಮ್ಮವರೊಬ್ರು ಹೇಳೋರು, ನೀವು ವೇದಾಂತಿಗಳು ಪದಗಳಿಂದ ಆಟ ಆಡ್ತೀರಿ, ಅಲ್ಲಿ ಏನೂ ಇಲ್ಲ ಅಂತ. ಪ್ಲೇ ಆಫ್ ವರ್ಡ್ಸ್, ಪದಗಳ ಆಟವೇ ಹೊರತು ವಸ್ತು ಇಲ್ಲ ಅಂದ್ರು. ನಾನು ಹೇಳಿದೆ ನಮ್ದಲ್ಲ ರೇ ಪದಗಳ ಆಟ, ನಿಮ್ದು. ಮುಂದೆ ಯಾರದ್ದು?
ವ್ಯವಹಾರ ಮಾಡ್ತೀರಲ್ಲ, ಬರೀ ಶಬ್ದನೇ ಇರೋದು, ವಸ್ತುನೇ ಇಲ್ಲ ಅಂದೆ. ಅದಾಗ್ರೆ ಅಂದ್ರು. ನೋಡಿ ಇಲ್ಲಿದೆ ಇಲ್ಲ, ಇದು ಇದರ ಕಾರಣಕ್ಕಿಂತ ಬೇರೆ ಅಲ್ಲ. ಕಂಬ ಕಂಬ ಅಂತ ಕರಿತೀರಲ್ಲ, ಕಂಬದ ಕಾರಣಕ್ಕಿಂತ ಕಂಬ ಇದು ಬೇರೆ ಇದೆಯಾ? ಇಲ್ಲ. ನೀವೇನ್ ಮಾಡ್ತೀರಿ? ಕಂಬ ಕಂಬ ಒಂದಿದೆ, ಅಲ್ಲಿ ಕಂಬ ಇದೆ ಅಂತೀರಿ. ಕಬ್ಬಿಣ ಕಂಬ ಅಂತ ಕರೆದು ಇಲ್ಲದ ಕಂಬವನ್ನ ಪದಗಳಿಂದ ಹುಟ್ಟು ಹಾಕಿ ನೀವು ಆಟ ಆಡ್ತಾ ಇದ್ದೀರೋ, ನಾವು ಆಟ ಆಡ್ತೀವಿ ಒಂದೇ. ನಾನು ವ್ಯವಹಾರದಲ್ಲಿ ಎಲ್ಲರೂ ಬರೀ ಶಬ್ದನೇ ಹೇಳ್ತಾ ಇರೋದು, ವಸ್ತುನೇ ಇಲ್ಲ ಒಂದಕ್ಕೂ. ಅದು ಅದರ ಕಾರಣಕ್ಕಿಂತ ಬೇರೆ ಇಲ್ಲ, ಕಬ್ಬಿಣ ಕಬ್ಬಿಣ ಕಾರಣಕ್ಕಿಂತ ಬೇರೆ ಇಲ್ಲ. ಶಬ್ದಗಳು ಆಟ ಆಡಿರೋ ಅದಕ್ಕೆ ಓಂಕಾರ ವೇದಂ ಸರ್ವಂ ಅಂತ ಹೇಳುವಾಗ ಬರೀ ಪ್ರಪಂಚವೆಲ್ಲ ಶಬ್ದ ಮಾತ್ರವೇ ಅಂದ್ರು. ತಿಳ್ಕೊಳಕಾಗತ್ತ? ಬರೀ ಶಬ್ದ ಮಾತ್ರವೇ ಅಂತ. ಪ್ರತಿಜ್ಞಾ ಮಾತ್ರವೋ ಅನುಭವವೋ? ಹಾ, ಏನ್ರಿ ಪ್ರಪಂಚವೆಲ್ಲ ಬರೀ ಶಬ್ದ ಮಾತ್ರ ಅಂತೀರಲ್ಲ, ಹಾಗೆ ಹೇಳ್ರಿ ನೀವು. ಅಲ್ಲ ಇಲ್ಲಿ ಬಟ್ಟೆ ಅಂತ ಇಲ್ವೇನ್ರಿ? ಬಟ್ಟೆ, ನೂಲು, ನೂಲಲ್ಲಿದೆ ಹತ್ತಿ, ಹತ್ತಿಯಿಲ್ಲದೆ ಮಣ್ಣು, ಮಣ್ಣಿದೆ ತಲೆ. ಇದೊಂದು ಪ್ರಕ್ರಿಯೆ, ಬಹಳ ಓಂಕಾರ ಪ್ರಕ್ರಿಯೆ, ಬಹಳ ಸುಂದರವಾದ ಪ್ರಕ್ರಿಯೆ. ಅದು ಮಾಂಡುಕ್ಯ ಉಪನಿಷತ್ನಲ್ಲಿ ಗುರುಗಳು ಓಮಿತ್ಯೈದಕ್ಷರಮಿದಗಂ ಸರ್ವಂ ಎಂಬುವಾಗ ವಿಸ್ತಾರವಾಗಿ ಬರೆದಿದ್ದಾರೆ. ಮಾಂಡುಕ್ಯ ಉಪನ್ಯಾಸ ಮಂಜರಿ ಇದೆ, ಗೌಡಪಾದ ಹೃದಯ ಇದೆ, ಮಾಂಡುಕ್ಯ ರಹಸ್ಯ ವಿವೃತಿ ಇದೆ, ಮಾಂಡುಕ್ಯ ಶಂಕರ ಭಾಷ್ಯ ಇದೆ. ಮಾಂಡುಕ್ಯ ಬಹಳ ಕೆಲಸ ಮಾಡಿಬಿಟ್ರು ಗುರುಗಳು, ಅದ್ಭುತವಾದಂಥದ್ದು. ಯಾಕಂದ್ರೆ ಅವಸ್ಥಾತ್ರಯ ಪ್ರಕ್ರಿಯೆ ಬರುತ್ತಲ್ಲ, ಅದಕ್ಕೋಸ್ಕರ. ಈಗ ಅರಿವಿನ ಪರಮಾರ್ಥವನ್ನು ಕಂಡುಹಿಡಿಯೋಕೆ ಹೊರಟಿವಿ. ಈಗ ಅರಿವು ಕ್ರಿಯೆ ಅಂತ ಹೇಳಿದ್ವಿ ನಾವು ಅಲ್ವಾ? ಅರಿವು ಒಳಗಿಂದ ಬರುತ್ತೆ ಅಂತಿದ್ವಿ. ಅಲ್ಲೇ ಇದ್ದ ಅರಿವೋ ಇಂದ್ರಿಯಗಳು ಅರಿವನ್ನು ಕೊಟ್ಟವೋ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂದ್ರೆ, ಮೊದಲು ಒಂದು ಅರಿವು ಇನ್ನೊಂದರಿಂದ ಅರ್ಥಿಸ್ಕೊಳ್ಳದೆ ಅದು ಇದೆ ಅಂತ ತೋರಿಸಿದ್ರೆ ಅದು ಅರಿವು. ಈಗ ಬೆಳಕಿನಿಂದ ಅರಿವಾಯ್ತು ಅಂತ ಹೇಳ್ತೀವಿ, ಬೆಳಕು ತೋರಿಸ್ತು ಅಂತ ಹೇಳ್ತೀವಿ. ನಿಜವಾಗಿ ಬೆಳಕು ತೋರಿಸತ್ತಾ? ಅಲ್ಲಪ್ಪ, ಬೆಳಕಿದೆ ಅಂತ ಇನ್ನೊಂದಿನ ಅಲ್ವಾ? ಬೆಳಕು ತೋರಿಸತ್ತೆ ಅಂದ್ರೆ ಬೆಳಕಿದೆ ಅಂತ ಇನ್ನೊಂದರಿಂದ ಅರಿವಾದ್ಮೇಲೆ ತಾನೆ ಬೆಳಕು ತೋರಿಸತ್ತೆ. ಅದಕ್ಕೆ ಸ್ವಯಂಜಿ ಬ್ರಾಹ್ಮಣ ನೀವು ಕೇಳಿದಿರಲ್ಲ, ಅದು ಯಾವುದು ಅರಿವಿನ ಮೂಲ ಅಂತ ಕಂಡು ಹಿಡಿಯೋಕೆ ಅವ್ರು ಹೊರಟದ್ದು. ಬೆಳಕು ಬೆಳಕಿಲ್ಲದೆ ವಸ್ತು ತೋರಲ್ಲ. ಆದ್ರೆ ಬೆಳಕು ಬೆಳಕನ್ನೇ ತೋರಿಸತ್ತೆ, ಬೆಳಕಿಗೆ ಇನ್ನೊಂದು ಬೆಳಕು ಬೇಕಿಲ್ಲ. ಆದ್ರೆ ಬೆಳಕನ್ನು ನೋಡೋಕೆ ನಾವು ಕಣ್ಣಿರ್ಬೇಕು. ಕಣ್ಣಿಲ್ದೆ ಬೆಳಕಿರೋದೇ ಗೊತ್ತಾಗತ್ತಾ? ಆದ್ರೆ ಬೆಳಕು ಕೂಡ ಇನ್ನೊಂದರಿಂದ ಅರಿಯಲ್ಪಟ್ಟದ್ದು ಅಂತ ಗೊತ್ತಾಗತ್ತೋ ಇಲ್ವಾ? ಹಾಗೆ ಇಂದ್ರಿಯಗಳ ಅರಿವು ಅಂತ ಹೇಳಿ ಇಂದ್ರಿಯಗಳ ಅರಿವು ಬರ್ತಾ ಇದೆಯಲ್ಲ, ಅದು ಅರಿವು ತಾನೇ ಗೊತ್ತಾಗತ್ತೋ ಅದು ಇನ್ನೊಂದರಿಂದ ಗೊತ್ತಾದದ್ದ? ಇಂದ್ರಿಯಗಳಿಗೆ ಅರಿವಿದೆ ಅರಿವಿಲ್ಲ ಅನ್ನೋದು. ಹಾಗೆ ಈ ಅರಿವಿನ ಮೂಲವನ್ನ ಹುಡ್ಕೊಂಡು ಹೊರಟಾಗ ಅದು ಎಲ್ಲೆಲ್ಲೂ ಇರೋ ಅರಿವೋ ಅಥವಾ ಈ ಇಂದ್ರಿಯಗಳಿಂದ ಬರ್ತಾ ಇರೋ ಅರಿವೋ ಅಂತ ನೋಡಬೇಕು. ನಮಗೇನಾಗಿದೆ ಅಂದ್ರೆ, ಈ ಅರಿವಿನ ಮೂಲ ನಮ್ಗೆ ಸದ್ಯಕ್ಕೆ ಗೊತ್ತಾಗೋದು ಮನಸ್ಸು ಮಾತ್ರ. ಅಲ್ಲಿಂದ ಹಿಂದಕ್ಕೆ ನಮ್ಗೆ ಹೋಗಿ ಗೊತ್ತಿಲ್ಲ. ಮನಸ್ಸಿನಲ್ಲಿ ಅರಿವು ಉಂಟಾಗತ್ತೆ. ಅರಿವಿನಲ್ಲಿ ವಸ್ತು ಇದೆ ಅಂತ ಇಟ್ಕೊಳ್ಳೋಣ, ಅರಿವಿನಲ್ಲಿ ಪ್ರಪಂಚವಿದೆ, ಒಪ್ಕೋತೀರಾ? ಅರಿವಿನಲ್ಲಿ ದೇಹ ಇದೆ ಅಂದ್ರೆ ಮನಸ್ಸಿನ ಅರಿವಿನಲ್ಲಿ ಅಂತ ಹೇಳೋಣ, ಕಲ್ಪಿತವಾದ ಅರಿವು ಆಗ್ಬೋದು. ಮನಸ್ಸಿನ ಅರಿವಿನಲ್ಲಿ ದೇಹ ಇದೆಯೋ, ದೇಹದೊಳಗೆ ಮನಸ್ಸಿದೆಯೋ? ದೇಹ ಅನ್ನೋದು ಅದು ಬೇರೆ, ದೇಹ ಅನ್ನೋದು ಮನಸ್ಸೊಂದು ಇಟ್ಕೊಂಡು ಪ್ರಶ್ನೆ ಇಲ್ಲ. ನೀವು ಇವ್ರ ಉತ್ತರ ಹೇಳೋದು ನೋಡ್ರೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು. ಈಗ ಕೇಳ್ತಾರೆ, ಮನಸ್ಸು ದೇಹದಲ್ಲಿದೆ ಎಂದು ಇಟ್ಕೊಂಡು ಲೋಕದ ವ್ಯವಹಾರ. ಮನಸ್ಸಲ್ಲಿದೆ, ದೇಹದೊಳಗಿದೆ. ದೇಹದಲ್ಲಿ ಎಲ್ಲಿದೆ ಅಂತ ಕೇಳ್ತಾರೆ. ಕೆಲವು ಜನ ಇಲ್ಲಿದೆ ಅಂತಾರೆ, ಕೆಲವು ಜನ ಇಲ್ಲಿದೆ ಅಂತಾರೆ, ಕೆಲವು ಜನ ಎಲ್ಲೆಲ್ಲೂ ಇದೆ ಅಂತಾರೆ. ನಾನು ಹೇಳಿದೆ, ಇಲ್ಲಿದೆ ಹೇಳ್ಬೇಡಿ, ಮನಸ್ಸಿನಲ್ಲೇ ದೇಹ ಇದೆ ಅಂತ ಹೇಳ್ಬಿಡಿ. ಸರಿ ಆಗತ್ತಾ? ದೇಹ ಇಲ್ಲದೆ ಮನಸ್ಸಿದೆ ಅಂತ ಆಯ್ತು. ಅವಾಗ ಸರಿನಾ ಉತ್ತರ? ಆಲೋಚನೆಯಲ್ಲಿ ಮನಸ್ಸಿದೆಯಾ, ಮನಸ್ಸಲ್ಲಿ ಆಲೋಚನೆ ಇದೆಯಾ? ಈಗ ಮನಸ್ಸಿನ ಅರಿವಿನಲ್ಲಿ ದೇಹವಿದೆ, ಮನಸ್ಸಿನ ಅರಿವಿನಲ್ಲಿ ದೇಹವಿದೆ ಅಂತ ಹಾಗೆ ಅಂದ್ರೆ, ಈಗ ಕನಸು ಅನ್ನೋದು ಮನಸ್ಸಾದ್ರೆ ಒಪ್ಕೋತೀವಲ್ಲ ವ್ಯವಹಾರ ದೃಷ್ಟಿಯಿಂದ, ಆಯಾ ಅವಸ್ಥಾ ದೃಷ್ಟಿನ ಹೇಳ್ತಾ ಇಲ್ಲ, ವ್ಯವಹಾರ ದೃಷ್ಟಿನ ಕನಸು ಅನ್ನೋದು ಮನಸ್ಸಾದ್ರೆ, ಆ ಮನಸ್ಸೆಂಬ ಅರಿವಿನಲ್ಲಿ ಅಲ್ಲಿರೋ ದೇಹವೆಲ್ಲ ಇತ್ತಾ ಇಲ್ವಾ? ಆ ಮನಸ್ಸಿನಿಂದ ಆ ದೇಹ ತೋರ್ತಾ ಇಲ್ವಾ? ಆದ್ದರಿಂದ ಮನಸ್ಸೆಂಬ ಅರಿವಿನಲ್ಲಿ ದೇಹ ಇದೆ. ಸರಿಯೋ ತಪ್ಪ ನೀವು ಹೇಳ್ರೆ? ಈಗ ಮನಸ್ಸಿನ ಅರಿವಿನಲ್ಲಿ ಪ್ರಪಂಚ ಇದೆ, ಸರಿನಾ? ಹೀಗೆ ಹೇಳ್ತಾ ಹೋದ್ರೆ ಯಾವ್ದು ದೊಡ್ಡದೋ? ಅರಿಯುವುದು, ಅರಿಸ್ಕೊಂಡದ್ದು ದೊಡ್ಡದೋ, ಅರಿವು ದೊಡ್ಡದೋ? ಅರಿವು ದೊಡ್ಡದು. ಆ ಅರಿವಿನಲ್ಲಿ ಅರಿಸ್ಕೊಂಡೋದು ಇದೆ ಅಂತಾಯ್ತು.
ಆದ್ರಿಂದ ಅರಿವು ಎಲ್ಲೆಲ್ಲೂ ಇದೆ. ಅರಿವು ಅನ್ನೋದು ಒಂದು ಕ್ರಿಯೆ ಅಲ್ಲ, ಅದು ಎಲ್ಲೆಲ್ಲೂ ಇರೋದು ಅಂದ್ರು. ಅರಿವು ಗುಣ ಅಂತ ವಾದ ಮಾಡೋರು ಕೆಲವು ಜನ ಇದ್ದಾರೆ. ಗುಣ ಅಂತ ಯಾಕೆ ವಾದ ಮಾಡ್ತಾರೆ ಅಂತಂದ್ರೆ, ಮನಸ್ಸಿನ ಗುಣದು ಕೆಲವು ಸಲ ಮನಸ್ಸಿಗೆ ಅರಿವು ಬರುತ್ತೆ. ನಾವು ಲೋಕದಲ್ಲಿ ಹೇಳೋದನ್ನೇ ಅವ್ರು ಪಾಪ ತರ್ಕಶಾಸ್ತ್ರಬದ್ಧವಾಗಿ ಹೇಳ್ತಾರೆ ಅಷ್ಟೇ. ಲೋಕದ ಅನುಭವ ಹೇಳದೆ ಯಾವ ಶಾಸ್ತ್ರವೂ ಹುಟ್ಟಲ್ಲ. ಎಷ್ಟೋ ನಮ್ಗೆ ಏನಾಗುತ್ತೆ ಅಂದ್ರೆ ಕೇಳುವಾಗ ಹ್ಞೂ ಹ್ಞೂ ಅನ್ಸುತ್ತೆ. ಈ ವಿಜ್ಞಾನಿಗಳು ಕೂಡ ಮೆದುಳಿಗೆ ಅರಿವು ಸೇರಿದೆ ಅಂತ ಹೇಳ್ತಾರೆ. ಮೆದುಳಿಗೆ ಅರಿವು ಹೇಗೆ ಉಂಟಾಗತ್ತೆ ಅನ್ನೋಕೆ ಅವ್ರು ಏನು ಹೇಳ್ತಾರೆ, ವಸ್ತುವಿನ ಮೇಲೆ ಬೆಳಕು ಬೀಳತ್ತೆ, ಆ ಬೆಳಕು ಕಣ್ಣಿನ ಮೂಲಕ ಮೆದುಳಿಗೆ ಹೋಗುತ್ತೆ, ಆ ಮೆದುಳಲ್ಲಿ ನಿಮ್ಗೆ ಅರಿವು ಉಂಟಾಗತ್ತೆ. ಆ ಅರಿವು ಅನ್ನೋದು ಹೇಗೆ ಉಂಟಾಗತ್ತೆ ಅಂತ ಕೇಳ್ತಾ ಇದ್ರು. ನಾನು ಒಬ್ಬರಿಗೆ ಕೇಳಿದೆ, ಸರಿ ಇಷ್ಟೆಲ್ಲ ಉಂಟಾಗತ್ತೆ ಅಂತ ಹೇಳಿದ್ರಿ, ಅಲ್ಲಿ ಬೆಳಕೇನೋ ನಮ್ಗೆ ಕಾಣಿಸತ್ತೆ, ಆ ಬೆಳಕಿಂದ ಬಂದ ಈ ಕಿರಣ ಅದು ಮೆದುಳಿ ಹೋಗಿದ್ದು, ಇದೆಲ್ಲ ಹೇಳ್ತಿರಲ್ಲ, ಮೆದುಳಿದೆ ಅನ್ನೋದು ಅರಿವಿಗೆ ಗೊತ್ತಾಗಬೇಕೋ ಯಾವುದು ಗೊತ್ತಾಗಬೇಕೋ? ನನ್ನ ಅರಿವು ಗೊತ್ತಾಗಬೇಕೋ. ಯಾರದ್ದೋ ಮೆದುಳು ಕೊಯ್ದು ನೋಡ್ರಿ ಅಂತ ಇದ್ರಲ್ಲಿ ಅರಿವಿದೆ ಅಂತ ಬರೀ ಮೆದುಳು ತೆಗೆದು ಇಟ್ಟರೆ ಅದು ಅರಿವಿರುತ್ತೆಯಾ? ನಾವು ಹೇಳೋದು ಪಂಚಭೂತಗಳಲ್ಲೇ ಅರಿವಿಲ್ಲ. ಪಂಚಭೂತಗಳ ಇದಾದ ತಯಾರಾದ ದೇಹದಲ್ಲೂ ಅರಿವಿಲ್ಲ. ತೋರುತ್ತೆ ಅಂತೀವಿ. ಏನ್ ಹೇಳ್ತೀವಿ ನಾವು? ಎಲ್ಲಿ? ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ. ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅರಿವು ತೋರತ್ತೆ. ಈ ವಾಕ್ಯವನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು. ಏನ್ ಹೇಳಬೇಕು? ಅರಿವು ತೋರತ್ತೆ ಅಂದ್ರೆ ಯಾರಿಗೆ? ಅರಿವಿಗೆ. ತೋರೋದನ್ನ ಈಗ ಆ ಇಂದ್ರಿಯಗಳ ಅರಿವು ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಮರದ ಅರಿವು ಅಂತ ಮುಂಚೆ ಹೇಳಿದೆ. ಆಮೇಲೆ ಹೇಳಿದೆ ಅರಿವನ್ನೇ ಮರ ಅಂತ ಹೇಳ್ತಾ ಇದೀಯಾ? ಬರೀ ಬಣ್ಣ, ಅದು ಬಣ್ಣವನ್ನೇ ಆ ಬಣ್ಣಕ್ಕೊಂದು ಆಧಾರ ಇದೆ ಅಂತ ಇಟ್ಕೊಂಡು ಕಲ್ಪಿಸ್ಕೊಂಡು ಅಲ್ಲೊಂದು ಮರ ಇದೆ ಅಂತ ಹೇಳಿದೆ. ಆ ಬಣ್ಣ ಅನ್ನೋದೇನು ಅಂದ್ರೆ ಇಂದ್ರಿಯಗಳಿಂದ ಹೋದ ಒಂದು ಅರಿವು. ಆ ಇಂದ್ರಿಯಗಳಿಂದ ಹೋದ ಅರಿವು ಯಾವುದು? ನಮ್ಮ ಮನಸ್ಸೇ. ನಮ್ಮ ಮನಸ್ಸೇ ಇಂದ್ರಿಯಗಳಿಂದ ಹೋಗಿ ಆ ರೂಪಾಕಾರವಾದ ಒಂದು ಬಣ್ಣ ಇದೆ. ಆ ರೂಪಾಕಾರ ಬಣ್ಣ ಅನ್ನೋದು ಅರಿವೇ. ನನಗೆ ಗೀತೆಯಲ್ಲಿ ಒಂದು ವಾಕ್ಯ ಇದೆಯಲ್ಲ, ಎಲ್ಲ ಇಂದ್ರಿಯಗಳಿಂದಲೂ ಯಾರು ವಾಸುದೇವನನ್ನೇ ನೋಡ್ತಾನೋ ಅವನೇ ಪರಾಭಕ್ತಿ ಅಂತ. ಈಗ ಅರಿವು ಎಲ್ಲೆಲ್ಲೂ ಇದೆ. ವಾಸು ಅಂದ್ರೆ ವಸತಿ, ಎಲ್ಲೆಲ್ಲೂ ಇದೆ. ದೇವ ಅಂದ್ರೇನೋ ಎಲ್ಲವನ್ನು ತೋರಿಸತ್ತೆ, ಬೆಳಗತ್ತೆ. ಅರಿವು ಎಲ್ಲೆಲ್ಲೂ ಇದ್ದು ಎಲ್ಲವನ್ನು ತೋರಿಸಿದ ಮೇಲೆ ಅರಿವಿನ ಸ್ವರೂಪವನ್ನ ವಾಸುದೇವ ಅಂದ್ರು. ನೀವು ನೋಡ್ತಾ ಇರೋದು ವಾಸುದೇವನೋ ಮರವೋ? ವಾಸುದೇವ. ವಾಸುದೇವ ನೋಡ್ತಿದ್ದೀರಾ? ಎಲ್ಲೇ ಮರ ಕಾಣಿಸ್ತಾ ಇದೆ, ವಾಸುದೇವ ಇಲ್ಲೇ. ವಾಸುದೇವ ಸರ್ವಮಿತಿ ಮಹಾತ್ಮ ಸುದುರ್ಲಭ. ಈ ಅರಿವು ಅದ್ಭುತವಾದ ವಿಷಯ. ಭಗವಂತ ಮನುಷ್ಯನ ದೇಹದಲ್ಲಿ ಅರಿವನ್ನು ತೋರತ್ತೆ ಅಂತ ಹೇಳಿದಾಗ ನನಗೆ ಒಂದು ಸ್ವಲ್ಪ ಕೂತ್ಕೊಂಡು ಅರಿವು ತೋರತ್ತೆ, ಅರಿವನ್ನ ನಾನು ನೋಡ್ತಾ ಇದ್ದೀನಿ. ಅಲ್ಲ, ನೋಡುವವನು ಅರಿವೋ ನೋಡಿಸ್ಕೊಳ್ಳೋದು ಅರಿವೋ? ಅಲ್ಲ, ಅರಿವು ತೋರುತ್ತೆ ಅನ್ನೋದು ಒಂದು ಅರಿವೇ ಅಲ್ವಾ? ಅದನ್ನ ಅರಿವು ತೋರುತ್ತೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಅರ್ಥ ಆಗ್ತಾ ಇಲ್ಲ. ದೇಹದಲ್ಲಿ ಅರಿವು, ಅರಿವಿನಲ್ಲಿ ದೇಹ ತೋರುತ್ತಾ? ದೇಹದಲ್ಲಿ ಅರಿವು ತೋರುತ್ತಾ? ಅರಿವಿನಲ್ಲಿ ದೇಹ. ನಾವೇನ್ ಹೇಳ್ತೀವಿ ಲೋಕದವರು? ಮೂರ್ಛೆ ಹೋದ ಅರಿವಿಲ್ಲ ಅಂತೀವಿ. ಮೂರ್ಛೆ ಹೋದ ಕೂಡ ಅರಿವಿಲ್ಲ ಅಂತೀವಿ. ಮೂರ್ಛೆ ಹೋದ ಕೂಡ ಅರಿವೇ ಇಲ್ಲ ಇವನಲ್ಲಿ ಅಂತೀವಿ. ಯಾರ? ನಾವು ಲೋಕದವರು. ಲೋಕದವರು ಅದು ಯಾರು ಅಂತ ಅದೇ ಕೇಳಿದೆ. ಮೂರ್ಛೆ ಹೋದವನು ಹೇಳ್ತಾನೋ ನೋಡ್ತಾನೆ ನಾನು. ನಿದ್ದೆ ಮಾಡಿದವನು ನಂಗೆ ಅರಿವಿಲ್ಲ ಅಂತ ಹೇಳ್ತಾನೋ? ನೋಡೋರು ಹೇಳ್ತಾರ? ನಿದ್ದೆ ಮಾಡಿದವನು ಎದ್ದ ಮೇಲೆ ಹೇಳ್ತಾನೆ. ಎದ್ದ ಮೇಲೆ ಹೇಳೋದು ಹೇಳ್ಬೇಕಾದ್ರೆ ಅವನು ಅರಿವಿದ್ದು ಹೇಳಿದ್ನೋ ಅರಿವಿಲ್ದೆ ಹೇಳಿದ್ನ? ಅರಿವಿದ್ದು ಅರಿವಿಲ್ಲ ಅಂತ ಹೇಳಿ ತಪ್ಪಲ್ವಾ? ಆರೋಪ ಅದು. ಅದು ಅರಿವೇ ತಾನೆ ಹೇಳಿದ್ದು. ಅರಿವೇ ತಾನೆ ಹೇಳಿದ್ದು ಅರಿವಿಲ್ಲ ಅಂತ. ಅರಿವಿಲ್ಲ. ಬಹಳ ಬಹಳ ಇದು. ಈಗ ನಿಮಗೆ ಈ ಪ್ರಕ್ರಿಯೆ ಇನ್ನೊಂದು ತಮಾಷೆ ಹೇಳ್ತೀನಿ ನೋಡಿ. ಈ ಅರಿವು ಹೊರಗೆ ಹೋಗ್ತಾ ಇದೆ, ಪದಾರ್ಥ ನೋಡಿದ್ವಿ, ಕುತೂಹಲ. ಇದರ ಇನ್ನೊಂದು ದೃಷ್ಟಿ ನೋಡೋಣ. ಅರಿವು ಆದ ಮೇಲೆ ಅದೊಂದು ಚೆನ್ನಾಗಿದೆ, ಬೇಕು ಅನ್ನುವಂಥ ಒಂದು ಪ್ರೇಮ ಬೆಳೆಯುತ್ತೆ. ಅರಿವಾಗದೆ ಹೋದ್ರೆ ಅರಿವಿಲ್ಲದ ವಸ್ತುವನ್ನು ಪ್ರೀತಿಸೋದುಂಟೆ, ಇಷ್ಟಪಡೋದುಂಟೆ. ಅರಿವಿನಿಂದ ಒಂದನ್ನು ನಾವು ಇಷ್ಟಪಡ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅರಿವು ಅಲ್ಲಿಂದ ಈಗ ಹಾದು ಬಂತು ಸಾಕ್ಷಿ ಸ್ವರೂಪದಿಂದ. ನಡುವೆ ಕೆಲವು ನಾನಾಯ್ತು, ಹೊರಗಡೆ ನಂದಾಗೋಯ್ತು. ಅದೇ ಅರಿವು ಹಾದು ಬರುವಾಗ ಅರಿವಿನ ಶಕ್ತಿ ಎಷ್ಟು ಪ್ರಕಾರ ಅಂದ್ರೆ ನಾನೂನೋ ರೂಪದ ಪ್ರೇಮವನ್ನು ಜಾಗದಲ್ಲಿ ಕೊಡ್ತೋ. ಹೊರಗಿನ ವಸ್ತುವಿನಲ್ಲಿ ಏನ್ ಮಾಡ್ತೋ? ಇದೂ ಪ್ರೇಮ, ನಂದೂನು ಪ್ರೇಮ. ಇದು ಅನ್ನೋದಷ್ಟೇ ಅಲ್ಲ, ಚೆನ್ನಾಗಿದೆ. ಬರೀ ಅರಿವು ನೋಡ್ರಿ, ಆ ಅರಿವು ಅನ್ನೋದರ ಜೊತೆಯಲ್ಲಿ ಅರಿತ ಕ್ಷಣದಲ್ಲಿ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಅನ್ನೋದು ಒಂದು ಪ್ರೇಮದ ಲಕ್ಷಣ. ನಮ್ಮ ಗುರುಗಳು ಒಂದು ಪ್ರಶ್ನೆ ಮಾಡಿದರು. ಪ್ರೇಮವನ್ನು ಹುಟ್ಟಬೇಕೋ ಮುಂಚೆ ಆಸಕ್ತಿ ಹುಟ್ಟಿ ಜ್ಞಾನ ಆಗತ್ತೋ? ಜ್ಞಾನ ಆದ್ಮೇಲೆ ಆಸಕ್ತಿ ಹುಟ್ಟತ್ತೋ?
ಭಗವಂತನ ಪ್ರೇಮ ಹುಟ್ಟಿದ್ರಿಂದ ಭಗವಂತ ಜ್ಞಾನ ಉಂಟಾಗತ್ತೋ, ಭಗವಂತನ ಜ್ಞಾನ ಉಂಟಾದ್ಮೇಲೆ ವೇದಾಂತ ನಿಮಗೆ ಆಸಕ್ತಿ ಹುಟ್ಟಿ ಬಂದೋ, ವೇದಾಂತ ಅರ್ಥ ಆಯ್ತೋ, ಅರ್ಥ ಆದ್ಮೇಲೆ ಆಸಕ್ತಿ ಉಂಟಾಯ್ತೋ? ಅರ್ಥ ಆಗ್ಬೇಕಾದ್ರೆ ಕೇಳೋಕೆ ಬರ್ಬೇಕು ಆಸಕ್ತಿ ಅಲ್ವಾ? ಅದನ್ನ ಆಸಕ್ತಿ ಮೊದಲೋ ಜ್ಞಾನ ಮೊದಲೋ? ಯಾವ್ದು ಮೊದಲು ಹೇಳ್ರೆ? ನಿಮಗೆ ಇಂಥದ್ದು ಇದೇನು ಗೊತ್ತಿಲ್ಲದೆ ಹೋದ್ರೆ ಆಸಕ್ತಿ ಬರ್ತಿತ್ತಾ? ವಿಶೇಷ ಪ್ರತಿಪತ್ತೆ ಬಹಳ ಬಹಳ ಚೆನ್ನಾಗಿ ಕೇಳಿದ್ದಾರೆ ಗುರುಗಳು. ಭಕ್ತಿ ಚಂದ್ರಿಕೆಯಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಅಂದ್ರೆ, ಆ ಪ್ರೇಮ ಬಂದ ಹೊರತು ಅದನ್ನು ತಿಳ್ಕೊಳಕ್ ಹೋಗಲ್ಲ, ತಿಳ್ಕೊಂಡು ಹೊರತು ಈ ಎರಡು ಹೌದು ಅಲ್ವೋ ಅಂದ್ರೆ ಒಂದೇ ಹೌದು. ಎಲ್ಲೇ ತಯೋರೈಕ್ಯಂ ಯಥಾ ಬುದ್ಧವು ಪೂರ್ವಯೋರೇವ ಆತ್ಮನೇ. ಆತ್ಮನಲ್ಲಿ ಅರಿವು ನಾನು ಅನ್ನೋದು ಒಟ್ಟಿಗೆ ಇದೆ. ಆ ನಾನು ಅನ್ನೋದೇ ಪ್ರೇಮ ನಮ್ಮ ಸ್ವರೂಪದಲ್ಲಿ. ಅದು ಹಾದು ಬರುವಾಗ ಕೆಲವು ನಾನು ಅನ್ನೋ ಪ್ರೇಮ ತಗೊಂತೋ, ಇನ್ನು ಕೆಲವನ್ನ ನಂದು ಶುರು ಮಾಡ್ತೋ. ಮಾಡಿದವ್ರು ಯಾರು ಗೊತ್ತಾ? ಈ ನಾನು ಅನ್ನೋ ಪ್ರೇಮ ಹೇಳ್ಕೊಂಡದ್ದು ಇವರಿಗೆ ನಾನು ಅನ್ನೋ ಅಧಿಕಾರವೇ ಇರಲಿಲ್ಲ, ಕೊಟ್ಟು ಬಿಟ್ವಿ. ಯಾಕೆ ಕೊಟ್ವಿ ಗೊತ್ತಿಲ್ಲ. ಯಾರಿಗೆ? ಗುಮಾಜಿ ಮಧ್ಯದಲ್ಲಿರೋ ಉಪಾಧಿಗಳಿಗೆ. ಈ ಅರಿವು ಹರ್ಕೊಂಡು ಅಕಸ್ಮಾತ್ ದೇಹದ ಅರಿವೇ ನಮಗಿರ್ಲಿದೆ ಹೋದ್ರೆ ದೇಹ ನಾನು ಅಂತ ಹೇಳ್ಕೊತಾ ಇದ್ರ? ಮನಸ್ಸಿನ ಅರಿವೇ ಇಲ್ಲದೆ ಹೋದ್ರೆ ನಾನು ಅಂತ ಮಾಡ್ಕೋತಿರ್ಲಿಲ್ಲ. ಮನಸ್ಸಿನ ಅರಿವು ಅಂದ್ರೆ ಮನಸ್ಸನ್ನು ನಾನು ಮಾಡ್ಕೊಳ್ಳೋದೆ. ಮನಸ್ಸಿನ ಯಾಕೆ ತಿಳ್ಕೊತೀರಿ? ನಾನು ಅನ್ನೋ ರೂಪದಿಂದ ತಿಳ್ಕೊಂಡಿದ್ದೀನಿ. ನಾನು ಒಂದು ಮಾಡ್ಕೊಳ್ಳೋದು ಅರಿವಾಗೋದು ಎರಡು ಒಟ್ಟಿಗೆ ಆಗ್ತಾ ಇರತ್ತೆ. ಈಗ ಮನಸ್ಸನ್ನು ನೋಡಿದೆ, ಈಗ ಮನಸ್ಸು ನಾನಾದೆ, ಹಾಗೆ ಬರಲ್ಲ. ಆಯ್ತಪ್ಪ, ಅಲ್ಲಿವರೆಗೆ ಬಂದ್ರೆ ಹೊರಗಿನ ವಸ್ತು ನೋಡುವಾಗ ಯಾಕೆ ನಾನೊಂದು ಮಾಡಲಿಲ್ಲ ಅದೇ ಅರಿವನ್ನೇ? ರೂಪದ ಅರಿವು ಯಾರೋ? ನಾನೇ. ಶಬ್ದದ ಅರಿವು ಯಾರೋ? ನಾನೇ. ಅಷ್ಟೇ ಅಲ್ಲ, ಆ ರೂಪದ ಅರಿವನ್ನು ನೋಡುವಾಗ ಈ ನಡುವೆ ಇದ್ದ ನಾನು ಏನು ಮಾಡಿಬಿಟ್ಟ ಗೊತ್ತಾ? ಅರ್ಥಾನರ್ಥ ಚಿಂತನೆ ಮಾಡಿಬಿಟ್ಟ. ಏನ್ ಮಾಡ್ದ? ಪ್ರಯೋಜನದ ಚಿಂತನೆ. ಇದರಿಂದ ಏನು ಪ್ರಯೋಜನ, ಇದರಿಂದ ಏನು ಪ್ರತಿಕೂಲ, ಇದು ಏನು ಅನುಕೂಲ ಅಂತ ಚಿಂತನೆ ಮಾಡ್ದ. ಯಾರು ಚಿಂತನೆ ಮಾಡಿದವನು? ನಾನು ಅನ್ನೋ ಈ ನಡುವೆ ಇರುವಂತವನು. ಯಾರಿಗೆ ನಾನು ಅನ್ನೋದನ್ನು ಕೊಡಬಾರ್ದಾಗಿತ್ತೋ, ಯಾರಿಗೆ ಅರಿವನ್ನು ನಾವು ಅದರದ್ದು ಅಂತ ಹೇಳಬಾರ್ದಾಗಿತ್ತೋ, ಅದು ನಾನು ಅಂತ ಅಹಂ ಪ್ರತ್ಯಯ ಶುರುವಾಗಿ, ಅಹಂ ಪ್ರತ್ಯೆಯಿಂದ ಬುದ್ಧಿಗೆ ಬಂದು, ಬುದ್ಧಿಯಿಂದ ಇಂದ್ರಿಯಕ್ಕೂ ಬಂದು, ಇಂದ್ರಿಯದಿಂದ ದೇಹಕ್ಕೂ ಬಂದು ಎಲ್ಲ ನಾನುಗಳಾಗ್ಬಿಟ್ಟು. ಒಂದ್ಸಲ ಕೇಳ್ತೀವಿ ನಾವು ಅನುಭವದಿಂದ, ಎಷ್ಟು ನಾನುಗಳಿವೆ? ನಾನುಗಳು 5. ಏನ್ ನಾನುಗಳು 5? ನಾನು ಯಾವಾಗಲೂ ಒಂದೇ, ಎರಡಿಲ್ಲ. ಆದ್ರೂ ಒಂದಕ್ಕೆ ಕೊಟ್ಟ ಮೇಲೆ ಬಾಕಿ ಇದನ್ನೆಲ್ಲ ತೆಳ್ಳು ಹಾಕಿರುತ್ತೆ. ಈ ನಾನು ಅನ್ನೋದು ಇಟ್ಕೊಂಡು ಲೋಕದವನ್ನು ಪ್ರೀತಿಸೋದಕ್ಕೋ, ಸಾಕ್ಷಿಯ ರೂಪದಿಂದ ಲೋಕವನ್ನು ಪ್ರೀತಿಸೋದಕ್ಕೂ ಇರೋ ವ್ಯತ್ಯಾಸ ಎಷ್ಟು ಅಲ್ವಾ? ಅಯ್ಯೋ, ಅದ್ಭುತವಾದಂತಹ ಪ್ರೇಮ. ನಿಮಗೆ ನೀವು ಏನೂ ಕೊಡಬೇಕಾಗಿಲ್ಲ. ಆ ಸಾಕ್ಷಿ ಅರಿವಿನಲ್ಲೇ ನಾನಾಗ್ತಾನೆ. ಇಲ್ಲಾದ್ರೆ ಈ ಲೋಕದ ಅರಿವಿನಲ್ಲಿ ಅರಿತುಕೊಂಡ್ರೆ ನಾನಾಗಲ್ಲ. ಅದು ಚೆನ್ನಾಗಿದೆ ಅಂತ ಹೇಳಿದ್ರು ನಿಮ್ದಾಗಲ್ಲ. ಖರ್ಚು ಮಾಡ್ಬೇಕು, ನೀವು ಕೆಲಸ ಮಾಡ್ಬೇಕು ಸ್ವಾಮಿ, ಸುಮ್ಮನೆ ನಿಮ್ದಾಗತ್ತಾ? ಹಾಗೆ ನಿಮ್ದು ಆಗೋದೇ ಇಲ್ಲ. ಯಾರು ಅರಿವಿನಿಂದಲೇ ತಮ್ಮತನವನ್ನು ಕೊಡ್ತಾರೋ ಅವರಿಬ್ಬರೇ. ಒಬ್ಬ ಪರಮಾತ್ಮ, ಗುರುಗಳು. ಇನ್ಯಾರೂ ಕೊಡಲ್ಲ. ಗುರುಗಳು ಯಾಕೆ ಕೊಡ್ತಾರೆ ಅಂದ್ರೆ, ಗುರುಗಳು ಪರಮಾತ್ಮನಿಗಿಂತ ಬೇರೆ ಇಲ್ಲ, ಅದೇ ಸ್ವರೂಪದವರಾಗಿರ್ತಾರೆ. ಆ ಸ್ವರೂಪದ ಅರಿವನ್ನ, ಪ್ರೇಮವನ್ನ ಅನುಭವಿಸಿದವರು ಮತ್ ಪ್ರಪಂಚದ ವಸ್ತುವಿನ ಈ ವಸ್ತು, ಇದು ವಸ್ತು ಇಲ್ಲ ಅಲ್ಲೇ, ಅದು ಅರಿವೇ. ಅರಿವೆ ಅಂದ್ರೆ ಬಟ್ಟೆನೋ ಅರ್ಥ ಇದೆ ಕನ್ನಡದಲ್ಲಿ. ಆ ಅರಿವನ್ನೇ ಏನೋ ಇದೆ ಅಂತ ಕಲ್ಪನೆ ಮಾಡಿಕೊಂಡು, ನಮ್ದಾಯ್ತು ಅಂತ ಕಲ್ಪನೆ ಮಾಡಿಕೊಂಡು, ಅಯ್ಯೋ ಕಳ್ಕೊಂಡ್ವಲ್ಲ ಅಂತ ಹತ್ಕೊಂಡು ಒದ್ದಾಡ್ಕೊಂಡು, ಯಾಕಪ್ಪ ಬೇಕೋ? ಕಳ್ಕೊಳ್ಳೋದುಂಟೆ ನಾವ? ನಮ್ಮ ಸ್ವರೂಪವನ್ನು ಯಾವ್ದಾದ್ರು ಬಿಟ್ಟೋಗತ್ತಾ? ಬಿಟ್ಟೇ ಹೋಗಲ್ಲ, ಯಾವುದೂ ಹೋಗೋದೇ ಇಲ್ಲ. ಅಯ್ಯೋ ಅದೆಷ್ಟು ಕಳ್ಕೊಂಡ್ರಿ, ನಮಗೆ ಎಷ್ಟು ದುಃಖ ಆಯ್ತು ಅಂತ ದಿವಸ ದುಃಖ ಹೇಳೋರು 108 ಜನ. ನನಗೆ ನಗು ಬರ್ತಾ ಇರುತ್ತೆ. ಏನ್ರಿ ಇನ್ನೊಬ್ಬರ ದುಃಖವನ್ನು ನೋಡಿ ನಗ್ತಿರಲ್ಲ ನೀವು ಅಂತ. ದುಃಖ ನೋಡಿ ನಗ್ತಾ ಇಲ್ಲ ಪಾಪ, ದುಃಖ ಪರಿಹಾರ ಆಗಬೇಕು. ಆದ್ರೆ ದುಃಖ ಪಡೋದಕ್ಕೆ ಕಾರಣ ಇಲ್ಲ ಪಾಪ. ಅಲ್ಲೆಲ್ಲೋ ಯಾರೋ ಏನೋ ಆಯ್ತು ಅಂತ ಒಬ್ರು ಹೇಳಿದ್ರು, ನಮ್ಮ ಮಕ್ಳು ಹೀಗಾಗ್ಬಿಟ್ಟಿದೆ, ಅವರಿಗೆಲ್ಲ ಬುದ್ಧಿನೇ ಸರಿ ಇಲ್ಲ, ಅವರಿಗೆ ರೋಗ ನಿತ್ಯ, ಅದನ್ನ ನಾವು ಪರಿಹಾರ ಮಾಡಬೇಕು. ಪ್ರಪಂಚದ ದುಃಖ ಪರಿಹಾರ ಮಾಡೋದು ಬಿಟ್ಟು ಇಲ್ಲಿ ಕೂತ್ಕೊಂಡು ವೇದಾಂತ ಚಿಂತನೆ ಮಾಡ್ತೀನಿ ನೀವು ಅಂದ್ರು. ನಾನು ಹೇಳಿದೆ, ನಿಜವಾಗ ಯಾರಿಗೂ ದುಃಖ ಇಲ್ಲವೇ ಇಲ್ಲ ನಮ್ಮ ಸ್ವರೂಪದಲ್ಲಿ. ಎಲ್ಲರೂ ಆನಂದ ಸ್ವರೂಪರೇ, ಯಾವಾಗಲೂ ದುಃಖ ಬರಲ್ಲ. ಆದ್ರೆ ಯಾರಿಗೆ ಆ ಪರಮ ಪ್ರೇಮ ಸಿಗಲ್ವೋ, ಯಾರಿಗೆ ಕಲ್ಪಿತ ನಾನುಗಳಲ್ಲಿ ತಪ್ಪು ತಿಳಿಕೆ ಇದೆಯೋ, ಅವರಿಗೆಲ್ಲ ಅವ್ರು ನಾನು ಕಲ್ಪಿತ ನಾನಲ್ಲಿ ದುಃಖಿಯಾಗಿದ್ದೀನಿ, ನಾನು ಕೂತ್ಕೊಂಡು ಇನ್ನೊಬ್ಬರು ದುಃಖ ಪರಿಹಾರ ಮಾಡ್ತಾನಂತೆ. ಇವನೆಂತ ಪರಿಹಾರ ಮಾಡ್ತಾನೆ? ಇನ್ನೊಂದಷ್ಟು ದುಃಖ ಕೊಡ್ತಾನೆ. ಶಂಕರ ಕಣ್ಣಿನ ಆಸ್ಪತ್ರೆಯವರು
ಒಂದು ಶಿವಮೊಗ್ಗ ಹತ್ರ ಒಂದು ಆಸ್ಪತ್ರೆ ತೆಗೆದ್ರು. ಎಲ್ಲರ ಹತ್ರ ಡೊನೇಷನ್ ಕೊಟ್ಟರು. ನಮ್ಮ ಗುರುಗಳು ಅಂದ್ರೆ ಜ್ಞಾನ ನಾವಲ್ಲಿ ಕೂತಿ ಬಂದ್ರು, ನೀವು ಮಾಡಿಂದಿ, ಲೋಕೋಪಕಾರ ಬೇಡ ಅಂತ ಹೇಳಲ್ಲ, ಮಾಡಿಂದಿ. ಆಮೇಲೆ ಅವ್ರು ಹೇಳಿದ್ರು ಎಷ್ಟು ದೊಡ್ಡದು ಗೊತ್ತಾ ಅಂತ ಹೇಳಿ ಒಂದಷ್ಟು ವರ್ಣನೆ ಮಾಡಿದ್ರು. ಒಬ್ಬ ಹುಡುಗಿಗೆ ಕಣ್ಣಿನ ಹಾಕಿದ್ವಿ, ಆ ಕಣ್ಣು ಕಂಟು ಆ ಆನಂದ ನೋಡಿದ್ವಿ, ಅಯ್ಯೋ ಎಷ್ಟು ಆನಂದ ಅಂತ ಹೇಳಿ ಅವರು ಹೋಗಲಿದ್ರು. ತುಂಬಾ ಹೊಗಳಿದ್ರು, ಎಲ್ಲ ಮಾಡಿದ್ರು. ನಾನು ಕೇಳಿದೆ, ನೀವು ಕಣ್ಣು ಕೊಟ್ರೆ ಕಣ್ಣನ್ನು ನಾನು ಮಾಡ್ಕೊಂಡು ಒಳ್ಳೇದನ್ನೇ ಮಾಡ್ತಾಳ? ನೀವು ಹೇಳೋದನ್ನ ಕಣ್ಣು ಕೊಡದೆ ಹೋಗಿದ್ರೆ ಆ ಕೆಟ್ಟದನ್ನು ಮಾಡೋದಾದ್ರೂ ತಪ್ಪಿಸ್ಬಹುದಾಗಿತ್ತು. ಇಂದ್ರಿಯಗಳ ನಾನು ಅಂತ ಮಾಡ್ಕೊಂಡ್ಮೇಲೆ ಅದು ಒಳ್ಳೇದು ಮಾತ್ರ ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ? ಆ ಒಳ್ಳೇದು ಕೆಟ್ಟದ್ದು ಎರಡೂ ಕೆಟ್ಟದ್ದೇ ಅಂತೀನಿ ನಾನು. ಇಲ್ಲಿ ಅರ್ಥಾನರ್ಥಗಳ ವಿಚಾರ ಇಂದ್ರಿಯ ಜ್ಞಾನದ ನಾನು ಅನ್ನೋದಕ್ಕಿದೆ. ಅಂದ್ರೆ ಇಂದ್ರಿಯದಲ್ಲಿ ಬಂದ ಅರಿವು ಅಲ್ಲಿ ನಾನು ಅಂದ್ಕೊಳ್ಳೆ ಆ ಅರಿವಿನ ಸ್ವರೂಪವನ್ನೇ ಅನರ್ಥಾರ್ಥ ಅಂತ ಹೇಳುತ್ತೆ. ನಮ್ಮ ಗುರುಗಳು ಒಂದು ವಾಕ್ಯ ಇಲ್ಲಿ ಬರೆದ್ರು, ಇದು ನನಗೆ ತುಂಬಾ ಕಷ್ಟ ಆಯಿತು ಈ ವಾಕ್ಯ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿದೆ ವಾಕ್ಯ, ಮರೆವು ಎಂಬುದು ಒಂದು ಅರಿವೇ ಎಂದು ಬಂದ್ಬಿಟ್ರು. ಏನ್ ಹೇಳಿ? ಮರೆವು ಎಂಬುದು ಒಂದು ಅರಿವೇ. ಇದು ಹೇಗೆ ಅರ್ಥ ಮಾಡೋದು? ಆದ್ದರಿಂದ ಮರೆವು ಎಂಬುದು ಒಂದು ಅರಿವು. ನೀವು ಮರತೆ ಅನ್ನೋದನ್ನು ಅರ್ಥಕೊಂಡು ಹೇಳ್ತೀರೋ ಅರ್ಥಕೊಳ್ಳದೆ ಹೇಳ್ತೀರೋ? ಆದ್ರಿಂದ ಮರೆವು ಅನ್ನೋದೇನೋ ಏನು ಅದ್ಭುತವಾಗಿ ಬರೋದು ಅಂದ್ರೆ, ಇದು ಹೇಗೆ ಇದಕ್ಕೆ ದೃಷ್ಟಾಂತ ಹೇಳ್ತೀನಿ. ಇಲ್ಲ ಅನ್ನೋದು ಒಂದು ಇದೆ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೋ ಇಲ್ವಾ? ಸರಿನೋ ತಪ್ಪ? ತಾರ್ಕಿಕರು ನಾಲ್ಕು ತರ ಅಂದ್ರು. ನಾಲ್ಕು ತರ ಇಲ್ಲ ಅನ್ನೋದಿದೆ ಅಂದ್ರು. ಎಷ್ಟು ತರ ಇದೆ ಇಲ್ಲ ಅನ್ನೋದು? ರಾಗಭಾವ, ಹಾಗೆ ಮರವು 4 ತರ. ಅಂದ್ರೆ ಇರುವೋ ಇದೇ ಇಲ್ಲ ಅನ್ನೋದು ಏನ್ ಪ್ರಪಂಚ ಇದೆ, ಅದು ಎರಡರಲ್ಲೂ ಇದೆ ಅನ್ನೋದಿದೆ. ಹಾಗೆ ತೋರೋದು ಮರೆಯೋದು ಅಂತ ಇದೆಯಲ್ಲ, ತೋರಿದ್ದು ನಮ್ಮ ಮನಸ್ಸಲ್ಲಿ, ಅದು ಎರಡರಲ್ಲೂ ಅರಿವಿದೆ. ಅದನ್ನ ಮರೆವು ಅನ್ನೋದು ಒಂದು ಅರಿವು ಅಂದ್ರು. ಮರೆವು ಅನ್ನೋದು ಅರಿವು ಅನ್ನೋದು ನಮ್ಮ ಅರ್ಥ ಮಾಡ್ಕೊಳ್ಳೋದು ನಾನು ಸ್ವಲ್ಪ ಗುರುಗಳು ಮರವು ಅನ್ನೋದು ಒಂದು ಅರಿವು ಅಂತ ಬರೆದು ಬಿಟ್ರಲ್ಲ. ಮರವು ಅನ್ನೋದು ಅರಿವು ಹೇಗೆ ಅನುಭವಕ್ಕೆ ಹೊಂದತ್ತೆ? ಮರವು ಒಂದು ಮರ್ತೋಯ್ತು, ಅಲ್ಲಿ ಅರಿವಿಲ್ಲ ಅಂತ ಅರ್ಥ. ಅಲ್ಲಿ ಅರಿವಿದೆ ಅಂದ್ರೆ ಏನರ್ಥ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಮರ್ತೋಯ್ತು ಅನ್ನೋದು ಅಷ್ಟೇ ಅಲ್ಲ, ಗುರುಗಳು ಇನ್ನೊಂದು ವಾಕ್ಯ ಬರೆದಿದ್ದಾರೆ, ಮರವಿನಿಂದ ಪ್ರಯೋಜನವೂ ಉಂಟು ಕಷ್ಟವೂ ಉಂಟು. ಮರವು ಕಡ್ದೆ ಹೋಗಿದ್ರೆ ಬದುಕ್ತಿದ್ವ ನಾವು? ಮರದಿಂದ ತೊಂದರೆ ಆಗಿದೆಯೋ ಇಲ್ವಾ? ಈ ಪ್ರವಚನ ಮಾಡಿ ಮರುಕ್ಷಣ ಮರ್ಸೋ ಗೊತ್ತಾ ಇಲ್ವಾ? ಅರ್ಥನೇ ಆಗಿರಲ್ಲ ಮರೆಯೋದಕ್ಕೆ. ಬಹಳ ನಾನು ಹೇಳಿದೆ, ಅರ್ಥ ಆಗಿಲ್ಲ ಅನ್ನೋ ಗೊತ್ತಾಯ್ತು ಅಂದ್ರೆ ಖಂಡಿತ ನೀವು ದೊಡ್ಡವರು. ಒಂದೇ ಅರ್ಥವಾಗಿಲ್ಲ ಅನ್ನೋದು ಒಂದು ಅರಿವೆ ಅಲ್ವಾ? ಅಲ್ಲಮ್ಮ, ಪ್ರವಚನ ಮರ್ತೋಯ್ತು ದೊಡ್ಡವರು ತಮಾಷೆ ಮಾಡ್ತಾ ಇದ್ದಾರೆ. ಪ್ರವಚನ ತಮಾಷೆ ಹೇಳ್ತಾ ಇಲ್ಲ ನಾನು. ಪ್ರವಚನದ ಮರೆವು ಅರಿವು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ದೊಡ್ಡವರು ಒಂದೇ. ನಾನು ಅರ್ಥವಾಗಲಿಲ್ಲ ಅನ್ನೋದು ಕೂಡ ಅರಿವು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ಸರಿಯಾಗಿ ತಿಳ್ಕೊಂಡ್ರಿ. ಪ್ರವಚನ ಬಿಡುವ? ಪ್ರವಚನ ಬೇಕಪ್ಪ. ಈಗ ಅರಿವಿನ ಅನರ್ಥ, ಇಂದ್ರಿಯಗಳಿಂದ ತೋರಿದ ಅರಿವಿನ ಅನರ್ಥವನ್ನು ಹೇಳಿದೆ. ಯಾಕೆ ಈ ಅನರ್ಥವಾಯಿತು ನಿಮ್ಗೆ ಗೊತ್ತಾಯ್ತಾ? ಇಂದ್ರಿಯಗಳಿಂದ ತೋರಿದ ಅರಿವಿನಲ್ಲಿ ಅದೇ ಸಾಕ್ಷಿಯ ಸ್ವರೂಪದ ಅರಿವೆ ಇಂದ್ರಿಯಗಳ ಮೂಲಕ ದಾಟ್ಕೊಂಡು ಬಂದು ಅದನ್ನೇ ವಿಷಯ ಅಂತ ಕಲ್ಪಿಸ್ಕೊಂಡು ಯಾವುದನ್ನು ನೋಡ್ತಾ ಇದ್ದೀವಿ? ಇಂದ್ರಿಯದ ಅರಿವನ್ನೇ. ಇದು ಹೇಗಾಯ್ತು ಅಂದ್ರೆ, ಇಂದ್ರಿಯದ ಅರಿವನ್ನು ಅರಿತಾ ಇದ್ದೀವಿ ಅಂದ್ರೆ, ಸೂರ್ಯನು ತನ್ನ ಬೆಳಕನ್ನ ತಾನೇ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಸೂರ್ಯನಿಗೆ ಬೆಳಕು ಕಾಣಿಸುತ್ತೋ ಇಲ್ವಾ ಹೇಳ್ರಿ? ಸೂರ್ಯನಿಗೆ ಬೆಳಕು ಕಾಣಿಸಲ್ಲ ಅಂದ್ರೆ ಎಂತ ಅರ್ಥ? ಅವನೇ ಅಲ್ವೇನ್ರಿ ಬೆಳಕ? ಅಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಬೆಳಕು ಬಿದ್ದಿದೆ. ನಾವು ಸೂರ್ಯನಲ್ಲಿ ಒಂದಾದ್ವಿ ಒಂದ್ ದಿವಸ, ಅವನ ಬೆಳಕು ಕಾಣುತ್ತೋ ಇಲ್ವಾ? ಸೂರ್ಯನ ಕತ್ಲೆ ಕಂಡ್ರೆ ಬೆಳಕು ಕಾಣುತ್ತೆ. ಸಾಕ್ಷಿ ಸೂರ್ಯ, ಸಾಕ್ಷಿ ನಿಜವಾಗಿ ಸೂರ್ಯನ ಇದಾಗಿ ಅರಿವಿನ ರೂಪ. ಅವನ ಬೆಳಕು ಇಂದ್ರಿಯಗಳಿಂದ ಬರ್ತಾ ಇದೆ ಏನೋ ತಪ್ಪು, ಅಧ್ಯಾರೂಪ ಆಗ್ಲೇ ಬರ್ತಾ ಇದೆ. ಬಂದು ಏನಾಯ್ತು? ರೂಪ ಅನ್ನೋ ಒಂದು ಆಕಾರ ತಾಳ್ತು. ತಾಳಿದ್ಯಾವುದೋ ತೋರಿದ ಅರಿವು. ಆ ರೂಪದ ಅರಿವು ನಾವು ನೋಡ್ತಾ ಇರ್ತೀವೋ ಇಲ್ವಾ? ನಾವಾಗಿ ನೋಡ್ತೀವೋ, ಅದು ನೋಡ್ತೀವೋ, ನಂದು ನೋಡ್ತೀವೋ? ನಾವಾಗೆ ನೋಡೋದು. ನಾವಾದ್ರೆ ಯಾಕೆ ನೋಡ್ಬೇಕಪ್ಪ? ನೋಡಿದ್ರೆ ಹೋದ್ರೆ ಹಾಗೇ ಇರುತ್ತೆ, ಅದನ್ನೇ ನೋಡಿದೆ ಅಂತ ಹೇಳ್ಬೇಕು. ಏನು ಅದ್ಭುತವಾದ ಮಹಿಮೆ ಭಗವಂತಂದ್ರು ಅಂದ್ರೆ, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ
ದೀಪಪ್ರಭಾಭಾಸ್ವರಂ. ನೋಡಿ, ಒಂದು ಜಾಗದಲ್ಲಿ ಅರಿವಿನಲ್ಲಿ ದೇಹ ಇದೆ ಎಂದಾಗ ಏನೋ ಒಂಥರ ಮನಸ್ಸಿಗೆ ವಿಕಲ್ಪ ಬರುತ್ತೆ. ಏನೋ ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ, ದೇಹದಲ್ಲಿ ಅರಿವಿದೆ ಅಂತ ಹೇಳಬೇಕು ಅಂತ. ದೇಹದಲ್ಲಿ ಅರಿವಿದೆ ಅನ್ನೋದು ಯುಕ್ತಿ, ಪರಾನುಭವ. ಅರಿವಿನಲ್ಲಿ ದೇಹ ಇದೆ ಅನ್ನೋದು ಸ್ವಾನುಭವ. ಯಾವುದನ್ನು ಒಪ್ಕೋತೀರಿ ನೀವು? ಸ್ವಾನುಭವ ಒಪ್ಪಬೇಕು. ಅರಿವಿನಲ್ಲಿ, ನಮ್ಮ ಅರಿವಿನಲ್ಲಿ ದೇಹ ಇದೆ ಅಂದ್ರೆ ಅರಿವು ದೊಡ್ಡದು, ದೇಹ ಸಿಕ್ಕದು. ಅರಿವಿನಲ್ಲಿ ದೇಹ ಇದೆ ಅಂತ ನನಗೆ ಹೇಳಿದೆ. ಈಗ ಪ್ರಶ್ನೆ ಕೇಳ್ತೀನಿ, ಅರಿವಿನಲ್ಲಿ ದೇಹ ಇರೋದಕ್ಕೆ ಅರಿವಿಗೆ 5 ಇಂದ್ರಿಯ ಇರಬೇಕೋ ಇಲ್ವಾ? ದೇಹ ಪಂಚಭೂತದ್ದು. ಅಬ್ಬಾ, ಚೆನ್ನಾಗಿ ಹತ್ರ ಹೇಳಿದ್ರು. ಯಾವುದು ಅರಿವು? ಅರಿವು. ದೇಹ ಅನ್ನೋದು? ಹಾ, ಈಗ ಉತ್ತರ ಸಿಕ್ತು ನಮಗೆ. ಪಂಚಭೂತಗಳು ಅರಿವು ಯಾವ ಕಾಯ್ತು ಹೇಳ್ರಿ? ಅವರು ಹೇಳಿದ್ದು ಅರಿಬಿಡ್ತವರಲ್ಲ ಅಂತ ಅಲ್ಲ, ಅರಿವೇ ಆ ರೂಪದಿಂದ ಬಂದದ್ದು. ಅಲ್ಲಿ ಪಂಚಭೂತ ಇಲ್ಲ ಅಂದ. ಚೆನ್ನಾಗಿ ಹೇಳ್ಕೊಂಡ್ರು ಅವರು. ಪಂಚಭೂತ ಅಂತ ಹೇಳಿದಾಗ ಈಗ ಕಣ್ಣಿಂದ ಹೋಯ್ತು. ಆಕಾಶ ನೋಡಿದೆ ಅಂತ ಹೇಳಿ, ಆಕಾಶ ಕಣ್ಣಿಗೆ ಕಾಣಿಸ್ತಿಲ್ಲ. ಬಹಳ ಕಷ್ಟ ಈ ಪಂಚಭೂತ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಯಾವ ಪಂಚಭೂತವನ್ನು ತಗೊಂಡು ಇಂದ್ರಿಯಗಳಿಂದ ಅರಿಯೋಣ? ಈಗ ಭೂಮಿಯನ್ನು ಅರಿಯೋಣವಾ? ಭೂಮಿ ಎನ್ನುವ ಪಂಚಭೂತ ಕಣ್ಣಿಂದ ಹೋಗಿ ಒಂದು ರೂಪವನ್ನು ಅರಿತು ಅಂದ್ರೆ ಆ ಭೂಮಿಯ ರೂಪ ಯಾವುದೋ? ಅರಿವೇ. ಅರಿವನ್ನೇ ಭೂಮಿ ಅಂತ ಹೇಳಿದಿರಿ ನೀವು, ಒಪ್ಕೋತೀರಾ? ಅರಿವೇ, ಅಲ್ಲಿ ಏನೂ ಇಲ್ಲ, ಅರಿವಿಗೆ ಆಧಾರವಾದ ಏನೂ ಇಲ್ಲ. ನಮ್ಮ ಒಳಗಿಂದ ಬಂದ ತೋರಿದ ಅರಿವನ್ನೇ ಅಲ್ಲಿ ಭೂಮಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ನೀವು ದೇಹವನ್ನು ಅರಿವೆ ಅಂತ ಹೇಳಿದ್ರೆ ಈಗ ಏನಾಗ್ಬಿಡ್ತೋ? ದೇಹ ಅರಿವಾಯ್ತು. ನನಗೆ ಬಹಳ ಇಷ್ಟವಾದ ಮಾತಿದು. ಬಹಳ ಜನ ಏನ್ ಹೇಳ್ತಾರೆ ಅಂದ್ರೆ ದೇಹ ಇಲ್ಲ, ದೇಹ ನಶ್ವರ, ದೇಹ ಕಲೀಜು, ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ವೈರಾಗ್ಯದ ಮಾತು. ನಿಜವಾದ ಮಾತು ದೇಹ ಅನ್ನೋದು ಅರಿವಿರೂಪವಾದ ಬ್ರಹ್ಮವೇ. ಆದ್ರೆ ದೇಹ ಬ್ರಹ್ಮ ಅಂದಾಗ ನಾನು ಬ್ರಹ್ಮ ಮಾಡ್ಕೊಂಡ್ಬಿಡ್ತಾನೋ ನಾವು. ಅದಕ್ಕೋಸ್ಕರ ನಾವು ಹೇಳಲ್ಲ. ದೇಹ ಬ್ರಹ್ಮವಾಗಿ ಬಿಟ್ರೆ ಸರಿ, ಅವರು ಹೇಳಿದಾಗ ದೇಹ ಅರಿವು ಅಂತ ಆದ್ರೆ ಆತ್ಮ ಮಹಯ್ಯ ಆತ್ಮ ಪರಿಚಯ ಆ ಥರ ಅಲ್ಲ, ದೇಹವೇ ಅರಿವು ಅಂತ ಹೇಳ್ತಾ ಇಲ್ಲ. ಈಗ ನಾವು ಸಾಧನ ತಗೊಂಡು ನೋಡ್ತಾ ಇದ್ವಿ. ಸಾಧನವೆಲ್ಲ ಅರಿವಿನ ರೂಪ ಆಗ್ಬಿಟ್ರೆ ನೋಡಿಸ್ಕೊಳ್ಳೋದು ಯಾವುದು? ಎಲ್ಲ ಅರಿವೇ ಆಗ್ಬಿಡುತ್ತೆ, ಎಲ್ಲ ಅರಿವಿನ ಮಯ. ಅದು ಐಸ್ಯು ಒಳಗಡೆ ನೀರಿತ್ತು, ಹೊರಗಡೆನೆ ನೀರಿತ್ತು. ಆ ಒಳಗಿನ ನೀರು ಆ ಐಸಿನ ದೇಹವನ್ನ ಏನು ತಿಳ್ಕೊಳ್ತು? ನೀರೇ ಅಂತ ತಿಳ್ಕೊಳ್ತು. ಅದು ನೀರೇ ಅಂತ ತಿಳ್ಕೊಂಡ್ರೆ ಹೊರಗಿನ ನೀರನ್ನು ನೀರೇ ಅಂತಲೇ ತಿಳ್ಕೊಳತ್ತೆ. ಒಳಗಿರೋದು ಯಾವುದು? ಅಲ್ಲಿಗೆ ಎಲ್ಲ ಅರಿವೇ ಆಗಿತ್ತು. ಈಗ ಪ್ರಶ್ನೆ ಏನು ಗೊತ್ತಾ? ಅರಿವನ್ನು 3 ಪಕ್ಷ ಇಟ್ಕೊಂಡ್ವಿ. ಏನಂತ? ಗುಣನೋ, ಕ್ರಿಯೆಯೋ, ವಸ್ತುವೋ? ಏನೀಗದು? ಗುಣ ಅಂತೂ ಅಲ್ಲ, ಕ್ರಿಯೆಯೂ ಅಲ್ಲ, ವಸ್ತು ಅಂತ ಅಧ್ಯಾರೋಪ. ವಸ್ತು ಅಲ್ಲ ಅಂತ ಹೇಳಲ್ಲ. ವಸ್ತು ಅಲ್ಲ ಅನ್ನಲ್ಲ. ಯಾಕೆ ವಸ್ತು ಅಲ್ಲ ಅಂದ್ರೆ ವಸ್ತು ಇದ್ದಾಗಿರುತ್ತೆ. ವಸ್ತು ಅಂದ್ರೆ ಬದಲಾಯಿಸಿರೋಲ್ಲ, ಇದ್ದಂಥ ತಿಳ್ಕೊಳ್ಬೇಕು. ಈಗ ಆ ಅರಿವನ್ನ ನಾವು ತಿಳ್ಕೊಳ್ಬೇಕೀಗ. ಆಗಲ್ಲ ಅಂತ ಅಂತೀವಿ ಅಲ್ವಾ? ಆಗತ್ತೆ ಅಂತ ಹೇಳ್ತಾರೆ ಇವರು. ಅರಿವನ್ನ ತಿಳಿಯೋದು, ತಿಳಿಯಬೇಕೆಂಬ ಅಪೇಕ್ಷೆ ಇರುವ ಒಂದು ಅರಿವೇ ಆದ ಬುದ್ಧಿ. ಸರಿತಾನೆ? ಈಗ ಬುದ್ಧಿಗೆ ನಾನು ಅರಿವನ್ನ ತಿಳ್ಕೊಳ್ಬೇಕು ಅಂತ ಹೊರಟಿದೆ. ಅದಕ್ಕೆ ಒಂದು ಅಹಂಕಾರ ಏನಿದೆ ಅಂದ್ರೆ, ಯಾವುದಾದ್ರೂ ಇದು ನಾನು ತಿಳ್ಕೊಳ್ಳಬಲ್ಲೆ, ನನಗೇನಾದ್ರೂ ಇದು ಅಂತ ಅರ್ಥ ಆಗತ್ತೆ ಅಂತ. ಆಗ ಬುದ್ಧಿ ಅಲ್ಲಿಂದ ಬರೋ ಅನ್ನನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು ಹೇಗೆ ತಿಳ್ಕೊಂಡಿತ್ತು? ತಾನಾಗಿ ತಿಳ್ಕೊಂಡಿತ್ತು. ಆದ್ರೆ ಈ ಅರಿವಿನ ಸ್ವರೂಪ ಇದೆಯಲ್ಲ ಸಾಕ್ಷಿ, ಅದನ್ನ ತಾನಾಗಿ ತಿಳ್ಕೊಳಕ್ ಹೋಗಲ್ಲ. ಅದು ಏನೋ ಹಿಂದ್ಗಡೆ ಒಂದು ಲೈಟ್ ಇದೆ, ಸಾಕ್ಷಿ ನೋಡ್ತಾ ಇದ್ದಾನೆ, ಹಾಗೆ ತಿಳ್ಕೊಳ್ತೀನಿ ಅಂತ ಹೋಗುತ್ತೆ. ಯಾಕೆ ತಾನಾಗಿ ತಿಳ್ಕೊಳಕ್ ಹೋಗಲ್ಲ ಹೇಳಿ? ತಾನಾಗ್ತೀನಿ ಭಯ. ಸರಿ ಹೇಳಿದ್ರು. ಯಾಕೆ ತಿಳ್ಕೊಳಕ್ ಹೋಗಲ್ಲ ಬುದ್ಧಿಗೆ? ಯಾಕೆ ಹಾಗೆ ಇಷ್ಟ ಇಲ್ಲ? ಸಾಕ್ಷಿಯಲ್ಲಿ ತಾನು ಒಂದು ಕೊಟ್ರೆ ನಾನು ಅನ್ನೋದು ಹೋಗ್ಬಿಡುತ್ತೆ. ಭಯ. ನಾನೇ ಇಲ್ಲ ಅಂತ ಮಾಡ್ಕೊಂಡು ಅದಕ್ಕೆ ನಾನು ಒಂದು ಕೊಟ್ರೆ ನಾನೇನಾಗ್ತೀನಿ ಅಂತ. ನಮ್ಮ ಸ್ನೇಹಿತರು ಒಂದು ಕತೆ ಹೇಳ್ತಾ ಇದ್ರು. ಒಂದು ಕೋತಿ ಬಹಳ ಚೇಷ್ಟೆ ಮಾಡ್ತಾ ಇತ್ತಂತೆ. ಆ ಕೋತಿಯನ್ನ ಆತ್ಮಹತ್ಯೆ ಮಾಡಿಸಿದವರಿಗೆ ಲಂಡನ್ನಲ್ಲಿ 1,00,000 ಪೌಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದು ಎಷ್ಟೋ ದುಡ್ಡು, 1,00,000 ಎಷ್ಟು. ಆ ಕೋತಿಗೆ ಏನ್ ಮಾಡಬೇಕು? ಬಂದವರಿಗೆಲ್ಲ ಅಣಗ್ಸದು ಓ ಅಂತ. ಒಬ್ಬ ಉಪಾಯ ಮಾಡ್ದ. ಯಾರು ಏನೇನು ಮಾಡ್ತಾರೋ ಅದು ಹಾಗೆ ಮಾಡ್ತಾ ಇತ್ತದು. ಮಾಡಿದ್ದನ್ನೇ ಮಾಡ್ತಾ ಇತ್ತಂತೆ. ಸರಿ, ಒಬ್ಬ ಚೇಷ್ಟೆ ಮಾಡ್ದ. ಏನ್ ಚೇಷ್ಟೆ ಮಾಡ್ದ? ಹೀಗಂದ, ಅದು ಹೀಗಂತು, ಹೀಗಂದ, ಹೀಗಂತು, ಹಾಗೆ ಮಾಡ್ತಾ ಶುರು ಮಾಡ್ತಾವ. ಕೊನೆಯಲ್ಲಿ ಅವನೇನ್ ಮಾಡ್ದ? ಒಂದು ಚಾಕು ತಗೊಂಡ.
ಅವನು ಸ್ಪ್ರಿಂಗ್ ಚಾಕು ತಗೊಂಡಿದ್ದು, ಇದು ಪಕ್ಕದಲ್ಲಿ ಚಾಕು ಹೋಯ್ತು, ಒಂದು ಚಾಕು ತಗೊಂತು. ಅವನೇನ್ ಮಾಡ್ದ, ಹೀಗೆ ಹೀಗೆ ಚಾಕು ನಾಡ್ದ, ಅದು ಹೀಗಲ್ಲ, ಕೊನೆ ಹೀಗಂದ. ಹೀಗನ್ನೋ ಏನ್ ಮಾಡ್ಬಿಟ್ಟ ಅವನು, ಸ್ಪ್ರಿಂಗ್ ಒತ್ಬಿಟ್ಟ, ಸಣ್ಣ ಚಾಕು ಹೊಡೆದೋಯ್ತು. ಅದು ಹೀಗೆ ಹೀಗೆ ಚಾಕು ಪಕ್ಕಕ್ಕೆ ಇರ್ತಂತೆ, ಒತ್ತು ಬಿಡ್ತೀನಿ ನಾನು. ಈಗ ನೀನು ಸ್ಪ್ರಿಂಗ್ ಬ್ಯಾಕ್ ಇಟ್ಕೊಂಡು ಹೀಗಂತೀಯ. ಹಾಗೆ ಬುದ್ಧಿ ಎಲ್ಲಾನು ತಿಳ್ಕೊಳ್ಳೋವಾಗ ಎಲ್ಲ ತಿಳ್ಕೊಂತು, ಇಲ್ಲಿ ತಿಳ್ಕೊಳ್ಳೋದು ನಾನೇ ಇಲ್ಲ ಆಗ್ಬಿಡ್ತೀನಿ, ಅಲ್ಲಿ ತಿಳ್ಕೊಳಕ್ಕಾಗಲ್ಲ, ಅದು ಬೇಡ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ, ಕೋತಿ ಹಾಗೆ ನಮ್ಮ ಬುದ್ಧಿ. ಕೋತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ನಾವೇನು ಹೇಳ್ತೀವಿ, ಆ ಅರಿವನ್ನ ನೀವು ತಿಳ್ಕೊಳ್ಬೇಕಾದ್ರೆ ಅರಿವಿನಲ್ಲಿ ನಾನು ಪ್ರೇಮವಾದ ಬಗ್ಗೆ ನಿಮ್ಗೆ ಬಲವಾದ ನಿಷ್ಠೆ ಇರಬೇಕು. ಆಯ್ತು, ನಾನು ಅಂತಲೇ ಪ್ರೀತಿಸ್ತೀನಿ ಅದನ್ನ ಅಂತ. ನಾನು ಪ್ರೀತಿಸೋಕ್ಕೋಸ್ಕರ ಹಠ ಹಿಡಿದ್ರೆ ಯಾರನ್ನ, ಸಾಕ್ಷಿಯನ್ನ, ಸಾಕ್ಷಿ ರೂಪನಾದ ಅರಿವನ್ನ ನಾನು ಪ್ರೀತಿಸ್ತೀನಿ ಅಂತ ಹೊರಟಾಗ ನೀವು ಗಟ್ಟಿಯಾಗಿ ಇದರಲ್ಲಿರೋ ನಾನು ಬಿಡಲೇಬೇಕು. ಅಭಿಮಾನ ಬಿಡದೆ ಆಗಲ್ಲ. ಈಗ ಹೇಳಿ, ನಾನು ಅರಿವಿನ ರೂಪ, ಆ ಅರಿವಿಗೆ ನಿಜವಾಗಿ ಪ್ರೀತಿಸೋ ಯೋಗ್ಯತೆ ಇದೆ. ನೀವು ಲೋಕದಲ್ಲಿ ಯಾವುದಾದ್ರೂ ಒಂದನ್ನು ಪ್ರೀತಿಸಬೇಕಾದ್ರೆ ಏನು ಅರ್ಹತೆ ಕೇಳ್ತೀರೋ ಅಷ್ಟು ಅರ್ಹತೆ ಸಾಕ್ಷಿಗಿದೆ. ಆದ್ರೂ ಯಾರು ಪ್ರೀತಿಸಲ್ಲ. ಯಾಕೆ ಪ್ರೀತಿಸಲ್ಲ? ವಿಜ್ಞಾನ ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತಾರೆ. ಪರಿಚಯ ಇಲ್ಲದೆ ಪ್ರೀತಿಸ ಮುಂಚೆನೇ ಕೇಳಿದ್ದೀನಿ. ಪ್ರೇಮ ಮುಂಚೆನೋ ಪರಿಚಯ ಮುಂಚೆ, ಪರಿಚಯ ಮುಂಚೆನೋ? ಪರಿಚಯ ಮುಂಚೆ, ಪ್ರೇಮ ಮುಂಚೆ. ಸಾಮಾನ್ಯ ಪರಿಚಯ ಮುಂಚೆ. ಸಾಕ್ಷಿ ಸಾಮಾನ್ಯ ಪರಿಚಯವಾಗಿದ್ದಾನೆ, ವಿಶೇಷ ಪರಿಚಯ ಆಗಿಲ್ಲ. ಅಂದ್ರೆ ವಿಶೇಷ ಪರಿಚಯ ಅಲ್ಲ, ಅದು ಸಾಮಾನ್ಯ ಪರಿಚಯವೇ, ಹೇಳುವಾಗ ವಿಶೇಷ. ಎಲ್ಲ ಸಾಮಾನ್ಯವಾದ ಅರಿವಿನ ರೂಪ ಅದು ಮಹಾಸಾಮಾನ್ಯ ಅಂತ ಒಂದು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಬರುತ್ತಲ್ಲ. ಈ ಎಲ್ಲ ಅರಿವಿನ ಜೊತೆಯಲ್ಲಿರುವ ಅರಿವಾದ್ದರಿಂದ, ಹಾಗೆ ಇರುವ ಎಲ್ಲದರ ಜೊತೆಯಲ್ಲಿ ಇರುವ ಇದೆಯೋ ಹಾಗೆ ಎಲ್ಲ ಅರಿವಿನ ಜೊತೆಯಲ್ಲಿರುವ ಅರಿವನಾದ್ರಿಂದ ನಿಮಗೆ ಅದು ಬೇಕು ಅನ್ನಿಸ್ತಿಲ್ಲ, ಅದು ಪರಿಚಯ ಇದೆ. ಈಗ ಅದಲ್ಲದೆ ಈಗ ನೀವು ಈ ರೂಪದ ಏನು ನೋಡ್ತೀರಿ, ಆಗ್ಲೂ ನೀವು ಸಾಕ್ಷಿ ಪರಿಚಯ ಇದೆ ನಿಮಗೆ, ಅಲ್ಲ ಅರಿವಿದೆಯಲ್ವ? ಅದು ತಾನೆ, ಅವನದೇ ತಾನೆ. ಆದ್ರೆ ಅವನದೂ ಗೊತ್ತಾಗಿಲ್ಲ. ಹಾಗೆ ನಾನಿದ್ದೀನಿ ಗೊತ್ತಿದೆ, ಯಾರೂ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ, ಅಲ್ಲೇ ತಪ್ಪು ತಿಳುವಳಿಕೆ ಬರುವಾಗ ಒಂದು ನಿಯಮ ಇದೆ. ಸಾಮಾನ್ಯವಾಗಿ ಗೊತ್ತಿರ್ಬೇಕಂತೆ, ವಿಶೇಷವಾಗಿ ಗೊತ್ತಿಲ್ಲವ್ರೆ ತಪ್ಪು ತಿಳುವಳಿಕೆ ಬರುತ್ತೆ. ಸ್ವಲ್ಪನೂ ಕಾಣದೆ ಹೋದ್ರೆ ತಪ್ಪು ತಿಳುವಳಿಕೆ ಬರಲ್ಲ. ಪೂರ ಕತ್ತಲಲ್ಲಿ ಬಿದ್ದುಬಿಟ್ರೆ ಒಂದು ಹಗ್ಗ ದಟ್ಟ ಕತ್ತಲಲ್ಲಿ ಬಿದ್ದರೂ ಆಗಲ್ಲ. ಏನಾಗಬೇಕು? ನಸುಗತ್ತಲೆ ಇರಬೇಕು. ನಸುಗತ್ತಲೆ ಇದ್ರೆ ಏನಾಗುತ್ತೆ? ಏನೋ ಇದೆ ಸಾಮಾನ್ಯ ಕಾಣಿಸುತ್ತೆ. ಸಾಮಾನ್ಯವೂ ಕಾಣಿಸ್ತಾ ಹೋಗ್ಬಿಟ್ರೆ ತಪ್ಪು ತಿಳುವಳಿಕೆ ಬರೋದು ಹೇಗೆ? ಹಾಗೆ ಈ ನಾನು ಸಾಮಾನ್ಯವಾಗಿ ಗೊತ್ತು. ಏನು ಗೊತ್ತೋ? ನಾನಿದ್ದೀನಿ ಗೊತ್ತು. ಬರೀ ನಾನಿದ್ದೀನಿ ಅಷ್ಟೇ ಗೊತ್ತಲ್ಲ, ಅದರ ಜೊತೆಲಿ ಒಂದು ತಪ್ಪು ತಿಳುವಳಿಕೆ ಹುಟ್ಕೊಂಡ್ಬಿಟ್ಟಿದೆ. ಇಂಥವ ನಾನು ಅಂತೂ ಬಂದ್ಬಿಟ್ಟಿದೆ. ಈ ತಪ್ಪು ತಿಳುವಳಿಕೆ ಸ್ವಾರಸ್ಯ, ಅದು ಪ್ರೇಮ ರೂಪದಲ್ಲೂ ತಪ್ಪು ತಿಳುವಳಿಕೆ ಬಂದಿದೆ, ಅರಿವಿನ ರೂಪದಲ್ಲೂ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ, ಇರುವಿನ ರೂಪದಲ್ಲೂ ತಪ್ಪು ತಿಳುವಳಿಕೆ ಬಂದಿದೆ. ಯಾರಿಗೆ? ನನಗೆ. ಈ ನಾನು ಮಾಡ್ಕೊಂಡದ್ದಕ್ಕೆ. ಪ್ರೇಮ ಎಂಥ ಪ್ರೇಮ ರೂಪ ಅದಕ್ಕೆ? ನಾನು, ಇನ್ಯಾರಿಗೂ ನಾನು ಅನ್ನೋ ಪ್ರೇಮ ಕೊಡಲ್ಲ ಜಗತ್ತಿನ, ಅಂತ ನಾನು ಅನ್ನೋ ಪ್ರೇಮ. ಆಮೇಲೆ ಇರುವ, ಇದು ಸ್ವತಃ ಸಿದ್ಧ, ಇದಕ್ಕೆ ಪ್ರಮಾಣ ಬೇಡ. ಇರುವ ಆನೆ ತಾನಾಗಿದ್ಬಿಟ್ಟಿದೆ ಕಣ್ರಿ. ಯಾವುದೋ ನಾನು, ಈ ನಾನು ಎಲ್ಲಿಂದ ಹಿಡಿದೋ ಎಲ್ಲಿವರೆಗೆ ನಾನು? ಬುದ್ಧಿಯವರಿಗೆ. ಅಷ್ಟು ನಾನುಗಳು ಪ್ರಶ್ನಾತೀತವಾಗಿ, ಯಾರು ಈ ಜಗತ್ತಿನಲ್ಲಿ ದೇಹ ಇಂದ್ರಿಯ ಮನಸ್ಸು ಇದೆಯೋ ಇಲ್ಲೋ ಅಂತ ಯಾವ ವಿಜ್ಞಾನಿನೂ ಪರೀಕ್ಷೆ ಮಾಡಲಿಲ್ಲ. ಪರೀಕ್ಷೆ ಮಾಡಕ್ ಹೋದ್ರೆ ಹಾಗೆ ದಾರಿ ತಪ್ಪಿದಾರ ಗೊತ್ತಾ? ನೀವಿದ್ದೀರಿ ಕಣ್ರಿ, ನಾನು ನೋಡ್ತಾ ಇದ್ದೀನಿ ಅಂತ. ಅವರು ನೀವಿದ್ದೀರಿ ಕಣ್ರಿ, ನಾನು ನೋಡ್ತೀನಿ ಅಂತ. ಈ ಪರಸ್ಪರ ಕೈ ಹಿಡ್ಕೊಂಡು ನಾವಿಬ್ರು ಇದೀವಿ ಅಂತ ಹೇಳ್ತಾ ಇದೀವಿ ಹೊರತು, ನನ್ನನ್ನು ಅಲ್ಲಿ ಕೂರಿಸಿ ನಾನು ಇಲ್ಲಿ ಬಂದು ಹೇಗಿದ್ದೀನಿ ನೀವು, ನಾನು ನೋಡ್ತಾ ಇದ್ದೀನಿ, ಯಾರು ನೋಡೋಕ್ಕಾಗತ್ತಾ? ನೋಡಿ, ಈ ನಾನು ಸ್ವತಃಸಿದ್ಧವಾಗೋದು ದೇಹಕ್ಕೆ ಬಂದ್ಬಿಡ್ತು. ನಾನು ಅನ್ನೋ ಪ್ರೇಮವನ್ನು ಕೊಟ್ರೆ ನನಗೆಲ್ಲ ಅರಿವು ಆಗತ್ತೆ ಅನ್ನೋ ಸಾಮರ್ಥ್ಯವೂ ಇದಕ್ಕಿದೆ. ಹೀಗೆ ಸಾಕ್ಷಿಯಲ್ಲಿರುವ ಇರವು, ಅರಿವು, ಪರಮ ಪ್ರೇಮವಾದ ನಾನು ಅನ್ನುವಂಥ ಆನಂದ ಇದಕ್ಕೆ ಕುತ್ಕೊಂಡ್ಬಿಟ್ರಿ. ಆದ್ರೆ ಏನಾಯ್ತು, ಇಷ್ಟು ಮೂರನ್ನು ಕೂರಿಸಿದ್ರೆ ಇದಕ್ಕೆ ತೃಪ್ತಿ ಆಗಲಿಲ್ಲ. ನೋಡ್ತಾ ಇತ್ತು, ಅದು ಬೇಕು ನನಗೆ, ಇದು ಚೆನ್ನಾಗಿದೆ. ಇದು ಬಹಳ ತೊಂದರೆ ಕೊಡುತ್ತೆ. ರಾತ್ರಿ ಸೊಳ್ಳೆ ಬಹಳ ಕಾಟ. ಯಾಕೆ ಕಾಟ? ನಿದ್ದೆ ಮಾಡಕ್ ಬಿಡಲ್ಲ. ನನಗೆ ಬಹಳ ಆಶ್ಚರ್ಯ ಅಂದ್ರೆ, ಪ್ರೇಮವಿದ್ದಾಗ ಯಾರು ತಡೆ ಮಾಡ್ತಾರೋ ಅವ್ರ ಬಗ್ಗೆ ಸಿಟ್ಟು ಬರುತ್ತೆ. ಇವ್ರು ಹೇಳೋರು ನಿದ್ದೆ ಹೇಳ್ಬಿಟ್ಟಿದೆ, ತಪ್ಪಲ್ಲ. ನಿದ್ದೆ ಮಾಡುವಾಗ ಶಿಶಿರ ಎಬ್ಬಿಸಿದ್ರೆ ತಿಗಣೆಯಾಗಿ ಹುಡ್ತೀಯಾ, ಎಬ್ಸಿಯಾ, ಏನಾಗಿ ಹುಡ್ತೀಯಾ? ಎಲ್ಲಿ ಪ್ರೇಮ ಇತ್ತು ಅವರಿಗೆ?
ನಿದ್ದೆಯ ಸ್ವರೂಪದಲ್ಲಿ ಪ್ರೇಮ ಇತ್ತು. ಎಬ್ಸಿದ್ದಕ್ಕೆ ಎಷ್ಟು ಸಿಟ್ಟು ಅಂದ್ರೆ, ಪ್ರೇಮಕ್ಕೆ ತಡೆ ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ. ನಿದ್ದೆಯನ್ನು ಎಬ್ಸಿದ್ ನೋಡ್ರೆ ನಿಮ್ಗೆ ಸುಮ್ಮನೆ ಹೇಳ್ತಾರೆ ಹಿಂಗ ಎಲ್ಲ ಅದು ಫೋನ್ ಬಂದ್ಬಿಡ್ಬೇಕು. ಏನ್ ನಿದ್ದೆ ಮಾಡಕ್ಕೂ ಬಿಡಲ್ಲ ಇವರು, ನಾವೇ ನಾವಾಗಿರೋಕ್ಕೂ ಬಿಡಲ್ಲ ಅಂತ. ನಾವೇ ನಾವಾಗಿ ಬಿಡಲ್ಲ ಅಂದ್ರೆ ನೀವೆಲ್ಲ ಇರೋರು ಇನ್ನೊಬ್ಬರಿಗಾಗಿ ಅಂತ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಲೋಕದವರ ಪ್ರೇಮದಲ್ಲೆಲ್ಲ ಎಲ್ಲರೂ ನಾವು ಪ್ರೇಮಿಸಿದ ಜಾತಕ ನನಗಾಗಿ ಅಂತ. ಈ ರೀತಿ ಪರಮ ಪ್ರೇಮ ಸಾಕ್ಷಿಯಲ್ಲಿ ಸಹಜವಾಗಿದೆ. ಸಹಜವಾಗಿದ್ರೂ ಒಬ್ಬರು ಗುರುಗಳು ಹೇಳ್ಕೊಡ್ಬೇಕು, ಎಂಥವನೋ ಸಾಕ್ಷಿ, ಅವನು ನಿಮಗೆ ಎಲ್ಲ ಉಪಕಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಯಾಕಂದ್ರೆ ಇದಕ್ಕೆ ಉಪಕಾರ ಮಾಡ್ತಾ ಇಲ್ಲ ಅಂದ್ರೆ ನಾವು ಇಷ್ಟಪಡ್ತೀವ? ಚೆನ್ನಾಗಿ ಉಪಕಾರ ಮಾಡ್ತಾ ಇದ್ದಾನೆ ನೋಡಿ, ಹತ್ತಿರದಲ್ಲಿದ್ದಾನೆ. ಹತ್ತಿರದಲ್ಲಿರೋದನ್ನು ತಿಳಿಸಕ್ ಬರಲ್ವಾ ನಿಮ್ಗೆ? ಪರಿಚಯ ಒಂದು ಸರಿಯಾಗಿ ಮಾಡ್ಕೊಳ್ಬೇಕಾಯ್ತು. ಪರಿಚಯ ಪ್ರೇಮ ಇಟ್ಟ ಮೇಲೆ ಮಾಡ್ಕೊಡ್ತೀವಿ, ಪರಿಚಯ ಆದ್ಮೇಲೆ ಪ್ರೀತಿಸ್ತೀರಾ? ಪ್ರೇಮ ಬಂದ್ಮೇಲೆ ಪರಿಚಯ. ಹೌದು, ಚೆನ್ನಾಗಿ ಪ್ರೇಮ ಸಾಕ್ಷಿಯಲ್ಲಿ ಪರಮ ಪ್ರೇಮ ಬಂದ ಮೇಲೆ ಸಾಕ್ಷಿ ಅರ್ಥವಾಗ್ತಾನ? ಸಾಕ್ಷಿ ಅರ್ಥ ಮಾಡ್ಕೊಂಡ್ಮೇಲೆ ಪರಮ ಪ್ರೇಮ ಮಾಡ್ತೀರಾ? ಇಲ್ಲ ಇಲ್ಲ, ಪರಮ ಪ್ರೇಮ ಆದ್ಮೇಲೆ ಅಯ್ಯೋ ಆ ಪರಮ ಪ್ರೇಮ ಎಲ್ಲೋ ಇಟ್ಟ ಪರಿಚಯಕ್ಕೆ ತೊಂದರೆ ಆಗ್ತಾ ಇರೋದು. ಪರಿಚಯಕ್ಕೆ ತೊಂದರೆ ಆಗ್ತಾ ಇರೋದೇ ಪ್ರೇಮ ಎಲ್ಲೋ ಇಟ್ಟಿರೋದು. ಅದನ್ನ ಪ್ರೇಮ ಬೇರೆ ಕಡೆ ತಪ್ಪಿಸ್ಬಿಟ್ರೆ, ಈಗ ಅರಿವಿನ ರೂಪನಾದ ಸಾಕ್ಷಿಯಲ್ಲಿ ಪ್ರೇಮ ಇರ್ಬೇಕಂತೆ. ನೀವು ಅರಿವನ್ನು ಪ್ರೀತಿಸಿ ಅಂದ್ರೆ ಲೋಕದವರಿಗೆ ಅರ್ಥ ಆಗಲ್ಲ. ನಮ್ಗೆ ಪ್ರೀತಿ ಇರೋದು ಈ ತರ ಸೊಟ್ಟಪಟ್ಟದ್ದೇ ಏನೋ, ಅಚೇತನವನ್ನು ಪ್ರೀತಿಸ ಅಭ್ಯಾಸ. ಚೇತನವಾದ ಅರಿವನ್ನು ಪ್ರೀತಿ, ಅಚೇತನವನ್ನು ಪ್ರೀತಿಸ್ತೀರಾ ಚೇತನವನ್ನು ಪ್ರೀತಿಸ್ತೀರಾ? ಮಗ ಅಚೇತನ, ಹೆಂಡತಿ ಅಚೇತನ, ಗಂಡ ಅಚೇತನ, ಹಾಗೆ ಅಚೇತನ ಪ್ರೀತಿಸಲ್ಲ ಅಂತ ಇಲ್ಲಿ ನಾನು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಆದ್ರೂ ಹೇಳ್ತೀನಿ ನೋಡಿ, ಅಚೇತನ ಇಲ್ಲ ಅಂತ ಹೇಳ್ಬೇಕಾಯ್ತು ನೀವು. ಆದ್ರೆ ನಾವು ಕೇಳಿದ್ರೆ ನೀವು ಉತ್ತರ ಕಣಕ್ಕೆ ಹೋಗ್ತಿಲ್ಲ. ಮನುಷ್ಯ ಪ್ರಶ್ನೆಯನ್ನು ವಿವೇಕ ಮಾಡಬೇಕೆ ಹೊರತು ಉತ್ತರ ಹೇಳೋದು ಹಾಕೊಂಡು. ಇವಾಗ ನಂದಿ ಬೆಟ್ಟ ಯಾವಾಗ ಕೇಳಿದಾಗ 6 ತಿಂಗಳು ಹೇಳಲೇಬೇಕು. ಆಯ್ತು ಒಪ್ಕೊಂಡೆ. ಈಗ ಇಟ್ಕೊಂಬೇಡ, ಅಚೇತನ ಚೇತನ ಎರಡು ಇದೆ. ಅಚೇತನವನ್ನು ಪ್ರೀತಿಸ್ತಾ ಇದೀವ, ಚೇತನವನ್ನು ಪ್ರೀತಿಸ್ತಾ ಇದೀವ. ಅಚೇತನವನ್ನು ಪ್ರೀತಿಸೋದಕ್ಕೂ ಚೇತನ ಪ್ರೀತಿಸೋದಕ್ಕೂ ಏನ್ ಬೇಕಾ? ಈಗ ಇಲ್ಲಿ ಪುಸ್ತಕ ಇದೆ, ಈಗ ನಂಗೆ ಬೇಕು, ನಂದು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವಾಗ ನಮ್ಮ ಶಿಷ್ಯ ನನ್ನವನು ಬಹಳ ಪ್ರೇಮ ಇದೆ, ಅವನು ಪ್ರೀತಿಸೋದಕ್ಕೂ ಇದನ್ನು ಪ್ರೀತಿಸೋಕ್ಕೂ ಏನ್ ವ್ಯತ್ಯಾಸ? ಅದು ಎಕ್ಸ್ಪ್ರೆಸ್ ವ್ಯತ್ಯಾಸ ಇದೆಯಲ್ಲ. ಪ್ರತಿಕ್ರಿಯೆ ಇದೆ. ನಾನು ಒಂದು ತಮಾಷೆ ಹೇಳ್ತಾ ಇದ್ದೆ, ಗುರುಗಳನ್ನು ಪ್ರೇಮ ಮಾಡೋದು ಕಷ್ಟ, ಬೈತಾರೆ. ಅದೇ ಇಲ್ಲಿಗಿರೋ ಗುರುಗಳನ್ನು ಪ್ರೀತಿಸಬಹುದು. ನೀವು ಏನೇ ಹೇಳಿ ವ್ಯಕ್ತಿಯನ್ನ ಪ್ರೀತಿಸೋದು ಕಷ್ಟ. ಯಾಕಂದ್ರೆ ಅವ್ರು ಸಿಟ್ಟು ಮಾಡ್ಕೋತಾರೆ. ತಂದೆ ತಾಯಿಗಳಿಗೆ ಹೇಳಿದಂತೆ, ನಾನು ಇನ್ನೂ ಕಷ್ಟ ಹೇಳ್ತೀನಿ ನೋಡಿ, ತಂದೆ ತಾಯಿಗಳಿಗೆ ಸೇವೆ ಮಾಡಬಹುದು, ಹೇಳಿದಂತೆ ಕೇಳಿ ಅಂದ್ರೆ ಇನ್ನೂ ಕಷ್ಟ. ರಾಮ ಸೇವೆ ಮಾಡಲಿಲ್ಲ, ಹೇಳಿದಂತೆ ಕೇಳಿದ, ಬಹಳ ಕಷ್ಟ ಅದು. ಹೇಳಿದಂತೆ ಕೇಳೋದು ಅಂದ್ರೇನೋ, ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡ್ಬರ್ತಾರೆ. ಇಲ್ಲೇ ಇರೋ, ನಾನು ಹೇಳ್ತೀನಿ ಕೇಳೋ, ಅದು ಮಾಡೋ. ನೀವು ಏನೇ ಸೇವೆ ಮಾಡಿದ್ರು ಹೇಳಿದಂತೆ ಕೇಳಿದ್ರೆ ಬೈತಾರೆ. ನೀವು ಕಾಫಿ ಕೊಡಿ, ಟೈಮಿಗೆ ತಿಂಡಿ ಕೊಡಿ, ಸ್ನಾನ ಮಾಡಿಸಿ, ಅವ್ರ ಇಷ್ಟದಂತೆ ನೀವು ನಡೀಲಿಲ್ಲ ಅಂದ್ರೆ ಅವ್ರು ಬೈತಾರೆ. ಎಲ್ಲ ಮಾಡಿದ್ರು ಹೀಗೆ ಅಂತೀರಿ ನೀವು. ಈಗ ಕೇಳಿ, ಯಾಕೆ ಅವರ ಪ್ರೇಮ ಹೀಗಾಯ್ತು? ನೀವು ಪ್ರೀತಿಸೋದು ಬರೀ ಸೇವೆ ಮಾಡೋದಲ್ಲ, ನೀವು ಪ್ರೇಮ ಇಟ್ಟು ನಿಮ್ಮ ತನವನ್ನು ನೀವೆಲ್ಲ ಒಪ್ಪಿಸ್ಬೇಕಾಗಿತ್ತು. ಪ್ರೇಮ ಇಡೋದು ಯಾತಕ್ಕೆ ಅಂದ್ರೆ ತನ್ನತನವನ್ನ, ಈಗ ಸಾಕ್ಷಿಯನ್ನು ಪ್ರೀತಿಸೋಕೆ ಹೊರಟ್ವಿ, ಅವು ನೀವೇನು ಏನ್ ಲಾಭ ಅಂತ ಕೇಳ್ತೀರಿ. ಯಾರಿಗೆ ಲಾಭ ಆಗ್ಬೇಕು? ಈ ನಾನಿಗೆ, ಈ ಕಲ್ಪಿತ ನಾನಿಗೆ ಲಾಭ ಆಗ್ಬೇಕು. ಯಾರಿಂದ ಲಾಭ ಆಗ್ಬೇಕು? ಸಾಕ್ಷಿಯಿಂದ. ಆಯ್ತು, ಒಪ್ಕೊಳ್ತೀವಿ. ಅದನ್ನು ಇಟ್ಕೊಂಡು ಏನೇನ್ ಲಾಭ ಆಯ್ತು ಅಂತ ತಿಳ್ಕೊಂಡ್ರೆ ಪ್ರೀತಿಸ್ತೀರಾ? ಲಾಭ ಆಗತ್ತೆ, ಪ್ರೀತಿಸಲ್ಲ. ಈ ಮೋಹ ಹೋಗಲ್ಲ ನಮಗೆ. ಅದೇ ಸಾಕ್ಷಿನೇ ಇಲ್ಲಿ ಬಂದ, ಗೊತ್ತಾಗಿತ್ತು ಅವನಿಗೆ ನನ್ನನ್ನು ಬಿಟ್ಟು ಬೇರೆ ಪ್ರೀತಿಸ್ತಾರೆ ಅಂತ. ಅದಕ್ಕೆ ಎಲ್ಲ ರೂಪದಲ್ಲೂ ಸೇರ್ಕೊಂಡ್ಬಿಟ್ಟ. ಯಾರನ್ನು ಪ್ರೀತಿಸಿದ್ರು ನಾನಲ್ದೇ ಇರೋ ಪ್ರೀತಿಸಕ್ಕಾಗಲ್ಲ ಅಂದ ಅವನು. ಯಾರನ್ನಾದ್ರೂ ಇಷ್ಟಪಡ್ರೆ ನನ್ನನ್ನೇ, ಯಾವ ಸಕ್ಕರೆ ಗೊಂಬೆ ತಗೊಂಡ್ರು ಸಕ್ಕರೆ ತಗೊಳ್ಳೇಬೇಕಲ್ಲ. ನಮ್ಮ ಇದರಲ್ಲಿ ಸಂಕ್ರಾಂತಿಯಲ್ಲಿ ಸಕ್ಕರೆ ಇದನ್ನು ಹಂಚ್ತಾರೆ, ಕೋಳಿ ಅಂತ. ಆದ್ರೆ ಒಬ್ಬರು ನಾನು ನಾಯಿನ್ ತಿಂದೆ, ನಾನು ಕೋಳಿ ತಿಂದೆ ಅಂತಾರೆ. ಏನ್ ತಿಂದಿರ್ತಾರೆ? ಹೇಳಿದ್ರು ನಾಯಿ ಯಾವ ರುಚಿ, ಕೋಳಿ ಸಿಹಿ, ಎಲ್ಲ ಒಂದೇ ರುಚಿ. ಹಾಗೆ ಸಾಕ್ಷಿ ಎಲ್ಲದರಲ್ಲೂ ಸೇರ್ಕೊಂಡಲ್ಲ. ಆ ಸಾಕ್ಷಿ ರೂಪದ ಪ್ರೇಮ ಇಟ್ರೆ ಅದೇ ಆನಂದ. ಆದ್ರೆ ನೀವು ನಾಯಿಯಿಂದ ಭಾವನೆ ಮಾಡಿ ತಿಂದಿದ್ರೆ ದೋಷ ಅದು. ನಾಯಿ ತಿಂದೆ ಅನ್ಕೋತೀಯ?
ಅಲ್ಲ, ನಾನು ಉದಾಹರಣೆ ಯಾಕೆ ಕೇಳಿದೆ ಅಂದ್ರೆ, ಸಾಕ್ಷಿಯನ್ನ ಪ್ರೇಮಿಸೋದಕ್ಕೆ ಅವನು ಅರಿವಿನ ರೂಪದಲ್ಲಿ ಹತ್ರ ಇರ್ತಾನಲ್ವಾ? ಹತ್ರ ಇರೋದನ್ನ ಹಚ್ಕೋತೀರೋ, ದೂರ ಇರೋದನ್ನ ಹಚ್ಕೋತೀರೋ? ಹತ್ರ ಹತ್ರ ಅಂದ್ರೆ ಎಷ್ಟು ಹತ್ರ? ಗಂಡ ಹತ್ರ ಬರಲ್ಲ, ನಿದ್ದೆಗೂ ಬರ್ತಾನೆ. ನಮ್ ಗುರು ಹೇಳೋರು, ನಿಮ್ ನಿದ್ದೆಗೂ ಬರ್ತೀನಿ. ಹೌದು, ನಾನು ನಿದ್ದೆಗೂ ಬರ್ತೀನಿ ಕಣಂತ. ನಾನು ನಿನ್ ಕನಸಲ್ಲೂ ಜೊತೆಲಿ ಇರ್ತೀನಿ ಅಂತಾನೆ. ಯಾರು ಅಷ್ಟು ಜೊತೆಲಿ ಇರ್ತಾರೆ? ನಾನು ಇಲ್ಲಿ ಕಲ್ಪಿತವಾಗಿ ಭೇದ ಇಟ್ಕೊಂಡಿದ್ದೀನಿ. ಜೊತೆಲಿ ಇರ್ತಾರೆ ಅಂದ್ರೆ ಎರಡು ಅಂತಲ್ಲ. ಒಬ್ಬ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚತುರ್ಣ ಸ್ವಾಸುಪರ್ಣ ಸೈಜಾ ಸಖಾಯ ಅಂತ ಹೇಳಿದಾಗ ಒಂದು ಅಹಂ ಅನ್ನೋದು, ಇನ್ನೊಂದು ಸಾಕ್ಷಿ. ಒಬ್ಬ ಸುಮ್ಮನೆ ನೋಡೋದ್ರಿಂದ ಆನಂದ ಪಡ್ತಾನೆ, ಅರಿವಿನಲ್ಲೇ ನಾನಾಗ್ತಾನೆ. ಇವನಿಗೆ ಅರಿವಿನಲ್ಲಿ ನಾನಾಗಲ್ಲ. ಇವನಿಗೆ ನನಗೆ ಅರಿವಾದರೂ ಅದು ಅರಿವಿನಿಂದ ನನ್ನ ನೋಡಿದ್ರೆ ಏನು ಪ್ರಯೋಜನ? ಅದು ನಮ್ದಾಗಬೇಕು. ನಮ್ದಾಗಬೇಕು ಅಂದ್ರೆ ಇವನೇನು ಮಾಡಬೇಕು? ಪ್ರಪಂಚದ ವಸ್ತು ನಮ್ದಾಗೋಕೆ ದುಡ್ಡು ಕೊಡಬೇಕು, ಕೆಲಸ ಮಾಡಬೇಕು, ನಾವು ಹೇಳಿದಾಗ ಅದು ಕೇಳಬೇಕು, ನಮ್ಮ ಅಧೀನ ಆಗಬೇಕು. ನನ್ನ ಹೆಂಡತಿ ನಾನು ಹೇಳಿದಾಗ ಕೇಳಬೇಕು. ಇವನ ಪ್ರೇಮದಲ್ಲಿ ದೋಷ ಇದೆ, ಸಾಕ್ಷಿಯ ಪ್ರೇಮದಲ್ಲಿ ದೋಷ ಇಲ್ಲ. ನಿರ್ದುಷ್ಟವಾಗಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಸಾಕ್ಷಿ ನಮ್ಮ ಕಲ್ಪಿತ ನಾನನ್ನು ಹೇಗೆ ಪ್ರೀತಿಸ್ತಾ ಇದ್ದಾನೆ ಹೇಳಿ? ಆತ್ಮನಾಗಿ. ನಾನು ಅನ್ನೋ ರೂಪದಿಂದ ಪ್ರೀತಿಸ್ತಾನೆ, ನನ್ನವನಲ್ಲ. ನಾವು ಸಾಕ್ಷಿನ ಹೇಗೆ ಪ್ರೀತಿಸ್ತೀವಿ? ನನ್ನವನು ಅಂತೀವಿ. ಒಂದು ಕಡೆಯಿಂದ ನಾನಾಗಿ ಪ್ರೀತಿಸ್ತಾ ಇದ್ದಾನೆ, ಇನ್ನೊಂದು ಕಡೆಯಿಂದ ನನ್ನವನು ಪ್ರೀತಿಸ್ತಾ ಇದ್ದೀವಿ. ಯಾಕೆ ನನ್ನವನು ಪ್ರೀತಿಸ್ತೀವಿ ಅಂದ್ರೆ, ಈ ನಾನು ಬಿಟ್ಟಿಲ್ಲ. ನಾವು ನನ್ನವನು ಅನ್ನೋ ಪ್ರೇಮ ಹೆಚ್ಚ, ನಾನು ಅನ್ನೋ ಪ್ರೇಮ ಹೆಚ್ಚ? ಸಾಕ್ಷಿಯ ಪ್ರೇಮ ನಮ್ಮ ಮೇಲೆ ಹೆಚ್ಚಿದೆಯೋ? ನಾವು ಇನ್ನು ಪ್ರೀತಿಸ್ತಾ ಇಲ್ಲ ಸಾಕ್ಷಿಯನ್ನ. ಆ ನಾನು ಅನ್ನೋ ಪ್ರೇಮ ಬರೋಕ್ಕೆ ನನ್ನದು ಅನ್ನೋದು ಕಲ್ಪಿಸಿದೀವಿ. ನನ್ನದು ಸಾಕ್ಷಿಯನ್ನೇ ನಾನು ಪ್ರೀತಿಸ್ತೀನಿ ಅಂದ್ರೆ ಈ ನನ್ನದನ್ನು ಬಿಡೋಕ್ಕೋಸ್ಕರ ಹೊರಗಿರೋ ರೂಪ, ಕಲ್ಪಿತ ರೂಪವನ್ನ ನಿಜವಾಗಿ ಸಾಕ್ಷಿ ನಾನಾಗಿ ಪ್ರೀತಿಸಿದ್ರೆ ಈ ಕಲ್ಪಿತ ರೂಪವಲ್ಲ ಏನಾಗುತ್ತೆ? ನದ್ದಲ್ಲ, ಏನಾಗ್ಬಿಡುತ್ತೆ? ಏನ್ ಲಾಭ? ಆತ್ಮಲಾಭ ಅನ್ನಪರಂ ವಿದ್ಯತೆ. ಅದ್ಭುತವಾದಂತಹ ರೂಪ. ಹೀಗೆ ಸಾಕ್ಷಿಯನ್ನು ಪ್ರೀತಿಸೋದಕ್ಕೆ ನಿಮಗೆ ಏನು ಪ್ರಪಂಚದಲ್ಲಿ ಎಷ್ಟು ನಿಮಿತ್ತ ಬೇಕೋ ಅಷ್ಟೂ ನಿಮಿತ್ತಗಳು ಇದೆ. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊಂಡೆ. ನೀವು ಕಲ್ಪಿತ ನಾವು ಎಲ್ಲಿರ್ತೀರಿ? ನೀವು ಮನಸ್ಸಲ್ಲಿ ಇರ್ತೀರಿ. ನನ್ನ ಮನಸ್ಸಲ್ಲಿ ಯೋಚನೆ ಬರೋಷ್ಟರಲ್ಲಿ ಯೋಚನೆ ಬಂತು. ಅವನು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾನೆ ಅಂದ್ರೆ, ನಿಮ್ಮಲ್ಲಿ ಕೆಟ್ಟ ಯೋಚನೆ ಬಂತು ಅಂತ ಇಟ್ಕೊಳ್ಳಿ, ಕೆಟ್ಟ ಯೋಚನೆ ಬಂತು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಅದ್ಭುತ ಇದೆ ಸಾಕ್ಷಿಯಲ್ಲಿ. ಅದು ಏನು ಅಂತಃಕರಣ ಎಷ್ಟೇ ಕ್ಷೋಭೆ ಇರಲಿ, ಎಷ್ಟೇ ಗಲೀಜಿರಲಿ, ಒಂದು ಸಲ ಅವನ ದೃಷ್ಟಿ ಬಿತ್ತು ಅಂದ್ರೆ ಶುದ್ಧವಾಗಿಬಿಡತ್ತೆ. ಇನ್ನೇನು ರಾಗ ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ. ಸಾಕ್ಷಿಯ ದೃಷ್ಟಿ ಅಂತಃಕರಣಕ್ಕೆ ಬಿದ್ದ ಕ್ಷಣದಲ್ಲಿ ಅಂತಃಕರಣದಲ್ಲಿ ಎಲ್ಲ ದೂರಿ ಹೋಗುತ್ತೆ. ಆ ರೀತಿ ಪ್ರೇಮ ಕೊಟ್ಟವ್ರು ಯಾರೋ ನಮ್ಮನ್ನು ನೋಡಿದ ಕೂಡಲೇ ನಮ್ಗೆ ದುಃಖ ಹೋಗುತ್ತಾ? ನೋಡಿದ ಕೂಡಲೇ ನಮ್ಮವರು ಅಂತೂ ಅನ್ಸಲ್ಲ, ಏನೂ ಅನ್ಸಲ್ಲ ನಮಗೆ. ಆದರೆ ಸಾಕ್ಷಿ ಆತ್ಮರೂಪದ ಪ್ರೇಮ ಅಷ್ಟು ಪ್ರಖರವಾಗಿದೆ. ಅವನ ಪ್ರೇಮದಲ್ಲಿ ನಾವು ಒಂದು ಸಲ ಮಿಂದು ಬಿಟ್ರೆ ದಿನ ಮೀತಾ ಇದ್ದೀವಿ. ಅವನು ಹಿಂದವರೆ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಏನು ಪ್ರತಿಜ್ಞೆ ಗೊತ್ತಾ? ಈ ಪ್ರಪಂಚದ ಎಲ್ಲ ನನ್ನದನ್ನು ಪೂರ್ತಿ ಬಿಟ್ರೆ, ಅವನೇ ಬೇಕು ಅಂತಿದ್ರೆ ಆವಾಗ ಅವನು ಸಿಗ್ತಾನೆ ಅಂತ. ಅದು ಒಂದೇ ಒಂದು ಪ್ರತಿಜ್ಞೆ ಇರೋದು. ಮನೆ ಓಡಾಡ್ತೀನಿ ಅನ್ಬಾರ್ದು. ನನ್ನದು ಅನ್ನೋದನ್ನ ಬಿಡ್ತಾ ಇಲ್ಲ. ನಾವು ಎಲ್ಲ ಕಡೆಗೂ ನೋಡ್ತಾ ಇದೀವಿ. ಸುಸ್ತಾಗಿ ಬಿಡೋದು ಬೇರೆ, ಬೇಡ ಇದು ಬೇಡ, ಅವನೇ ಬೇಕು ಅಂತ ಎಲ್ಲಿ ಬಿಟ್ಟಿದ್ರೆ, ಧ್ಯಾನ ಯೋಗದಲ್ಲಿ ನಿಧ್ಯಾಸನಾಗಿದ್ರೆ ಇದು ಬೇಡ ಅದು ಬೇಕು ನೀವಾಗಿ ಹೋಗ್ತಿದ್ರೆ, ಈ ಪ್ರಪಂಚದ ಎಚ್ಚರದಲ್ಲಿ ಏನು ಮಾಡಿದ್ರೆ ಎಲ್ಲ ನೋಡಿ 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 ಸುಸ್ತಾಗಿ ಯಪ್ಪ ಯಾವುದು ಬೇಡ ಅಂದ್ರೆ ಆಗ್ಲೂ ಬಂದಿದ್ದಾನೆ. ಯಾವುದು ಬೇಡ ಅನ್ನುವಾಗ ನಿಮ್ಮ ಅಹಂಕಾರವನ್ನು ತನ್ನೊಳಗೆ ಎಳ್ಕೊಂಡು, ಅದಕ್ಕೆ ಉಪನಿಷತ್ತು ಹೇಳ್ತಾ ಇದೆ, ಸತಿ ಸಂಪದ್ಯ ನವಿದು ಸಂಪದ್ಯಾಮಹ ಇತಿ. ಸತ್ಸ್ವರೂಪದಲ್ಲಿ, ಅರಿವಿನ ಸ್ವರೂಪದಲ್ಲಿ ಎಲ್ಲ ಹೋಗುತ್ತೆ. ಪ್ರಜ್ಞಾನೇತ್ರೋಲೋಕ, ಪ್ರಜ್ಞಾ ಪ್ರತಿಷ್ಠಾ, ಪ್ರಜ್ಞಾನಂ ಬ್ರಹ್ಮ. ಅಂಥ ಸ್ವರೂಪಕ್ಕೆ ತಾನಾಗಿ ಎಳ್ಕೋತಾನೆ. ಎಳ್ಕೊಂಡು ಆ ಜೀವನಲ್ಲಿ ಏನೇನು ದೋಷ ಇತ್ತೋ ಆ ಮನಸ್ಸಲ್ಲಿ, ಇಂದ್ರಿಯದಲ್ಲಿ, ದೇಹದಲ್ಲಿ ಎಲ್ಲ ಫ್ರೆಶ್ ಆಗಿ ಮಾಡ್ತಾನೆ. ಇಷ್ಟು ಉಪಕಾರ ಯಾರಿಗೆ ಮಾಡ್ತಾರೆ? ಇನ್ನು ಇವರೆಲ್ಲ ಕೆಡ್ಸೋರಯ್ಯ ಪ್ರಪಂಚದಲ್ಲಿದ್ದದ್ದು. ಒಂದು ಮನಸ್ಸಿಗೆ ಒಂದು ವಿಷಯ ಕೊಟ್ಟರೆ ಆ ಮನಸ್ಸು ಕೆಟ್ಟ ಹೋಗುತ್ತೆ, ಏನೇನೋ ಒಂದು ಕೆಲಸ ಮಾಡಿದ್ರೆ ಅದು ಕೆಟ್ಟ ಹೋಗುತ್ತೆ. ಹೀಗೆ ಸಾಕ್ಷಿ ಲೋಕದಲ್ಲಿ ಏನು ಪ್ರೇಮಿಸೋದಕ್ಕೆ ಏನೇನೋ ಗುಣ ಬೇಕೋ ಅಷ್ಟು ಇದೆ. ಸರ್ವಜ್ಞನೂ ಹೌದು, ಸರ್ವಶಕ್ತನೂ ಹೌದು.
ಅವನಲ್ಲಿ ಈ ಜಗತ್ತಿನಲ್ಲಿ ಎಷ್ಟು ಎಲ್ಲೆಲ್ಲಿ ಒಳ್ಳೆ ಗುಣ ಇದೆಯೋ ಅಷ್ಟೂ ಗುಣಗಳು ಅವಂದೆ. ಈಗ ನಾನು ಬಹಳ ಬುದ್ಧಿವಂತ ಅಂತ ಒಂದು ಗುಣ ಅಂತ ಹೇಳಿದ್ರೆ ಯಾರ್ದು ಗುಣ? ನಮ್ಮ ಶಂಕರಾಚಾರ್ಯ ಇಂಥ ಪ್ರಸ್ಥಾಂತರೇ ಭಾಷ್ಯ ಬರೆದು ಯಾರು ಗುಣ ಅದು? ಅಷ್ಟು ಒಳ್ಳೊಳ್ಳೆ ಗುಣಗಳು ಒಬ್ಬಂದೆಯ ಉಪಾಧಿಯಲ್ಲಿ ತೋರುತ್ತೆ. ಇಷ್ಟು ಗುಣಶಾಲಿ, ಇಷ್ಟು ಹತ್ರ ಇದ್ದಾನೆ, ಇಷ್ಟು ಉಪಕಾರ ಮಾಡ್ತಾನೆ, ಇಷ್ಟು ಪ್ರೇಮ ತೋರಿಸ್ತಾನೆ, ಇಷ್ಟೆಲ್ಲ ಇದ್ರೂ ಒಂದ್ಸಲ ನಮ್ಮವನು ಅಂತ ಹೇಳ್ಕೊಳಕ್ಕೂ ನಮ್ಗೆ ಪುರ್ಸತ್ತಿಲ್ಲ. ಯಾಕೆ ಪುರ್ಸತ್ತಿಲ್ಲ? ನಮ್ಮವರಿಗೆ ಮಾಡ್ಬೇಕಲ್ಲ, ಇಲ್ಲೇ ಇದಾರಲ್ಲ ನಮ್ಮವರ. ಹೀಗೆ ಅರಿವಿನ ರೂಪನಾಗಿದ್ದುಕೊಂಡು ಆತ್ಮನಾಗಿದ್ದಾನೆ ಅನ್ನೋ ಅರ್ಥವನ್ನು ನಾನು ಹೇಳಿದ್ದಷ್ಟೇ. ಪ್ರೀತಿಸೋದು ಅನ್ನೋ ಶಬ್ದಕ್ಕೆ ಒಂದು ಕ್ರಿಯೆ ಅಲ್ಲ ಅಲ್ಲಿ. ಪ್ರೀತಿಸೋದು ಅನ್ನೋದು ಇಲ್ಲಿ ಕ್ರಿಯೆ. ಹಾಗೆ ಅರಿವು ಅನ್ನೋದು ಇಂದ್ರಿಯದಲ್ಲಿ ಕ್ರಿಯೆಯೋ ಹಾಗೆ ಇಂದ್ರಿಯದ ಪ್ರೀತಿಯಲ್ಲಿ ಒಂದು ಕ್ರಿಯೆ ಇದೆ. ಪ್ರೀತಿಸ್ತಾನೆ, ಪ್ರೀತಿಸೋದಿಲ್ಲ ಅಂತ ಆಗತ್ತೆ, ಅಲ್ಲಿ ಕ್ರಿಯೆ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದ್ರೆ ಸಾಕ್ಷಿ ಪ್ರೇಮದಲ್ಲಿ ಪರಮ ಪ್ರೇಮವೂ ಇದೆ, ಅಸಂಗತೆಯೂ ಇದೆ ಕಣ್ರೆ. ನಮ್ಮ ಬುದ್ಧಿ ತರ್ಕಕ್ಕೆ ಸಿಗಲ್ಲ. ನಾವು ಪ್ರೀತಿಸಿದ್ರೆ ಹಚ್ಕೊಂಡ್ರೆ ನಾವು ಅಳ್ತೀವಿ. ಒಂಥರ ಸಂಗಾತ್ ಸಂಜಾಯತೆ ಕಾಮಃ ಕಾಮಬಂಧನ ಮೇವೇದಂ ಅನ್ಯದಸ್ತೀಹ ಬಂಧನಂ. ಆ ಭರತನಿಗೆ ಆ ಜಿಂಕೆ ಪಾಪ ಸತ್ತೋಗ್ಬಿಡತ್ತೆ ಮರಿ ಅಂತ ಹೇಳಿ ಹಚ್ಕೊಂಡ್ಬಿಟ್ಟ. ಆ ಸಂಘ ಏನಾಯ್ತು ಅಂದ್ರೆ ಕೊನೆಗೆ ಜಿಂಕೆ ನೋಡ್ತಾ 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 ಪ್ರಾಣ ಬಿಟ್ಟ, ಜಿಂಕೆ ಹುಟ್ಟ. ಅಂದ್ರೆ ಒಂದು ಪ್ರೇಮ ಇಟ್ಟರೆ ಲೋಕದ ಪ್ರೇಮ ಏನಾಗ್ಬಿಡ್ತಾನೆ ಅಂದ್ರೆ ಅದೇ ಆಗ್ಬಿಡ್ತಾನೆ. ಶ್ರದ್ಧಾಮಯೋಯಂ ಪುರುಷ. ಹೀಗೆ ಲೋಕದ ಅರಿವು ಬರೀ ಅರಿವಾಗ ಅಸಂಗತೆ ಇರಲ್ಲ. ಸೂರ್ಯನ ಬೆಳಕು ಅಸಂಗತೆ ಇದ್ದ ಹಾಗೆ ನೀವು ಈ ಇಂದ್ರಿಯದ ಅರಿವಿನಲ್ಲಿ ಅಸಂಗತೆ ಇಟ್ಕೊಂಡಿಲ್ಲ. ಇಂದ್ರಿಯದ ಬಂದು ಅಂದ್ಕೊಂಡೆ ಅಲ್ಲೇನೋ ಒಂದು ಸಂಘ, ಇದೇನು ಕಲ್ಪನೆ. ಇದಕ್ಕೆ ನಾನು ಹೇಳೋದು, ಇಂದ್ರಿಯದ ಅರಿವಿನಲ್ಲಿ ಕಲ್ಪನೆ ಇದೆ, ಅಂತಃಕರಣದಲ್ಲಿ ಬಂದ ಅರಿವಿನಲ್ಲಿ ಕಲ್ಪನೆ ಅಂದ್ರೆ ಏನರ್ಥ? ಅನುಭವವಿಲ್ಲದೆ ಇರೋದನ್ನು ಇದೇ ಅಂತ ಇಟ್ಕೊಂಡಿರೋದು. ಈ ಕಲ್ಪನೆನೇ ನಿಮಗೆ ಮೂಲ, ಎಲ್ಲ ಅನರ್ಥಕ್ಕೂ ಮೂಲ. ಆ ಕಲ್ಪನೆ ಅಲ್ಲಿ ಬರೋದಕ್ಕೆ ಮೂಲ ಯಾವುದು ಅಂದ್ರೆ ಇಲ್ಲಿರೋ ತಪ್ಪು ತಿಳುವಳಿಕೆ. ದೇಹಾದಿಗಳಲ್ಲಿ ನಾನು ಅನ್ನೋ ತಪ್ಪು ತಿಳುವಳಿಕೆ ಬಂದು ನಮ್ಮದೇ ಆದ ಅರಿವಿನ ಸ್ವರೂಪದಲ್ಲಿ ನಾನಾ ಪ್ರಕಾರವಾದ ಕಲ್ಪನೆಗಳನ್ನು ಮಾಡಿಕೊಂಡು ಆ ಕಲ್ಪನೆಗಳಿಗಿಂದ ನಾವು ಅಂಟಿಕೊಂಡು ನಮ್ಮನ್ನ ಬಂಧನ, ನಮಗೆ ಭಯ, ನಮಗೆ ದುಃಖ. ಒಂದು ಸಲ ಯೋಚನೆ ಮಾಡಿ, ನಾನಿಲ್ಲದೆ ಹೋದ್ರೆ ಯಾವ್ದಾದ್ರೂ ಇಲ್ಲಿ ಇರೋಲ್ಲ ಅಂತ ಅಂತಾರೋ? ಹೆಂಡತಿ ಇರಲ್ವಾ, ಮಕ್ಕಳಿರಲ್ವಾ, ಆಸ್ತಿ ಇರಲ್ವಾ? ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನೋ ನಾನೇ ಅವ್ರನ್ನ ಉದ್ಧಾರ ಮಾಡ್ತೀನಿ, ನಾನು ಹೋದ್ರೆ ಅವ್ರಿಗೆ ತುಂಬಾ ತೊಂದರೆ. ಬರೀ ಕಲ್ಪನೆ ನಮ್ದು, ಬರೀ ಸುಳ್ಳ. ಚೆನ್ನಾಗಿ ಅರ್ಥವಾಗಿರುತ್ತೆ. ಭಗವಂತ ಎರಡು ಥರನೂ ಆ ಕಲ್ಪನೆ ಕಳೀತಾನೆ. ಕೆಲವು ಸಲ ಹೊರಗಡೆಯಿಂದ ಪಟ್ ಅಂತ ಒಂದು ಏಟ್ ಕೊಡ್ತಾನೆ, ಹಚ್ಕೊಂಡಿಯಲ್ಲ ಏನಾಯ್ತು ಗೊತ್ತಾ, ಆದ್ರೂ ಬುದ್ಧಿ ಬರಲ್ಲ. ಹೀಗೆ ಇಷ್ಟು ಕಲ್ಪನಾ ರೂಪವಾದ ಪ್ರೇಮ ಇರೋಕ್ಕಿಂತ ಪರಮಾರ್ಥದ ಅರಿವಿನ ರೂಪವಾದ ಪ್ರೇಮ ಇಡೋಕೆ ನಿಮ್ಗೆ ಏನಾಗಿದೆ? ಏನು ಕಷ್ಟ ಆಗಿದೆ ಹೇಳಿ? ಏನು ಕೇಳ್ತಾ ಇಲ್ಲ ಅವನು. ಕೇಳಿದ್ದು ಒಂದೇ, ಅಭಿಮಾನ ಬಿಡೋ, ನಾನು ಅನ್ನೋ ಪ್ರೇಮ ಕೊಡೋ. ನಾನೇ ನೀನು, ನೀನೇ ನಾನು, ಇದೆಲ್ಲವೂ ನೀನೇ. ಇಷ್ಟೆಲ್ಲ ಆತ್ಮೈವೇದಂ ಸರ್ವಂ ಇದಂ ಸರ್ವಂ ಇದಯಮಾತ್ಮ ವಾಸುದೇವ ಸರ್ವಮಿತಿ. ಅಂತಹ ಪರಮಾರ್ಥ ಜ್ಞಾನ, ಪರಮ ಪ್ರೇಮ, ಎಲ್ಲದ ಒಂದು ಮಹಿಮೆ, ಒಂದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂದ್ರೇನು? ನಂಗೇನು ಆಗಲ್ಲ, ನಂಗೇನು ಗೊತ್ತಾಗಲ್ಲ, ಅನೀಶಯ ಶೋಚತಿ ಮುಹ್ಯಮಾನ. ಸ್ವಾಮಿ ಯಾರಾದ್ರೂ ನನಗೆ ಅದು ಆತ್ಮವಿಶ್ವಾಸನ ಅಲ್ಲ, ಅದು ಕರೆಯೋದು ಆತ್ಮವಿಶ್ವಾಸಕ್ಕೆ ವಿರುದ್ಧವಾದ್ದು. ಆತ್ಮವಿಶ್ವಾಸ ಅನಿಶ್ವಾಸ ಅಲ್ಲ, ಆತ್ಮವಿಶ್ವಾಸ ಅನ್ನೋದು ಇಂಥದ್ದು ನನ್ನದಾಗಿದೆ, ನನಗೆ ಎಲ್ಲವೂ ಆಗಿದೆ ಅಂದ್ರೆ ಆತ್ಮವಿಶ್ವಾಸ, ಜಂಬ ಅಲ್ಲ. ಈ ಬ್ರಹ್ಮಜ್ಞಾನ ಬಂದ ಮೇಲೆ ನಾನು ಎನ್ನೈ ಸಿರಿಯದ ಅನಂತ ಭಲೆ ಇನ್ನೇನು ಹುದದಕ್ಕಿಂತ ಕಾಲಾಕಾಶದೊಳಾನ್ಮೇನ್ ಕಾಲಾಕಾಶಗಳಾನು ಅಂತ ನಮ್ಮ ಗುರುಗಳು ಪದ್ಯಾರೆ. ಕಾಲಾಕಾಶವೇ ನಾನು, ಕಾಲಾಕಾಶದಲ್ಲಿ ಇರೋದಲ್ಲ ನಾನು, ಕಾಲಾಕಾಶದಲ್ಲಿ ಮೀರಿರೋ ಸಾಕ್ಷಿ ನಾನು. ಇನ್ನೇನ್ರಿ ಕೊರತೆ ನನಗೆ? ಯಾರ್ರಿ ನನ್ನ ಪಾಪ ಅವ್ರಿಗೇನು ಇಲ್ಲ ಅಂತಾರಲ್ಲ, ನಂದೇ ಇಲ್ಲ, ನಂದೇ ಇಲ್ಲ ಅಲ್ಲ, ನಾನೇ ಇಲ್ಲ. ಇಷ್ಟು ಬಲವಾದ ಜ್ಞಾನ ಇದ್ದು ಆತ್ಮವಿಶ್ವಾಸ ಬಂದವರು ಇಲ್ಲಿ ಒಳಗೆ ಕೂತ್ಕೊಂಡು ಒಂದು ಇಷ್ಟಲ್ಲೇ ಅನೀಶಯ ಶೋಚದಿ ಬೀಚ್. ಸ್ವಾಮಿ ಕೊಡಿ, ಸ್ವಾಮಿ ಏನಾದರೂ ಕೊಡಿ. ಈ ಭಿಕ್ಷಿಕೆ ಮದುವೆ ಮಾಡ್ಕೊಂಡು ರಾಣಿ ಕಂಬದೆಲ್ಲ ಭಿಕ್ಷೆ ಬಿಡ್ತಾ ಇದ್ರು, ಕತೆ ಕೇಳಿದಿರಾ? ನಮ್ಮ ಗುರುಗಳು ಬರೀತಾರೆ, ಭಿಕ್ಷಿಕೆಯನ್ನು ಮಹಾರಾಜ ಮದುವೆ ಮಾಡ್ಕೊಂಡ್ಬಿಟ್ಟ. ಮಹಾರಾಜ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲ ಸೌಲಭ್ಯ ಇದೆ. ಆ ಭಿಕ್ಷಿಗೆ ಊಟ ಸೇರ್ತಾ ಇಲ್ಲ. ಯಾಕೆ ಸೇರ್ತಾ ಇಲ್ಲ ಅಂದ್ರೆ ಭಿಕ್ಷೆ ಬೇಡದೆ ಊಟ ಸೇರಲ್ಲ. ಅವಳು ಕಂಬಕ್ಕೆ ಹೋಗಿ
ಮಾತಾಯಿ ಭಿಕ್ಷೆ ಕೊಡಮ್ಮ, ಮಾತಾಯಿ ಭಿಕ್ಷೆ ಕೊಡಮ್ಮ ಎಲ್ಲ ಕಮ್ಮಿ ಹೋಗಿ ಆಮೇಲೆ ಊಟ ಮಾಡ್ತಾ ಇದ್ದಂತೆ. ಅಲ್ಲ, ನಿಮ್ಮ ಸ್ವರೂಪ ನಿಮ್ದು ಆನಂದ. ಆ ಆನಂದವನ್ನ ಈ ಇಂದ್ರಿಯಗಳ ದಾಸರಾಗಿ ನೀನೊಂಚೂರು ಆನಂದ ಕೊಡ್ತೀಯಾ, ನೀನೊಂಚೂರು ಆನಂದ ಕೊಡ್ತೀಯಾ, ನೀನ್ ನನ್ನವನ್ನ ನೀನ್ ಸುಖ ಕೊಡ್ತೀಯಾ, ಈ ಪಾರು ಯಾಕೆ ಭಿಕ್ಷೆ ಬೇಡಬೇಕಾ? ಸ್ವರೂಪದಲ್ಲಿ ಇದ್ದಾನೆ, ಎಲ್ಲವೂ ಕೊಡಬಲ್ಲ, ಹಾಗೆ ನೋಡ್ತಾನೆ ಇದ್ದಾನೆ, ಮರೆನೂ ಆಗಲ್ಲ. ಪ್ರಪಂಚ ಮರೆಯಾಗಿರ್ಬೋದು, ಅವನ್ ಮರೆಯಾಗಲ್ಲ. ಅಂಥ ಅದ್ಭುತವಾದ ಸಾಕ್ಷಿ ಅರಿವಿನ ರೂಪನಾಗಿ ಯಾವಾಗಲೂ ಜಾಗರೂಕ ಅಂತಾರಲ್ಲ. ನಮ್ಮ ಇದರಲ್ಲಿ ನಭಯಂ ಚಾಸ್ತಿ ಜಾಗ್ರತಃ ಅಂತ ಒಂದು ವಾಕ್ಯ ಇದೆ. ಎಚ್ಚರವಿರೋನಿಗೆ ಭಯ ಇಲ್ಲ ಅಂತ. ನಾನು ಎಚ್ಚರವಾಗಿರೋನು ಅಂದ್ರೆ ಯಾರೋ ಅರಿವಿನ ಸ್ವರೂಪದನಾದವನು ಅಂತ. ಇಲ್ಲಿ ನಿದ್ದೆಯಿಂದ ಎಚ್ಚರವಾದವನಲ್ಲ, ಅರಿವಿನ ಸ್ವರೂಪದಲ್ಲಿದ್ದವನಿಗೆ ಭಯ ಇಲ್ಲ. ಲೋಕದಲ್ಲೂ ಅಷ್ಟೇ ತಮಾಷೆ ಹೇಳ್ತಾರೆ, ಎಚ್ಚರವಾಗಿ ಇದನ್ನು ದಾಟ್ರೆ ಏನನ್ನ ರಸ್ತೆ ಕ್ರಾಸ್ ಮಾಡುವಾಗ ಎಚ್ಚರವಾಗಿರ್ರಿ ಅಂತಾರೆ. ಏನು ಎಚ್ಚರವಾಗಿದೆ ಅಂದ್ರೆ, ನಾನೊಂದು ಮಾಡ್ಕೊಂಡಿದೆಯಲ್ಲ ಅದಕ್ಕೆ ಆ ಕಡೆಯಿಂದ ಈ ಕಡೆ ಡ್ಯಾಶ್ ಹೊಡೆದು ಬಿಡುತ್ತೆ ಅಂತೀವ ಇಲ್ವಾ? ಅಂದ್ರೆ ಮನುಷ್ಯ ತಾನು ತನ್ನನ್ನು ಕಾಪಾಡಿಕೊಳ್ಬೇಕಾದ್ರೆ ಏನಿರಬೇಕು? ಅರಿವಿರಬೇಕು. ಅರಿವಿಲ್ಲದೆ ಹೋದ್ರೆ ಆಗಲ್ಲ. ಯಾಕ್ರಿ ತಪ್ಪಾಯ್ತು ಅಂದ್ರೆ, ಗೊತ್ತಾಗ್ಲಿಲ್ಲ ಸ್ವಾಮಿ ತಪ್ಪಾಗ್ಬಿಡ್ತಾವ. ಅರಿವಿಲ್ಲದೆ ಹೋದ್ರೆ ತಪ್ಪಾಗತ್ತೆ. ನೋಡಿ, ಅರಿವಿನ ಮಹಿಮೆ ಈ ಎಚ್ಚರದಲ್ಲಿ ಎಷ್ಟು ಅದ್ಭುತವಾಗಿ ತನ್ನ ಇದನ್ನು ತೋರಿಸ್ತಾ ಇದೆ. ತಾನೇ ಬಿಡಿ ಬಿಡಿ ಅರಿವಾಗಿದೆ, ತಾನೇ ನಾನಾದ ರೂಪವಾದ ಅರಿವಾಗಿದೆ, ತಾನೇ ನನ್ನದೂನು ಅರಿವಾಗಿದೆ. ನಾನು ನನ್ನದೂನು ಇಲ್ಲದೆ ಇರೋ ಸಾಕ್ಷಿ ಸ್ವರೂಪ ಪರಮ ಪರಿಪೂರ್ಣ ಆನಂದ ಸ್ವರೂಪ ಅರಿವಾಗಿದೆ. ಇಷ್ಟು ಅರಿವಿನ ಸ್ವರೂಪವಾಗಿದ್ದುಕೊಂಡು ಅದಕ್ಕೆ ಎಲ್ಲ ಅರ್ಹತೆಯೇ ಇದ್ದು ಒಂದೇ ಒಂದು ಅದು ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ನನ್ನದಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ, ಅದು ನಾನಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮೂರು ಅಕ್ಷರ ಮಾಡಿಬಿಟ್ವಿ. ಯಾರನ್ನು ಇಲ್ಲ ಅಂತ ಹೇಳಿದ್ವಿ? ಯಾರ ಇರಿವಿನಿಂದ ಇದೆಲ್ಲ ಇರುವಾಗಿತ್ತೋ, ಹೇಗೆ ಅಂದ್ರೆ ಕಬ್ಬಿಣ ಇಲ್ಲ ಕಂಬ ಇದೆ ಅಂತ ಹೇಳಿದಾಗ ಎಲ್ಲ ಇರುವಿಗೂ ಆಧಾರವಾಗಿದ್ದ ಅದರ ತೋರಿಕೆ ನೋಡ್ತಾ ಇರುವ ಅರಿವನ್ನು ಇಲ್ಲ ಅಂದ್ಬಿಟ್ವಿ. ಆ ಅರಿವೇ ಇಲ್ಲ ಅಂದ್ಬಿಟ್ವಿ. ನಮಗೆ ಏನ್ ಹೇಳಿದ್ವಿ? ಅವನೇ ಅರಿವಿನ ಸ್ವರೂಪ. ಯಾಕ್ರಿ ನೀವು ಪ್ರೇಮಿಸಲ್ಲ ದೇವರನ್ನ? ದೇವರನ್ನ ಯಾರು ಪರಿಚಯ ಮಾಡ್ಕೊಡ್ತಾರ ಅಂದ್ರು. ಅವನ ಅರಿವಿನ ಸ್ವರೂಪವು ನೀವು ಪರಿಚಯ ಮಾಡ್ಕೊಡ್ಬೇಕು. ಸೂರ್ಯನಿಗೆ ಬ್ಯಾಟ್ರಿ ಹಿಡಿತೀವಿ. ಎಲ್ಲವ ಅರಿವಿನ ಮೂಲ ಅವನು. ಯಾವಾಗಲೂ ಅರಿವಿಲ್ಲದೆ ಇರೋದೇ ಇಲ್ಲ. ಅವನಿಗೆ ನಮ್ಗೆ ಪರಿಚಯ ಇಲ್ಲ ಕಂಡ್ರೆ. ಯಾಕೆ ಪರಿಚಯ ಆಗಲಿಲ್ಲ? ನಮ್ಮ ಬುದ್ಧಿ ಅಂತ ದಡ್ಡದು. ಅರಿವನ್ನ ಇವ್ರು ಹೇಳ್ತಾರೆ ಎಂತ ಲೋಷ್ಟಂ ಬೋಧೇಪ್ಯನುಭವೋ ಯಸ್ಯ ನಕಥಂಜನ ಜಾಯತೆ ಲಂಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿ. ಆ ಸುರೇಶ್ವರು ಅರಿವಿನಲ್ಲಿ ಅರಿವ ಯಾರಿಗಾಗೋಲ್ವಾ? ಬೋಧೇಪ್ಯನುಭವೋ ಯಸ್ಯ ನಕಥಂಚನ ಜಾಯತೆ. ಅರಿವಿನ ಸ್ವರೂಪ ಹೀಗಿದೆ ಅಂತ ಯಾರಿಗೆ ಅನುಭವಕ್ಕೆ ಬರೋಲ್ವೋ ಅವನಿಗೆ ಶಾಸ್ತ್ರ ಹೇಗ್ರಿ ಆ ಮಣ್ಣಿನ ಗೊಂಬೆ ಹೇಳ್ಕೊಡೋದು? ಮಣ್ಣಿನ ಗೊಂಬೆ ಇರ್ತೀನಿ ಹೇಳ್ರಿ ಅಂದ್ರೆ ಹೇಗೆ ಹೇಳ್ಕೊಡಕ್ಕಾಗತ್ತ ಅಂತ ಹಾಸ್ಯ ಮಾಡಿದ್ದಾರೆ. ಅಂದ್ರೆ ಅರಿವನ್ನು ಅರಿಯುವುದು ಬಹಳ ಸುಲಭ, ಅರಿವಿಲ್ಲದೆ ಇರೋದನ್ನು ಅರಿಯೋದಕ್ಕಾಗತ್ತಾ? ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಂತ ಅರಿತೀವಿ ಅಂತ. ಈಗ ನಿಮಗೆ ಇಷ್ಟು ವಿಷಯ ಹೇಳಿದ್ದೀನಿ. ಕೆಲವು ಪ್ರಶ್ನೆಗಳನ್ನು ಬಂದಿರ್ತೀನಿ, ಚೆನ್ನಾಗಿರುತ್ತೆ ಪ್ರಶ್ನೆ ಮಾಡೋದು. ಅರಿವಿನಿಂದ ಅರಿವನ್ನು ಅರಿತಾ ಇದ್ದೀವಿ ಅಂತ ಒಂದು ಅಧ್ಯಾರೋಪದಿಂದ ಹೇಳಿದ್ವಿ. ಇದು ಅಧ್ಯಾರೋಪ ಅಲ್ಲದೆ ಆಗಲ್ಲ. ಅರಿವಿನಿಂದ ಅರಿಯೋ ಒಂದು ಬುದ್ಧಿ ಹೇಳುತ್ತೆ, ಅರಿವಿನಿಂದ ಅರಿಯೋದು ಅಂದ್ರೆ ಏನ್ರಿ ಅರ್ಥ ಆಗಲ್ಲ ಅಂತೀವಿ. ನಾನು ಅರಿವಿನಿಂದ ಅರಿಯೋದು ಏನು ಅಂತಂದ್ರೆ ಅರಿವೇ ನಾನಾಗೋದು ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಅನ್ನೋ ಪ್ರೇಮ ಇಟ್ಕೊಳ್ಳಿ ಅಂತ. ನಾನು ಅನ್ನೋ ಪ್ರೇಮ ಇಟ್ಕೊಂಡು ಕೂಡಲೇ ಏನಾಗ್ಬಿಡತ್ತೆ? ಅರಿಯುವವನು ನಾನು ಅನ್ನೋದು ಬಿಟ್ಟು ಹೋಗ್ಬಿಡತ್ತೆ. ಆದ್ರೆ ನಾನು ಅರಿತೆ ಅಂತ ಇನ್ನು ಹೇಳೋಕ್ ಬರಲ್ಲ. ಅರಿಯುವವನಾದ ಆ ಬುದ್ಧಿಯ ಅಹಂ ಪ್ರತಿ ಇದಾನಲ್ಲ, ಅವನು ಹೋಗ್ಬಿಡ್ತಾನೆ. ಎಲ್ಲಿ? ಅರಿವಿನಲ್ಲಿ ನಾನು ಅನ್ನೋ ಪ್ರೇಮ ಬಂದ್ರೆ. ಅರಿವಿನಲ್ಲಿ ನಾನು ಅನ್ನೋ ಪ್ರೇಮ ಬಂದ ಕೂಡಲೇ ನಂಗೆಲ್ಲ ಬ್ರಹ್ಮಜ್ಞಾನ ಆಯ್ತು ಅಂತ ಹೇಳಕ್ ಬರಲ್ಲ. ಯಾಕೆ? ನಾನು ಅನ್ನೋದಿಲ್ಲ ಸ್ವಾಮಿ, ನನ್ನನ್ನೇ ನುಂಗಿತ್ತ ಕೋಳಿ, ನನ್ನನ್ನೇ ನುಂಗಿತ್ತ ಹಾಗೆ ಆ ಸಾಕ್ಷಿ ನನ್ನನ್ನೇ ತಿಂದು ಹಾಕ್ಕೊಡ್ತು. ಕೊಡೋಕ್ ಹೋದೆ ಪ್ರೀತಿಸೋಕೆ, ನಾನೇ ಇಲ್ಲ. ಅದಕ್ಕೆ ನಿದ್ದೆ ಹೇಗೆ ಬರುತ್ತೆ ಅಂತ ಯಾರೋ ಒಬ್ರು ಎಚ್ಚರದಲ್ಲಿ ಮನಸ್ಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ನಂತೆ. ಆ ಮನಸ್ಸು ಬಕ್ ಅಂತ ನುಂಗ್ಬಿಡ್ತು. ಯಾವುದೋ ಸಾಕ್ಷಿ ಗೊತ್ತಾಗ್ಲಿಲ್ಲ. ನಾಳೆ ನೋಡ್ತೀನಿ. ಹೇಗೆ ನಿದ್ದೆ ಬರದೆ ಒಂದ್ಸಲ ಗೊತ್ತಾಗ್ಬಿಡ್ಬೇಕು. ಏನಾದ್ರೂ ನಿದ್ದೆ ಹೇಗೆ ಬರುತ್ತೆ ನೀವು ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಏನಾಗುತ್ತೆ? ನಿದ್ದೆನೇ ಬರಲ್ಲ. ಆ ಸಾಕ್ಷಿಯ ಶಕ್ತಿ ಎಷ್ಟು ಜೋರಾಗಿದೆ ಅಂದ್ರೆ
ಒಂದು ದಿವಸ ನಿದ್ದೆಗೆ ಎತ್ಬಿಡ್ಬೇಕು. ನಂಗೆ ಚೆನ್ನಾಗಿರುತ್ತೆ. ನಾವು ಒಂದು ಅಖಂಡ ಭಜನೆ ಮಾಡಿದ್ವಿ, ರಾಮ್ ತಾರ್ಕ ಭಕ್ತಿ ವಿಷಯ ಗುರುವು ಹೇಳೋರು, ನಾನು ಭಕ್ತಿ ವಿಷಯ ಹೇಳ್ತೀನಿ. ಭಕ್ತಿ ಬಹಳ ಮುಖ್ಯ ಅಂತ ಹೇಳ್ತೀವಿ, ಯಾಕಂದ್ರೆ ಪ್ರೇಮ ಇಲ್ಲದೆ ಹೋದ್ರೆ ಅರ್ಥ ಆಗಲ್ಲ ನಮಗೆ. ಆಗ ಭಜನೆ ಮಾಡಿದ್ವಿ. ಭಜನೆ ಪ್ರೇಮ ಅಲ್ಲ, ಪ್ರೇಮದ ಅಭಿವ್ಯಕ್ತಿ. ಆ ಪ್ರೇಮದ ಅಭಿವ್ಯಕ್ತಿಯಲ್ಲಿ ಒಂದೇ ನಾಮ ಹೇಳಬೇಕು ಅಂತ ಹಠ. ರಘುಪತಿ ರಾಘವ ರಾಜಾರಾಮ್ ಶುರು ಮಾಡಿದ್ರೆ ಎಷ್ಟು ಹೇಳ್ಬೇಕು? ಬೆಳಗಿನ ತನಕ ಹೇಳಬೇಕು. ಬೇಜಾರಾಯ್ತು ಅಂದ್ರೆ ಏನ್ ಹೇಳ್ತೀವಿ? ಇಷ್ಟ ಇಲ್ಲ, ಪ್ರೇಮ ಇಲ್ಲ ನಿಮಗೆ, ಭಕ್ತಿ ಇಲ್ಲ ಅಂದ್ಬಿಡ್ತಾರೆ. ಭಕ್ತಿ ಇಲ್ಲ ಅಂತೀರಾ? ನಮ್ಮ ಪರಮಾತ್ಮ ಭಕ್ತಿ ಇದೆ, ನಾನು ಪ್ರೀತಿಸ್ತೀನಿ. ನಾನು ಬೆಳಗಿನ ತನಕ ಏನ್ ಮಾಡ್ತೀನಿ? ಒಂದೇ ರಾಗ ಇಲ್ಲ, ಸಂಗೀತ ಇಲ್ಲ. ಅಲ್ಲಿ ರಘುಪತಿ ಗೊರಗಳ ರಾಗ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ನಿದ್ದೆ ಮಾಡಲ್ಲ. ಹೇಳಿದ್ವಿ ಮೊನ್ನೆ ಗೋಕುಲಾಷ್ಟಮಿ ದಿವಸ ಹೇಳಿದ್ರು. ಆಗತ್ತೆ ಅಂದೆ ನಾನು. ಯಾವಾಗ ಆಗತ್ತೆ? ಯಾವಾಗ ನಿಮಗೆ ಆ ಪ್ರೇಮ ಇದೆಯೋ ಆವಾಗ ಒಂದೊಂದು ನಾಮವು ಆನಂದದ ಬುಗ್ಗೆಯಾಗಿರುತ್ತೆ. ಯಾವಾಗ ಅದು ಬರೀ ಶಬ್ದವಾಗಿರುತ್ತೋ, ಬೇಜಾರು ಕಂಡ್ರೆ ಎದ್ದೋಗೋಣ ಕಂಡ್ರೆ ಇವ್ರಿಗೆ ಬಿಡಲ್ಲ ಕಂಡ್ರೆ ಅಲ್ಲ, ಗೊರಗಲು ಶಬ್ದ ಅಂತೀರಲ್ಲ. ಈಗ ಕೇಳ್ತೀನಿ, ಶಬ್ದವೆಲ್ಲ ಅರಿವಿನ ಸ್ವರೂಪ. ಅದರಲ್ಲಿ ಒಂದು ಶಬ್ದ ಗೊರಗಲು ಒಂದು ಚೆನ್ನಾಗಿದೆ. ಯಾರು ಹೇಳ್ಕೊಟ್ರೆ ನಿಮಗೆ? ಈ ನಾನು ಕಿವಿಪಾಠ, ಕಿವಿ ನಾನು ಅನ್ನೋ ಪಾಠ. ನಿಜವಾಗಿ ಆನಂದ ಸ್ವರೂಪವಾದ ಅರಿವಿನಲ್ಲೇ ಅಲ್ಲಿ ಗೊರಗಲು ಅಂದ್ರೇನು, ಸಂಗೀತ ಅಂದ್ರೇನು ಅರ್ಥ ಇಲ್ಲ. ಹಾಗೆ ಬೆಳಗಿನ ತನಕ ಜಾಗರಣೆ ಮಾಡಿಬಿಟ್ವಿ. ಜಾಗರಣೆ ಮಾಡಿದ್ಮೇಲೆ ಏನಾಯ್ತು? ಮರುದಿವಸ ಬಡ್ಸಕ್ ಹೋದ್ರೆ ಹುಳಿ ಹಾಕ್ಲನ, ಊಟ ಮಾಡೋ, ಊಟ ಮಾಡೋ ಕಾಣಲ್ಲ, ತಿಂಡಿ ತಿನ್ನೋ ಕಾಣಲ್ಲ, ಎಲ್ಲ ಒಂದೇ. ಏನು ಒಂದೇ. ಅದಕ್ಕೆ ಜಾಗರಣೆ ಮಾಡಬೇಕು ಅಂತಾರೆ. ಸಾಕ್ಷಿ ಅನುಭವ ಆಗಬೇಕಾ ನಿಮಗೆ? ಒಂದ್ಸಲ ಮಾಡ್ರಿ, ಬಿಟ್ಟಿದ್ದು ಹೇಗಿರುತ್ತೆ ಸಾಕ್ಷಿ ಸ್ವರೂಪ. ಒಂದ್ ದಿವಸ ಉಪವಾಸ ಕಡಿದ್ರೆ ಹಸಿವಿನ ಏನು ಅಂತ ರುಚಿ ಗೊತ್ತಾಗುತ್ತೆ. ಸಾಕ್ಷಿಯ ಪ್ರೇಮ ಎಷ್ಟು ಪ್ರಖರತೆ ಗೊತ್ತಾಗಬೇಕಾದ್ರೆ 2 ದಿವಸ, ಒಂದಲ್ಲ 2 ದಿವಸ. ಮೊನ್ನೆ ಗೋಕುಲಾಷ್ಟಮಿಯಲ್ಲಿ ಜ್ಞಾನಪ್ರಸು ಅಂದರು, ಒಬ್ಬ ಮಹಾಮಹಿಮರು. ಊಟನೂ ಮಾಡಲಿಲ್ಲ 2 ದಿವಸನೂ. ಅಖಂಡ ಭಜನೆ ಮಾಡಿದ್ರು, ಜಾಗರಣೆನೂ ಮಾಡಿದರು. ಆದರೆ ಒಂದು ಚೂರು ಕಣ್ಣಲ್ಲಿ ನಾನು ಜಾಗರಣೆ ಮಾಡಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಬಹುಶಃ ಅವರು ಜಾಗರಣೆ ಮಾಡುವಾಗಲೇ ಸ್ವರೂಪದಲ್ಲಿ ನಿಂತು ಬಿಡ್ತಾರೆ. ನಿದ್ದೆನೇ ಬೇಕಿಲ್ಲ ಅಂತ ಕಾಣುತ್ತೆ. ಯಾರಿಗೆ ಸ್ವರೂಪ ಪ್ರೇಮ ಇರುತ್ತೆ, ಆ ಪ್ರೇಮದಲ್ಲಿ ನಿದ್ದೆ ಎಂತದ ಅದೇ ಎಲ್ಲ ಆಗತ್ತೆ. ಹಾಗೆ ನಮಗಾಗತ್ತಾ? ಉಪಾಧಿ ಶಕ್ತಿ ಅಷ್ಟೇ. ಉಪಾಧಿ ಶಕ್ತಿ, ಉಪಾಧಿ ಶಕ್ತಿನ ಸ್ವರೂಪ ಶಕ್ತಿನ? ಅಲ್ಲ, ಉಪಾಧಿಯಲ್ಲಿ ಆ ವಿಶೇಷ ಶಕ್ತಿ ಅಭಿವ್ಯಕ್ತಿ ಆಗಿದೆ ಅಂತ. ಶಕ್ತಿಯೆಲ್ಲ ಸ್ವರೂಪದ್ದೇ, ಉಪಾಧಿಯಲ್ಲಿ ಅಭಿವ್ಯಕ್ತಿ ಆಗಿದೆ. ಆ ಉಪಾಧಿಗೆ ಆ ಸಾಕ್ಷ್ಯ ಶಕ್ತಿ ಅಭಿವ್ಯಕ್ತವಾಗಿದೆ. ಈಗ ನಾನು ಯಾಕೆ ಹೇಳಿದೆ ಅಂದ್ರೆ, ಆ ನಿಜವಾದ ಆ ಸಾಕ್ಷಿ ಪ್ರೇಮದ ಅರಿವು ನಿಮಗೆ ಬರಬೇಕು ಅಂದ್ರೆ, ಅರಿವನ್ನು ಅರಿತೀನಿ ಅಂತ ಹೊರಟ ಆಗಲ್ಲ ಅನ್ನಿಸ್ತು. ಈಗ ನನಗೆ ಈ ಎಚ್ಚರದಲ್ಲಿ ಬಂದು ಜಿಜ್ಞಾಸೆ ಬಹಳ ದಿವಸದಿಂದ ಇದೆ. ಅಚೇತನವನ್ನ ಚೇತನ ಅರಿಯತ್ತೆ ಅಂತ ಕೆಲವರು, ಅಚೇತನವೇ ಅಚೇತನವನ್ನು ಅರಿಯತ್ತೆ ಅಂತ ಕೆಲವರು, ಚೇತನ ಅಚೇತನವನ್ನು ಅರಿಯತ್ತೆ ಅಂತ ಕೆಲವರು, ಚೇತನ ಚೇತನವನ್ನು ಅರಿಯತ್ತೆ ಅಂತ ಕೆಲವರು. ಯಾವ್ದು ಅರಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೂ. ಇದೊಂದು ಅರಿವಾಗ್ತಾ ಇದೆ ಅಂತ ಹೇಳಿದ್ವಿ. ಈಗ ಕಣ್ಣಿಂದ ಹೋದ ಅರಿವನ್ನು ಅರಿವರಿಯತ್ತೋ, ಅರಿವಿಲ್ಲದೆ ಇರೋದನ್ನು ಅರಿವರಿಯತ್ತೋ, ಏನು ಅರ್ಥ ಆಗ್ತಾ ಇಲ್ಲ. ಅರಿಯೋದು ಇಲ್ಲ ಅಂತ ಹೇಳ್ಬಾರ್ದು ನೀವು. ವ್ಯವಹಾರದಲ್ಲಿ ಕೆಲಸ ಅರಿವಿದೆ, ಅದು ಚೇತನವೇ ಅಚೇತನವೇ ಅಂತ ವ್ಯವಹಾರ ಅಷ್ಟೆ. ಈಗ ನೋಡಿ, ಆಗ ನೀವು ಅಚೇತನವೇ ಇಲ್ಲ ಅಂದ್ರೆ ಈ ವ್ಯವಹಾರವನ್ನೇ ತೆಗೆದುಹಾಕ್ಬಿಡ್ತೀವಿ ನಾವು. ಪ್ರಶ್ನೆ ಮಾಡೋರು ಪ್ರಶ್ನೆಯಲ್ಲಿ ಅಧ್ಯಾರೋಪದ ಅಂಶವನ್ನು ಒಪ್ಕೋಬೇಕು ನೀವು. ಅವಸ್ಥೆಗಳು ಹೇಗೆ ಉಂಟಾಗತ್ತೆ ಅಂದ್ರೆ ಅವಸ್ಥೆಗಳೇ ಇಲ್ವಲ್ಲ. ಸೃಷ್ಟಿ ಹೇಗಾಯ್ತು? ಸೃಷ್ಟಿನೇ ಆಗಿಲ್ವಲ್ಲ. ಬಿಡ್ರಿ ನಿಮಗೆ ನಾವು ನಮಗೆ ದುಃಖ ಯಾಕಾಗತ್ತೆ? ದುಃಖ ಅನ್ನೋದೇ ಇಲ್ವಲ್ಲ. ಉತ್ತರನೇ ಇಲ್ಲ. ಪ್ರಶ್ನೆನೇ ತೆಗೆದುಹಾಕ್ಬಿಡ್ತಾರೆ. ಪ್ರಶ್ನೆಗೆ ಅಧ್ಯಾರೋಪಿತ ಅಂಶವನ್ನು ಇಟ್ಟುಕೊಂಡು ಉತ್ತರ ಹೇಳಬೇಕು ನೀವು. ಪ್ರಶ್ನೆ ಮಾಡೋನಲ್ಲಿ ಎಷ್ಟೋ ಅಂಶ ತಪ್ಪು ತಿಳುವಳಿಕೆ ಇದ್ದೇ ಇರುತ್ತೆ, ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕೆ ಸಮಾಧಾನವಾಗಿ ಉತ್ತರ ಹೇಳಬೇಕು. ಯಾಕೆ ಹೇಳ್ತೀವಿ ಅಂದ್ರೆ, ಸೂತ್ರ ಭಾಷ್ಯದಲ್ಲಿ ರಚನಾಮವತ್ತೇಶ್ಚ ನಾನುಮಾನಂ ಅನ್ನೋ ಒಂದು ಸೂತ್ರ. ಆ ಸೂತ್ರದಲ್ಲಿ ಸಾಂಖ್ಯ ಬಂದ. ಕ್ರಿಯೆ ಯಾತರದ್ದು ಅಂತ ಪ್ರಶ್ನೆ. ಟೈಮ್ ಆಯ್ತಾ? ಸಾಕು, ನಾಳೆ ಇನ್ನೊಂದ್ಸಲ ಹೇಳೋಣ. ಇನ್ನೊಂದ್ಸಲ ಅಯ್ಯೋ ಹೊತ್ತಾಗತ್ತೆ. ಅದು ದೊಡ್ಡದು. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವ ಉತ್ತಭಾಷ್ಯ ಬೋಧೇತ್ಯನುಭವೋ ಯಸ್ಯ ನ ಕನ್ಸ ವಿಜಾಯತೆ
ನೀವು ಹಾಗೆ ಹೇಳಿದ್ರ